ಮಾತಾಡೋಕ್ಕೆ ನಾವು ಆರಿಸಿಕೊಂಡಿರುವ ಒಂದು ಸಬ್ಜೆಕ್ಟ್ ಟೈಟಲ್ ಏನಪ್ಪ ಅಂದರೆ ಹೈಯೆಸ್ಟ್ ಮೋಟಿವ್ ಅಂತ. ಅಂದರೆ ಕನ್ನಡಲ್ಲಿ ಒಂದು ಕಾನ್ಸಿಕ್ರೇಟ್ ಮಾಡಿರುವಂಥ ಒಂದು ಬ್ರದರ್ ಆಗಲಿ ಸಿಸ್ಟರ್ ಆಗಲಿ ಅವರ ಪ್ರಥಮ ಉದ್ದೇಶ ಏನಾಗಿರಬೇಕು ನಮ್ಮ ಜೀವನದಲ್ಲಿ ಅಂತ. ಈ ಮೆಸೇಜ್ನ ನಮ್ಮ ಒಂದು ಸೀನಿಯರ್ ಬ್ರದರ್ ರಸಲ್ ಜೊತೆ ಇದ್ದಂಥ ಒಂದು ಬ್ರದರ್ ಬಾರ್ಟನ್ ಬೆಂಜಮಿನ್ ಅಂತ, ಅವರು ಇದನ್ನ ಮೆಡಿಟೇಟ್ ಮಾಡಿ ಬರೆದಿದ್ದಾರೆ. ಸೊ ಅದನ್ನ ನಾನು ಕ್ರಿಶ್ಚಿಯನ್ ರಿಸೋರ್ಸಸ್ ಅಲ್ಲಿ ಕೇಳ್ತಾ ಇದ್ದೆ. ಜೋ ಮೆಕೇಜ್ ಅನ್ನೋ ಇನ್ನೊಂದು ಬ್ರದರ್ ಈಗಲೂ ಇದ್ದಾರೆ, ಅವರು ಅದನ್ನ ಮತ್ತೆ ಪುನಃ ಇನ್ನೊಂದು ಸತಿ ಅದನ್ನ ಮಾತಾಡಿ ಕ್ರಿಶ್ಚಿಯನ್ ರಿಸೋರ್ಸಸ್ ಅಲ್ಲಿ ಹಾಕಿದ್ದಾರೆ. ಸೊ ಅದನ್ನ ನಾನು ಕೇಳಿದಾಗ ಅದು ತುಂಬ ಒಂದು ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳು ಅದರಲ್ಲಿ ಒಂದು ಕಾನ್ಸಿಕ್ರೇಟ್ ಮಾಡಿರುವಂಥ ಸಹೋದರಿಯರು ಯಾವ ರೀತಿ ಇರಬೇಕು, ನಮ್ಮ ಪ್ರಥಮ ಉದ್ದೇಶ ನಮ್ಮ ಜೀವನದಲ್ಲಿ ಏನಾಗಿರಬೇಕು ಅನ್ನುವ ವಿಷಯಗಳು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅದನ್ನ ಇವತ್ತು ನಿಮ್ಮ ಮಧ್ಯದಲ್ಲಿ ಹಂಚ್ಕೋತಾ ಇದ್ದೀನಿ ನಾನು. ಸೊ ಈಗ ಮನುಷ್ಯ, ಯಾವುದೇ ಒಂದು ಮನುಷ್ಯ ಈ ಭೂಮಿ ಮೇಲೆ ಹುಟ್ಟಿದ್ರೆ ಯಾವ ಥರ ಇರ್ತಾರೆ ಅಂತ ಕೂಡ ನಾವು ನೋಡೋಣ. ಅಂದರೆ ಒಂದು ಒಳ್ಳೆ ರೀತಿಯಲ್ಲಿದ್ದು ದೇವರ ಒಂದು ಏನು ಹೇಳಿದ್ರಿ, ಅವರ ಒಂದು ಪ್ಲ್ಯಾನ್ ಅಲ್ಲಿ ಅದಕ್ಕೆ ತಕ್ಕನಂಗೆ ನಡೆದು ಒಂದು ಕ್ಲಾಸ್ ಆಫ್ ಪೀಪಲ್ ಅದನ್ನ ನೋಡಿ ಹೋಗ್ತಾರೆ. ಆಮೇಲೆ ಇನ್ನೊಂದು ಸೆಟ್ ಆಫ್ ಜನ ಏನು ಮಾಡ್ತಾರೆ ಅಂದರೆ ಅವರ ಪ್ರೀತಿ ವಿಶ್ವಾಸ ತಂದೆಯಾದ ದೇವರ ಮೇಲೆ ಮತ್ತು ಯೇಸು ಸ್ವಾಮಿ ಮೇಲೆ ಯಾವ ರೀತಿ ಇರುತ್ತೆ ಅಂದರೆ 100% ಇರಲ್ಲ, ಇರುತ್ತೆ, ಪ್ಲಸ್ಸು ಲೋಕದಲ್ಲೂ ಸ್ವಲ್ಪ ಇನ್ವಾಲ್ವ್ಮೆಂಟ್ ಇರುತ್ತೆ. ಅಂತ ಆ ರೀತಿ ಇರುವಂಥ ಜನರು ಎಲ್ಲೋಗ್ತಾರೆ. ಇನ್ನು ಕೆಲವರು ಹೆಂಗಿರ್ತಾರೆ ಅಂದರೆ ಅವರು ಎಲ್ಲ ಗೊತ್ತಿರುತ್ತೆ, ಆದರೂ ಅವರು ಇಂಪಾರ್ಟೆನ್ಸ್ ಕೊಡಲ್ಲ ದೇವರ ವಾಕ್ಯಕ್ಕೆ. ಲೋಕದಲ್ಲೂ ಫುಲ್ ಇರ್ತಾರೆ, ದೇವರ ವಾಕ್ಯದಲ್ಲಿ ಸ್ವಲ್ಪ ಇರ್ತಾರೆ. ಅಂಥ ಜನ ಅವ್ರು ಎಲ್ಲಿ ಹೋಗ್ತಾರೆ? ಮತ್ತು ಯಾವುದನ್ನು ಎಲ್ಲ ತಿಳಿದಿದ್ದು ಯಾವುದನ್ನು ವಿಶ್ವಾಸ ಮಾಡದೆ ಲೋಕದಲ್ಲೇ ಇರುವಂಥ ಜನ, ಅವರ ಎಂಡಿಂಗ್ ಯಾವ ಥರ ಇರುತ್ತೆ ಅಂತ ಕೂಡ ನಾವು ನೋಡೋಣ. ಸೊ ಇದನ್ನ ತಿಳಿಸೋದಕ್ಕೆ ನಮ್ಮ ತಂದೆಯಾದ ದೇವರು ಏನು ಮಾಡಿದ್ದಾರೆ ಅಂದರೆ ಮುಂಚೆನೆ ನಮಗೆ ಇದು ಒಂದು ಮಾದರಿಯಾಗಿ ನಮಗೆ ಸತ್ಯವೇದದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲಿ ಅಂತ ಹೇಳಕ್ಕಾಗುತ್ತಾ ಯಾರು? ಇವಾಗ ನಾನು ಹೇಳಿದೆ, ಯಾವುದೇ ಒಂದು ಮನುಷ್ಯ ಅಂದರೆ ಮ್ಯಾನ್ಕೈಂಡ್ ಫಸ್ಟ್ ಸ್ಟಾರ್ಟ್ ಆಗಿದ್ದು ಎಲ್ಲಿರಿ? ಏದೇನು ತೋಟದಲ್ಲಿ ಅಲ್ರಾ? ಸೊ ಅಲ್ಲಿಂದಾನೆ ಈ ಕಂಪ್ಲೀಟ್ ವರ್ಲ್ಡ್ ಆಫ್ ಮ್ಯಾನ್ಕೈಂಡ್ ಬರುತ್ತೆ ರೀ. ಎಲ್ಲದಕ್ಕೂ ಮೂಲ ಕಾರಣ ಅಥವಾ ದ ಪ್ರೈಮ್ ಲೊಕೇಶನ್ ಯಾವುದಪ್ಪ ಅಂತ ನಾವು ನೋಡಿದ್ರೆ ಅದು ಏಡನ್. ಅದರಲ್ಲಿ ಸ್ಟಾರ್ಟ್ ಮಾಡಿದ್ದು ಯಾರು ರೀ? ಫಸ್ಟು ಆಡಮ್ ಅಂಡ್ ಈವ್ ಅಂತ ಕೂಡ ನೋಡ್ತೀವಿ. ಸೊ ಈ ಒಂದು ಮನುಷ್ಯತ್ವ ಅವರ ಒಂದು ಎಂಡಿಂಗ್ ಯಾವ ಥರ ಇರುತ್ತೆ ಅಂತ ನಮ್ಮ ತಂದೆಯಾದ ದೇವರಿಗೆ ಲಾಸ್ಟಲ್ಲಿ ಆಗೋದು ಏನ್ರಿ ಅವ್ರಿಗೆ ಮೊದಲೇ ಗೊತ್ತು ಅವ್ರಿಗೆ ಅಲ್ವಾ? ಸೊ ಅದಕ್ಕೆ ತಕ್ಕನಂಗೆ ಅವ್ರು ಏನು ಮಾಡ್ತಾರ್ರಿ, ಎಲ್ಲ ತಿಳುವಳಿಕೆ ಕೊಟ್ಟಿರ್ತಾರೆ. ಅಂದರೆ ಇದು ಎಲ್ಲರಿಗೂ ಕೊಟ್ಟಿದ್ದಾರೆ ಅಂತ ಕೂಡ ನಾವು ನೋಡಿದ್ರೆ ಎಲ್ಲರಿಗೂ ಕೊಟ್ಟಿಲ್ಲ ಅಲ್ವಾ? ಪರಲೋಕದ ರಾಜ್ಯದ ವಿಷಯಗಳು ಕೂಡ ಅವ್ರು ಒಂದು ಕಡೆ ಹೇಳ್ತಾರೆ, ಇದು ಎಲ್ಲರಿಗೂ ನಾನು ಕೊಟ್ಟಿಲ್ಲ, ನಿಮಗೆ ಏನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರ್ರಿ, ಕೊಟ್ಟಿದ್ದೀನಿ. ಅಂಟು ಯು ಈಸ್ ಗಿವನ್ ದ ಮಿಸ್ಟ್ರಿ ಆಫ್ ದ ಕಿಂಗ್ಡಮ್ ಆಫ್ ಗಾಡ್ ಅಂತ ಕೂಡ ನಾವು ಓದ್ತೀವಿ ವಾಕ್ಯ ಅಲ್ರ? ಸೊ ಅಂದ್ರೆ ದೇವರ ರಾಜ್ಯದ ಮಿಸ್ಟ್ರಿ ಇದೆ ಅಲ್ವಾ? ಮಿಸ್ಟ್ರಿಗೆ ಏನ್ ಹೇಳ್ತಾರೆ ಬ್ರದರ್? ರಹಸ್ಯ. ಇದು ಎಷ್ಟು ಒಂದು ಭಾಗ್ಯವಂತರು ನಾವು. ನಮ್ಗೆ ದೇವರು ಏನ್ ಮಾಡಿದಾರ್ರಿ? ಆರಿಸಿಕೊಂಡು, ಈ ಲೋಕದಿಂದ ಆರಿಸಿಕೊಂಡು ನಮಗೆ ಮಾತ್ರ ಸ್ಪೆಷಲ್ ಆಗಿ ಕೊಟ್ಟಿದ್ದಾರೆ. ಲೋಕಕ್ಕೆ ನೀವು ಇದೆಲ್ಲ ಹೋಗಿ ಹೇಳಿದ್ರೆ ಅವ್ರಿಗೆ ಇದು ಗೊತ್ತಿಲ್ಲ. ಅವ್ರು ಯೇಸು ಸ್ವಾಮಿನ ನಂಬ್ತಾರೆ, ವಿಶ್ವಾಸ ಮಾಡ್ತಾರೆ ಅಲ್ರ? ಅವ್ರಿಗೆ ವಿಶ್ವಾಸ, ಯೇಸು ಸ್ವಾಮಿನ ವಿಶ್ವಾಸ ಮಾಡ್ತಾರೆ, ಆದರೆ ಅವ್ರಿಗೆ ಟ್ರಿನಿಟಿ ಅಂದರೆ ಅದಕ್ಕೆ ಅರ್ಥ ಗೊತ್ತಿರಲ್ಲ. ಬಟ್ ಅದರಲ್ಲೂ ಏನು ಮಾಡ್ತಾರೆ, ತುಂಬ ಭಯ ಭಕ್ತಿಯಿಂದ ಇರ್ತಾರೆ.
ಅಲ್ವಾ? ಅದು ನಮ್ಗೆ ಮುಖ್ಯ ಅಲ್ಲ. ಅವ್ರನ್ನ ನೋಡ್ಬಿಟ್ಟು ನಾವು ಯಾವಾಗ್ಲೂ ಏನ್ ಮಾಡ್ತೀವ್ರಿ? ಬಾಬಿಲೋನ್ ಬಾಬಿಲೋನ್ ಅಂತ ಹೇಳ್ಬಿಟ್ಟು ಅವ್ರನ್ನ ಯಾವಾಗ್ಲೂ ನಾವು ಏನ್ ಮಾಡ್ತೀವ್ರಿ? ಡಿಗ್ರೇಡ್ ಮಾಡಿ ಮಾತಾಡ್ತೀವಿ. ಅವ್ರನ್ನ ನಾವು ಆ ಥರ ಮಾತಾಡೋದ್ರಲ್ಲಿ ತಪ್ಪಿಲ್ಲ, ತಪ್ಪು ನಮ್ಗೇನು ಬೆನಿಫಿಟ್ ಇಲ್ಲ ಅದರಲ್ಲಿ ಅಲ್ರ. ನಾವು ನಮ್ಮನ್ನು ಯೋಚನೆ ಮಾಡ್ಕೋಬೇಕು ಫಸ್ಟು. ಯಾಕಂದ್ರೆ ನಮ್ಗೆ ಏನ್ ಮಾಡ್ಬಿಟ್ಟಿದಾರ್ರಿ? ರಹಸ್ಯಗಳನ್ನು ತಿಳಿಸಿದ್ದಾರೆ, ಜಾಸ್ತಿ ಕೊಟ್ಟಿದ್ದಾರೆ. ಇವಾಗ ದೇವ್ರು ಏನ್ ಮಾಡ್ತಾ ಇದಾರ್ರಿ ನಮ್ಮ ಹತ್ರ ಇಂದ? ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಲ್ರ. ಈಗ ನೋಡಿ, ಒಂದು ರಹಸ್ಯ ಕೊಟ್ಟಿದ್ದಾರೆ ಹೆಂಗಿದೆ ಅಂತ ಮ್ಯಾನ್ ಕೈಂಡ್ದು. ಸೊ ಒಂದು ವಾಕ್ಯ ಓದಾನ. ಆದಿಕಾಂಡ 2ನೇ ಅಧ್ಯಾಯ ವಚನ 10-14. ಏದೇನ್ ಸೀಮೆಯಲ್ಲಿ ಒಂದು ನದಿ ಹುಟ್ಟಿ ಆ ವನವನ್ನು ತೋಯಿಸುತ್ತಿತ್ತು. ಅದು ಆಚೆ ಕಡೆಯಲ್ಲಿ ಒಡೆದು 4 ಶಾಖೆಗಳಾಯಿತು. ಮೊದಲನೆಯದ ಹೆಸರು ಪೀಶೋನ್. ಅದು ಬಂಗಾರ ದೊರಕುವ ಹವೀಲ ದೇಶವನ್ನೆಲ್ಲ ಸುತ್ತುವುದು. ಆ ದೇಶದ ಬಂಗಾರವು ಶ್ರೇಷ್ಠವಾದದ್ದು. ಅಲ್ಲಿ ಬದೋಲಕ ಧೂಪವು ಗೋಮೇಧಿಕ ರತ್ನವು ಸಿಕ್ಕುತ್ತವೆ. 2ನೆಯ ನದಿಯ ಹೆಸರು ಗಿಹೋನ್. ಅದು ಕೂಶ್ ದೇಶವನ್ನೆಲ್ಲ ಸುತ್ತುವುದು. 3ನೇ ನದಿಯ ಹೆಸರು ಹಿದ್ದೆಕೆಲ್. ಅದು ಅಶ್ಶೂರ್ ದೇಶದ ಮುಂದೆ ಹರಿಯುವುದು. 4ನೆಯದು ಯೂಫ್ರಿಟಸ್ ನದಿ. ಅಲ್ರಾ? ಸೊ ಇಲ್ಲಿ ಏನ್ ಮಾಡಿದ್ದಾರೆ ಈ ವಾಕ್ಯದಲ್ಲಿ? ದೇವರು ಏದೆನ್ ತೋಟದಲ್ಲಿ ಬರೀ ಮನುಷ್ಯನನ್ನು ಮಾತ್ರ ಅಲ್ಲಿ ಸೃಷ್ಟಿ ಮಾಡಿ ಇಟ್ಟಿಲ್ಲ ರೀ. ಇನ್ನೊಂದು ಕಾರ್ಯ ಹೇಳ್ತಾರ್ರಿ. ಏನಂದ್ರೆ ಅಲ್ಲಿ ಒಂದು ನದಿ ಇತ್ತಂತೆ. ಆ ನದಿ ಏನಾಗ್ತಾ ಇದೆ ರೀ ಇವಾಗ? ಏದೇನ್ ತೋಟದಲ್ಲಿ ಒಂದೇ ನದಿ ಆಗಿತ್ತು, ಅದು ಬಿಟ್ಟು ಹೊರಗಡೆ ಬಂದಾಗ 4 ಭಾಗಗಳಾಗಿ ಅದೇನಾಗ್ತಾ ಇದೆ? ಹರಿತಾ ಇದೆ. ಸೊ ಒಂದು ಭಾಗದ ಹೆಸರು ಏನ್ರಿ? ರಿವರ್ ಪಿಶೋನ್, ಗಿಹೋನ್ ರೀ, ಪಿಶೋನ್. ಸೊ ಈ ಪಿಶೋನ್ ರಿವರ್ ಅದು ಯಾವ ಊರನ್ನು ನೋಡು ಹರಿತಾ ಇದೆ? ಯಾವ ಕಡೆಗೆ ಓಡ್ತಾ ಇದೆ ಅದು? ಹವಿಲಾ ದೇಶ. ಹವಿಲಾ ದೇಶದ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ನೋಡ್ರಿ. ಆ ದೇಶ ಹೆಂಗಿತ್ತಂತೆ ರೀ? ಗೋಲ್ಡ್ ಮತ್ತೆ ಟ್ರೆಷರ್ಸ್, ಆ ತರ ಜೆಮ್ಸ್, ಆ ತರ ಇದ್ದಿದ್ದಂತ ಒಂದು ದೇಶವನ್ನು ನೋಡಿ ಹರಿತಾ ಇದೆ. ಈಗ ನೋಡಿ, ಜ್ಞಾಪಕಕ್ಕೆ ಇಟ್ಕೊಳ್ಳಿ, ಏದೇನ್ ತೋಟ ಮ್ಯಾನ್ ಕೈಂಡ್ ನ ಕ್ರಿಯೇಟ್ ಮಾಡಿದ್ರು. ಪ್ಲಸ್ ಒಂದು ನದಿ ಬಗ್ಗೆ ಮಾತಾಡ್ತಾರೆ, ಅದನ್ನ ಕೂಡ ಕ್ರಿಯೇಟ್ ಮಾಡಿದ್ದಾರೆ ದೇವರು. ಅಲ್ಲಿಂದ ಈ ನದಿ 4 ಭಾಗಗಳಾಗಿ ಸ್ಪ್ಲಿಟ್ ಆಗಿ ಬರ್ತಾ ಇದೆ ಹೊರಗಡೆ ಬಂದಾಗ. ಒಂದು ನದಿ ಗೋಲ್ಡ್ ಇರುವಂತ ದೇಶವನ್ನು ನೋಡಿ ಓಡ್ತಾ ಇದೆ. ಇನ್ನೊಂದು ನದಿ ಎಲ್ಲಿ ಓಡ್ತಾ ಇದೆ ರೀ? ಕೂಶ್ ದೇಶ. ಆ ದೇಶ ಯಾವ ರೀತಿ ಇದೆ ರೀ? ಪಿಶಾನ್. ಇನ್ನೊಂದು ಅದು ಬಂದು ಗೋಲ್ಡ್ ಇರುವಂತ ಜಾಗಕ್ಕೆ ನೋಡಿ ಓಡ್ತಾ ಇದೆ. ಗಿಹೋನ್ ಅನ್ನುವ ಒಂದು ನದಿ ಎಥೋಪಿಯಾ ದೇಶವನ್ನು ನೋಡಿ, ಕುಶ್ ಅಂದ್ರೆ ಎಥೋಪಿಯಾನೆ, ಎಥೋಪಿಯಾ ದೇಶ ಕಡೆ ಓಡ್ತಾ ಇದೆ. ಎಥೋಪಿಯಾ ಅಂದ್ರೆ ಅದು ಯಾವ ಒಂದು ಕಾಂಟಿನೆಂಟ್ ಅಲ್ಲಿ ಇದೆ ರೀ? ಆಫ್ರಿಕಾ. ಆಫ್ರಿಕನ್ಸ್ ಏನ್ ಅಂತೀವಿ ರೀ ನಾವು? ಸ್ಲೇವ್ಸ್ ಅಂತ ಅಲ್ವಾ? ಇದು ಒಂದು ಸೆಟ್ ಆಫ್ ಪೀಪಲ್, ಆಯ್ತಾ? ಮತ್ತು ಇನ್ನೊಂದು ಭಾಗವಾಗಿ ಈ ನದಿ ಹರಿತಾ ಇದೆ. ಅದು ಹೆಸರು ಬಂದು ಟೈಗರಸ್ ಅಂತ. ಅದು ಇವತ್ತಿನ ದಿವಸ ಅದಕ್ಕೆ ಇರಾಕ್ ಮತ್ತು ಟರ್ಕಿ ಅಂತ ಹೇಳುವ ದೇಶವನ್ನು ಕಡೆ ಈ ಟೈಗರಸ್ ನದಿ ಹರಿತಾ ಇದೆ. ಇದೆಲ್ಲ ಬಂದು ಬರೀ ಸ್ಟೋರಿ ಅಲ್ಲ, 3000-4000 ವರ್ಷ ಮುಂಚೆ ಬರ್ದಿರುವಂತ ಸ್ಟೋರಿ ಅಲ್ಲ ಇದು. ಇದು ಇವತ್ತಿಗೂ ನಮ್ಗೇನಿದೆ ರೀ? ಸಾಕ್ಷಿ ಇದೆ. ಟೈಗ್ರಸ್ ನದಿ, ಯುಫ್ರೇಟಿಯಸ್ ನದಿ, ಇದ್ರ ಬಗ್ಗೆ ಎಲ್ಲ ನಮ್ಗೆ ಲಿಟ್ರಲ್ ಎವಿಡೆನ್ಸಸ್ ಇದೆ ಅಲ್ವಾ? ಅಂದ್ರೆ ನಮ್ಮ ದೇವರು ಎಂತ ಒಂದು ದೇವರು ಅಲ್ವಾ? ಎಂತ ಒಂದು ದೇವರನ್ನು ನಾವು ಆರಾಧನೆ ಮಾಡ್ತಾ ಇದೀವಿ. ಮತ್ತೆ ಇನ್ನೊಂದು ನದಿ ಯುಫ್ರೇಟಿಯಸ್. ಈ ನದಿ ಎಲ್ಲಿ ಓಡ್ತಾ ಇದೆ ಅಂದ್ರೆ ಇವತ್ತು ಸಿರಿಯಾ ಮತ್ತು ಇರಾಕ್ ಅಂತ ಹೇಳುವ ದೇಶ ಕಡೆಗೆ ಇದು ಹರಿತಾ ಇದೆ. ಇವಾಗ ನಾವು ಏನ್ ನೋಡಿದ್ವಿ? ಏದೇನ್ ತೋಟ ನೋಡಿದ್ವಿ. ಏದೇನ್ ತೋಟದಲ್ಲಿ ಮ್ಯಾನ್ ಕೈಂಡ್ ನ ಕ್ರಿಯೇಟ್ ಮಾಡಿದ್ರು. ಪ್ಲಸ್ ಅಲ್ಲಿ ಒಂದು ನದಿನ ಕೂಡ ಇತ್ತು, ಸಿಂಗಲ್ ನದಿ ಇತ್ತು. ಆ ನದಿ ಏನಾಗ್ತಾ ಇದೆ? ಏದೇನ್ನ ಬಿಟ್ಟು ಹೊರಗಡೆ ಆಚೆ ಬಂದಾಗ 4 ಭಾಗಗಳಾಗಿ ಓಡ್ತಾ ಇದೆ. ಒಂದು ನದಿ ಬಂದು ಚಿನ್ನ ಮತ್ತು ಅಲ್ಲಿ ಪ್ರೆಷಸ್ ಟ್ರೆಷರ್ಸ್
ಇರುವ ಒಂದು ದೇಶವನ್ನು ನೋಡಿ ಓಡ್ತಾ ಇದೆ ಆ ಕಡೆಗೆ. ಇನ್ನೊಂದು ಎಥೋಪಿಯಾ ದೇಶ, ಆ ಥರ 4 ದೇಶಗಳು ನೋಡಿದ್ವಿ. ಈಗ ಯಾಕೆ ದೇವರು ಈ ತರ ಒಂದು ಪ್ಲಾನ್ ಮಾಡ್ಬೇಕು? ನದಿ ಅಂದ್ರೆ ನೀರು ಅಂದ್ರೆ ಏನ್ರಿ ಸತ್ಯವೇದದಲ್ಲಿ? ಜನ. ಎಲ್ಲಿದೆ ವಾಕ್ಯ ಅಂತ ಕೂಡ ನಾವು ನೋಡಿದ್ರೆ ಪ್ರಕಟಣೆ 17ನೇ ಅಧ್ಯಾಯ ವಚನ 15. ಇನ್ನು ಆ ದೇವದೂತನು ನನಗೆ ಹೇಳಿದ್ದು, ಆ ಜಾರ ಸ್ತ್ರೀಯು ವಾಸಿಸಿರುವ ನೀರುಗಳನ್ನು ಕಂಡಿಯಲ್ಲ, ಅವು ಪ್ರಜೆ, ಸಮೂಹ, ಜನ, ಭಾಷೆಗಳನ್ನು ಸೂಚಿಸುತ್ತವೆ. ಈ ನೀರು ಯಾವುದಕ್ಕೆ ಸೂಚನೆ ಮಾಡ್ತಾ ಇದೆ? ಪ್ರಜೆ, ಸಮೂಹ, ಜನ, ಭಾಷೆ, ನೇಷನ್, ಪೀಪಲ್, ಮತ್ತೆ ಟಂಗ್ಸ್ ಅಂತಾರೆ, ಲ್ಯಾಂಗ್ವೇಜಸ್, ಭಾಷೆ. ಅಂದ್ರೆ ಇವಾಗ ಇದು ಯಾರಿಗೆ ಸೂಚನೆ ಮಾಡ್ತಾ ಇದೆ? ಮನುಷ್ಯನಿಗೆ. ಮನುಷ್ಯ ಏದೇನ್ ತೋಟದಲ್ಲಿ ಸ್ಟಾರ್ಟ್ ಆಯ್ತು ಮ್ಯಾನ್ಕೈಂಡ್ದು, ಅಲ್ಲಿಂದ ಬಂದು ಒಂದು ದೊಡ್ಡ ಜನಾಂಗ, ಆಸ್ ಎ ನೇಷನ್ ಹಿ ವಾಸ್ ದೇರ್ ಅಲ್ವಾ. ಮತ್ತೆ ಭಾಷೆಗಳು ಎಲ್ಲ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ಕೂಡ ನಾವು ನೋಡಿದ್ರೆ, ದೇವರು ಸೃಷ್ಟಿ ಮಾಡಿದಂತ ಆದಾಮ ಮತ್ತು ಏವ ಆ ಕಡೆಯಿಂದಾನೆ ಅವ್ರ ಹತ್ರ ಮನುಷ್ಯತ್ವಕ್ಕೆ ಅಲ್ಲಿ ಸೂಚನೆ ಮಾಡಿ ನದಿಗೆ ಅಲ್ಲಿ ಮಾಡಿದ್ದಾರೆ. ಸೊ ಒಂದೇ ನದಿ ಇತ್ತು, ಒಂದ್ ರೇಸ್ ಇತ್ತು, ಆಡಮ್ ರೇಸು. ಆಡಮ್ ಇವ ಮ್ಯಾನ್ಕೈಂಡ್ ನ ಮಾಡಿದ್ರು ಅಲ್ಲಿಂದ ಬಿಟ್ಟು ಬಂದಾಗ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಆದಾಮನ್ನು ಸೃಷ್ಟಿ ಮಾಡಿದ್ರು. ಈಗ ಆ ನದಿ ಹೊರಗಡೆ ಬರೋದಿಕ್ಕೆ ಕಾರಣ ಏನ್ರಿ? ಆದಾಮ್ನ ಏನ್ ಮಾಡ್ತಾರ್ರಿ ದೇವ್ರು? ಈಡನ್ನಿಂದ ಹೊರಗಡೆ ಓಡಿಸ್ತಾರೆ. ಏನಕ್ಕೆ ರೀ? ಪಾಪ ಅಲ್ರ. ಮನುಷ್ಯತ್ವ ಪಾಪದಲ್ಲಿ ಬಿದ್ದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಈ 4 ಭಾಗಗಳಾಗಿ ಸ್ಪ್ಲಿಟ್ ಆಗ್ತಾ ಇದೆ. ಅಂದ್ರೆ ಯಾವುದೇ ಒಂದು ಮನುಷ್ಯ ಈ ಭೂಮಿಯಲ್ಲಿ ಹುಟ್ಟಿದ್ರೆ ಈ 4 ಕಡೆ ಹೋಗ್ಲೇಬೇಕು, ಯಾವ್ದಾದ್ರು ಒಂದು ಗ್ರೂಪ್ ಅಲ್ಲಿ ಇರ್ಲೇಬೇಕು ಅಂತ ಕೂಡ ನಾವು ನೋಡ್ತೀವಿ. ಯಾಕೆ 4 ಭಾಗ? ಒಂದೇ ಭಾಗದಲ್ಲಿ ಇರ್ಬೋದಾಗಿತ್ತು. ಈ 4 ಭಾಗ ಏನಕ್ಕೆ ಆಯ್ತು ಅಂದ್ರೆ ಅದಕ್ಕೆ ರೀಸನ್ ಏನ್ರಿ? ಕಾರಣ ಪಾಪ ಅಲ್ವಾ. ಬಿಕಾಸ್ ಆಫ್ ಸಿನ್ ಈ ಮನುಷ್ಯತ್ವ 4 ಭಾಗಗಳಾಗಿ 4 ಪಾರ್ಟ್ಸ್ ಆಗಿ ಡಿವೈಡ್ ಆಗಿ ಹೋಗ್ತಾ ಇದೆ ಅಂತ ಕೂಡ ನಾವು ನೋಡ್ತೀವ್ರಿ. ಸೊ ಈಗ ಯಾವ 4 ಭಾಗ ಅಂತ ಕೂಡ ನಾವು ನೋಡಿದ್ರೆ, ಹವಿಲ ಕಡೆಗೆ ಗೋಲ್ಡ್ ಇರುವ ದೇಶ ಕಡೆಗೆ ಒಂದು ನದಿ ಓಡ್ತಲ್ವಾ. ಈ ಮನುಷ್ಯತ್ವ ಒಂದ್ ಸೆಟ್ ಆಫ್ ಪೀಪಲ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಗೋಲ್ಡ್ ಇರುವ ಒಂದು ರೂಟ್ ಅಲ್ಲಿ ಹೋಗ್ತಾ ಇದ್ದಾರೆ. ಅವರು ಯಾವುದನ್ನು ನೋಡಿ ಹೋಗ್ತಾ ಇದ್ದಾರೆ ಅಂದ್ರೆ, ಗೋಲ್ಡ್ ಸತ್ಯವೇದದಲ್ಲಿ ಯಾವುದಕ್ಕೆ ಸೂಚನೆ ಮಾಡಿದ್ದಾರೆ ಅಂದ್ರೆ, ಹೋಲಿಸಿ ಮಾತಾಡಿದ್ದಾರೆ ಅಂದ್ರೆ ದೈವಿಕ ಸ್ವಭಾವ, ಡಿವೈನ್ ನೇಚರ್. ಸೊ ಯಾವುದೇ ಒಂದು ಮನುಷ್ಯ ಭೂಮಿ ಮೇಲೆ ಹುಟ್ಟಿದ್ರೆ ಒಂದು ಡಿವೈನ್ ನೇಚರ್ನ ನೋಡಿ ಹೋಗ್ಬೇಕು, ಇನ್ನೊಂದು ಗ್ರೇಟ್ ಕಂಪನಿ ಇದೆ ನೋಡ್ರಿ, ದೇವ್ರಿಗೆ ಮುಂದೆ ಅವ್ರು ಏನ್ ಮಾಡ್ತಾ ಇದಾರ್ರಿ, ಅವ್ರಿಗೆ ಆರಾಧನೆ ಮಾಡ್ಕೊಂಡು ಅಲ್ಲಿ ಅಂದ್ರೆ ಅವ್ರದ್ದು ಕಮ್ಯುನಿಯನ್ ಹೆಂಗಿರುತ್ತೆ ಅಂದ್ರೆ ಈ ಚರ್ಚ್ ಕ್ಲಾಸು ಡಿವೈನ್ ನೇಚರ್ ಕ್ಲಾಸ್ಗಿಂತ ಇವ್ರದ್ದು ಸ್ವಲ್ಪ ಕೆಳಗೇನೆ, ಅಷ್ಟು ಉನ್ನತವಾದ ಜಾಗ ಇಲ್ಲ. ಫಸ್ಟ್ ಸೆಟ್ ಟಾಪ್ ಮೋಸ್ಟ್ ಅಲ್ಲಿ ಇರೋದು ಯಾವ್ದ್ರಿ? ಡಿವೈನ್ ನೇಚರ್ ಸಭೆ. ಅದಕ್ಕೆ ಗೋಲ್ಡ್ಗೆ ಹೋಲಿಸಿ ಮಾತಾಡಿದ್ದಾರೆ. ನೆಕ್ಸ್ಟ್ ಕ್ಲಾಸ್ ಬಂದು ಸರ್ವೆಂಟ್ ಕ್ಲಾಸ್ ಆಗಿರ್ತಾರೆ. 1,44,000 ಬಿಟ್ಟು ಇವ್ರು ಇರೋದು, ಇವ್ರಿಗೆ ಗ್ರೇಟ್ ಕಂಪನಿ ಅಂತ ಕೂಡ ಸತ್ಯವೇದದಲ್ಲಿ ಹೇಳ್ತಾರೆ ಅಂತ ಕೂಡ ನಾವು ನೋಡ್ತೀವಿ. ಇನ್ನೊಂದು ಭಾಗವಾದ ಜನ ಬಂದು ಅವ್ರು ನಮ್ಮೆಲ್ಲರಿಗೂ ಗೊತ್ತು, ಅಲ್ಲಿ ಅವರು ಹೆಂಗೆ ಅಂದ್ರೆ ವರ್ಲ್ಡ್ ಆಫ್ ಮ್ಯಾನ್ಕೈಂಡ್ ಅಂತ ಕೂಡ ನಾವು ನೋಡ್ತೀವಿ. ಎಷ್ಟೊಂದು ಜನ ಯೇಸು ಸ್ವಾಮಿ ಬಗ್ಗೆ ಗೊತ್ತಿಲ್ಲ, ತಂದೆ ಆ ದೇವ್ರ ಬಗ್ಗೆನೆ ಗೊತ್ತಿಲ್ಲ, ಬೇರೆ ಬೇರೆ ದೇವರನ್ನ ಪೂಜೆ ಮಾಡ್ತಾ ಇರ್ತಾರೆ ಅಲ್ವಾ. ಸೊ ಈ ವರ್ಲ್ಡ್ ಆಫ್ ಮ್ಯಾನ್ಕೈಂಡ್ ಅಂತ ಕೂಡ ನಾವು ನೋಡ್ತೀವಿ. ಸೊ ಇವ್ರಿಗೆ ಅಟ್ಲೀಸ್ಟ್ ಈ ಏನಿದೆ ಅಂದ್ರೆ ಚಾನ್ಸ್ ಇದೆ ರೀ. ಇವಾಗ ನಮ್ಗೇನಿಲ್ಲ ರೀ, ಚಾನ್ಸ್ ಇಲ್ಲ. ಎಲ್ಗೋಗ್ಬಿಡ್ಬೋದು? 4ನೇ ಕ್ಲಾಸ್ಗೆ ಹೋಗ್ಬೇಕು, ಸರಿಯಾಗಿ ಓಡಿಲ್ಲ ಅಂದ್ರೆ ಓಟ. ಅದೇ ಬಂದು ಸೆಕೆಂಡ್ ಡೆತ್ ಕ್ಲಾಸ್ ಅಂತ ನಾವು ನೋಡ್ತೀವಿ. ಇದಕ್ಕೆಲ್ಲ ಬಂದು ಸಿಂಬಾಲಿಕ್ ಆಗಿ ರಿಯಲ್ ಅರ್ಥ ನೀವು ತಗೊಂಡ್ರೆ ಯುಫ್ರೇಟಿಸ್,
ಟೈಗರಸ್, ಗಿಹಾನ್, ಪಿಜಾನ್, ಇದಕ್ಕೆಲ್ಲ ಬಂದು ಒಳ್ಳೆ ಎಕ್ಸ್ಪ್ಲನೇಷನ್ ಸುಮಾರು ಬ್ರದರನ್ಸು ಇದ್ರ ಬಗ್ಗೆ ಸಪ್ರೇಟ್ ಆಗಿ ಮಾತಾಡಿದ್ದಾರೆ, ಅನೇಕ ಮೆಸೇಜ್ಗಳು. ನಿಮಗೆ ಸಮಯ ಇದ್ರೆ ರೀಪ್ರಿನ್ಸ್ ಎಲ್ಲ ಚೆಕ್ ಮಾಡಿ ಅದನ್ನ ನೋಡ್ರಿ, ಆಯ್ತಾ. ಈಗ ಡಿವೈನ್ ನೇಚರ್ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ, ನಮ್ಮ ಉದ್ದೇಶ ಏನ್ರಿ? ಡಿವೈನ್ ನೇಚರ್ನ ಅದನ್ನ ಪಡ್ಕೋಬೇಕು. ಆ ಒಂದು ದೇಶ ಕಡೆನೆ ನಾವು ಏನ್ ಮಾಡ್ಬೇಕ್ರಿ? ಫೋಕಸ್ ಮಾಡ್ಬೇಕು. ಇವಾಗ ನಮ್ಮನ್ನ ನಾವು ಹೆಂಗೆ ಹೇಳ್ಕೋತೀವಿ ರೀ? ಸಭೆ, ಚರ್ಚ್ ಕ್ಲಾಸು, 1,44,000 ಇದೆಲ್ಲ ಹೇಳ್ಕೊತಾ ಇದ್ದೀವಿ. ಅಂದ್ರೆ ನಮ್ಗೆ ದಿವ್ಯ ಸ್ವಭಾವ ಸಿಕ್ಬೇಕು ಅಂತ ಒಂದು ಉದ್ದೇಶದಲ್ಲಿ ನಮ್ಮ ಓಟವನ್ನು ಓಡ್ತಾ ಇದ್ವಿ. ಈಗ ನಮ್ಮ ಒಂದು ಉದ್ದೇಶ ಏನಾಗಿರ್ಬೇಕ್ರಿ? ಈಗ ಹೇಳಿದ್ನಲ್ಲ, ಏನಾಗಿರ್ಬೇಕ್ರಿ? ಡಿವೈನ್ ನೇಚರ್ಗೆ ಹೋಗಿ ಸೇರ್ಬೇಕು ಅಂತ ಇರ್ಬೇಕು. ಸೊ ಈಗ ಡಿವೈನ್ ನೇಚರ್ಗೆ ನಾನು ಹೋಗಿ ಸೇರ್ಬೇಕು ಅಂದ್ರೆ ನನ್ನ ಒಂದು ಉದ್ದೇಶ ಏನಕ್ಕೆ ನಾನು ಡಿವೈನ್ ನೇಚರ್ಗೆ ಹೋಗಿ ಸೇರ್ಬೇಕು? ಅದು ಒಂದು ಪ್ರಶ್ನೆ. ವೈ ಡಿವೈನ್ ನೇಚರ್? ಏನಕ್ಕೆ ರೀ? ಇವಾಗ ನಾವೆಲ್ಲ ಕಾನ್ಸಂಟ್ರೇಟ್ ಮಾಡಿದ್ದೀವಿ, ಹೇಳ್ಬಿಟ್ವಿ. ಇವಾಗ ನನಗೆ ಈ 4 ಕ್ಲಾಸಲ್ಲಿ ದೇವರು 4 ಕ್ಲಾಸ್ ಮಾಡಿದ್ದಾರೆ. ಅದ್ರಲ್ಲಿ ನಾನು ಯಾವತ್ತು ಯಾವ ಕ್ಲಾಸಲ್ಲಿ ಇರ್ಬೇಕ್ರಿ? ಡಿವೈನ್ ನೇಚರ್ ಕ್ಲಾಸಲ್ಲಿ ಇರ್ಬೇಕು. ಏನಕ್ಕೆ ಡಿವೈನ್ ನೇಚರ್ ಹೇಳಿ. ಇವಾಗ ಅಮರತ್ವ ಜೀವ ಸಿಗುತ್ತೆ, ದೇವರನ್ನ ಮುಖಾಮುಖಿಯಾಗಿ ನೋಡೋದು, ಆಮೇಲೆ 1000 ವರ್ಷ ಆಳ್ವಿಕೆ ಮಾಡ್ಬೋದು ಅಂತ ನೋಡ್ಬೋದು. ಈ ಬ್ರದರ್ ಏನ್ ಹೇಳ್ತಾರೆ ಅಂದ್ರೆ, ಇದೆಲ್ಲ ಬಂದು ಸೆಲ್ಫಿಶ್ ಮೋಟಿವ್ ಅಂತಾರೆ. ಏನಪ್ಪಾ ಇದು? ಒಳ್ಳೆತನೆ ನಾನು ಚೂಸ್ ಮಾಡಿದೆ, ನನ್ಗೆ ಬೆಸ್ಟ್ ಕ್ಲಾಸ್ ಇರೋದ್ರಲ್ಲೇ ಬೇಕು, ನಾನ್ ದೇವ್ರ ಹತ್ರನೇ ಇರ್ಬೇಕು, ದೇವರನ್ನ ಮುಖಾಮುಖಿ ನೋಡ್ಬೇಕು. ಇದು ಬಂದು ಇಟ್ ಈಸ್ ಅ ಸೆಲ್ಫಿಶ್ ಮೋಟಿವ್ ಅಂತ ಕೂಡ ಹೇಳ್ತಾರೆ ಅಲ್ವಾ? ಸೊ ಏನಕ್ಕೆ ಇದು ಸೆಲ್ಫಿಶ್ ಮೋಟಿವ್ ಅಂದ್ರೆ, ಈಗ ಯಾವುದೇ ಒಂದು ಇಟ್ಸ್ ಅ ಪಾಸಿಬಲ್ ಮೋಟಿವ್ ನಂಬರ್ 1 ಏನಂತಾರೆ ಅಂದ್ರೆ, ಐ ವಾಂಟ್ ದ ವೆರಿ ಬೆಸ್ಟ್. ಇರೋ ಕ್ಲಾಸ್ ಅಲ್ಲೇ ಬೆಸ್ಟ್ ಕ್ಲಾಸ್ ಯಾವ್ದಿದೆ ರೀ? ಇವಾಗ ಡಿವೈನ್ ನೇಚರ್. ಅದೇ ತಾನೇ ನಮ್ಮ ಉದ್ದೇಶ, ನಮ್ಮ ಆಲೋಚನೆ ಹಂಗೆ ಇತ್ತು. 4 ಕ್ಲಾಸ್ ಇದೆ, 4 ಬೆಸ್ಟ್ ಕ್ಲಾಸ್ ಯಾವ್ದಪ್ಪ ಅಂದ್ರೆ ಡಿವೈನ್ ನೇಚರ್ ಕ್ಲಾಸ್. ಅದಕ್ಕೆ ನಾನು ಅಲ್ಲಿ ಇರ್ಬೇಕು. ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ, ಡೀಪ್ ಆಗಿ ಏನು ಇದು ಮಾಡೋದಿಲ್ಲ. ಇವಾಗ ನಮ್ಮ ಮಕ್ಕಳು PUC ಮುಗಿಸ್ಬಿಟ್ಟು ನಾನು ಅವ್ರು ಕೇಳಿದೆ, ನೀವು ನಿಮ್ದು ಏನಿದೆ, ನಿಮ್ದು ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಆಸೆ ಇದೆ ಅಂದ್ರೆ, ಎಲ್ಲ ಹೇಳ್ತಾರೆ ಐ ವಾಂಟ್ ಟು ಜಾಯಿನ್ IIT ಅಂತಾರೆ. ಎಲ್ಲ ಹೇಳ್ಬಿಡ್ತಾರೆ. ಏನಕ್ಕೆ IIT ಅಂದ್ರೆ ಒಂದು ಗೋಲೇ ಇಲ್ಲ, ನನ್ನ ಫ್ಯೂಚರ್ ಅಲ್ಲಿ ಏನಾಗಬೇಕು ಅಂತ ಗೋಲೇ ಇಲ್ಲ. ಎಲ್ಲರೂ IIT ಅಂತಾರೆ, ನಾನು IITಗೆ ಹೋಗ್ಬೇಕು ಅಂತಾರೆ. ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಡ್ತಾರೆ, ಆಮೇಲೆ ಏನಾಗ್ತಾರ್ರಿ? ಇಂಜಿನಿಯರಿಂಗ್ ಪಾಸ್ ಆದ್ರೇನೆ ದೊಡ್ಡ ವಿಷಯ ಅಂತ ಆಗ್ಬಿಡ್ತಾರೆ ಅವ್ರಿಗೆ ಅಲ್ವಾ? ಆ ಥರ ಇಟ್ ಈಸ್ ಎ ಸೆಲ್ಫಿಶ್ ಮೋಟಿವ್ ಇರೋದ್ರಲ್ಲೇ. ಅವ್ರಿಗೆ ಏನ್ ಪರ್ಪಸ್ ಅನ್ನೋದೇ ಗೊತ್ತಿಲ್ಲ, ಬಟ್ ಇರೋದ್ರಲ್ಲೇ ಬೆಸ್ಟ್. ಅದು ಎಲ್ಲರೂ ಅದು ಹೇಳ್ತಾ ಇದ್ದಾರೆ, ನಾನು ಅದನ್ನ ಅದೇ ಬೇಕು. ಹಿಂಗೆ ಇದೆ ನಮ್ದು ಉದ್ದೇಶ ಅಲ್ವಾ? ಸೊ ಇದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಇಟ್ ಈಸ್ ಅ ಸೆಲ್ಫಿಶ್ ಮೋಟಿವ್, ಇಟ್ ಇಸ್ ಸೆಲ್ಫಿಶ್ನೆಸ್ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಒಂದು ಕ್ರಿಶ್ಚಿಯನ್ ವಾರ್ಫೇರ್ ಅಲ್ಲಿ ಯಾರೇ ಆಗ್ಲಿ ಏನ್ ಮಾಡ್ತಾರೆ ಅಂದ್ರೆ, ಒಂದು ವಾರ್ಫೇರ್ಗೆ ಹೋದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ, ಯಾವುದೇ ಒಂದು ಏನ್ ಹೇಳಿದ್ರಿ, ಒಂದು ಸೈನ್ಯ ಒಂದು ವಾರ್ಗೆ ಹೋದ್ರೆ ಒಂದು ಗೆಲ್ತಾರೆ, ಇಲ್ಲಾಂದ್ರೆ ಸೋಲ್ತಾರೆ. ಗೆದ್ದವ್ರಿಗೆ ಏನ್ ಸಿಗುತ್ತೆ ರೀ? ಇವಾಗ ಒಂದು ಯಾರು ಸೈನ್ಯ ಇಟ್ಕೊಂಡಿದ್ದಾರೆ ಅಂದ್ರೆ, ಒಂದು ರಾಜ ಅವ್ರ ಸೈನ್ಯ ಆರ್ಮಿ ಇಟ್ಕೊಂಡಿರ್ತಾನೆ. ಅವನ ಉದ್ದೇಶ, ಅವನು ವಾರ್ಫೇರ್ಗೆ ಹೋಗೋದು ಏನಕ್ಕೆ ರೀ? ಪಡ್ಕೊಳ್ಳಿಕ್ಕೆ. ಅದೇ ಇವಾಗ ನಾನು ಅದ್ರಲ್ಲಿ ಸೋತ್ಬಿಟ್ರೆ ಏನಾಗುತ್ತೆ ರೀ? ರಾಜ್ಯ ಸಿಗಲ್ಲ, ಏನಾಗಲ್ಲ. ಇಲ್ಲ, ಫಸ್ಟ್ ಪ್ಲೇಸ್ ಬೇಕಾಗಿತ್ತು, ಅದು ಸಿಕ್ಕಿಲ್ಲ, ನೆಕ್ಸ್ಟ್ ಪ್ಲೇಸ್. ಅಲ್ಲಿ ಬೌಂಡ್ರಿ ಹಾಕೊಂಡ್ಬಿಡ್ತಾರೆ. ವಿನ್ ಮಾಡ್ಬಿಟ್ರೆ ಅವ್ರ ಟೆರಿಟರಿನ ಏನ್ ಮಾಡ್ಬಿಡ್ತಾರೆ? ಎಕ್ಸ್ಪ್ಯಾಂಡ್ ಮಾಡ್ಕೋತಾರೆ. ಆ ಪ್ಲೇಸ್ ಇಲ್ಲಾಂದ್ರೆ ನೆಕ್ಸ್ಟ್ ಪ್ಲೇಸು. ಇವಾಗ ಕೆಲವು ಸತಿ ನಮ್ದು ಥಾಟ್ ಹಿಂಗೆ ಇದೆ. ಕೆಲವು ಬ್ರದರ್ಸ್ ಹತ್ರ ಕೇಳಿ ನೋಡಿ, ಓಟ ತುಂಬಾ ಕಷ್ಟ ಇದೆ,
ನನ್ಗೆ ಅದು ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಗ್ರೇಟ್ ಮಲ್ಟಿಟ್ಯೂಡ್ ಕ್ಲಾಸಲ್ಲಿ ಇದ್ರೆ ಸಾಕು, ಅಟ್ಲೀಸ್ಟ್ ದೇವರನ್ನ ದೂರ ನಿಂತ್ಕೊಂಡು ಸೇವೆ ಮಾಡ್ಬೋದು ನಾವು ಅಂತ, ಆ ಥರ ಒಂದು ಆಲೋಚನೆ ಇರುತ್ತೆ ಅಲ್ರ. ಸೊ ಕ್ರಿಶ್ಚಿಯನ್ ವಾರ್ಫೇರ್ ನಮ್ದು ಹಿಂಗಿರಬಾರ್ದು ಅಂತಾರೆ. ಇಟ್ ಇಸ್ ಎ ಸೆಲ್ಫಿಶ್ ಮೋಟಿವ್ ಅಂತಾರೆ. ಹೆಂಗೆ ಅಂದ್ರೆ ಈ ಕ್ರಿಶ್ಚಿಯನ್ ವಾರ್ಫೇರ್ ಅಲ್ಲಿ ನಾವು ನೋಡಿದ್ರೆ ಈ ಲೋಕದಲ್ಲಿ ಜೀವಿಸಿದಾಗ ನಾವು ಹಿಂಗೆ ನಮ್ಮ ಮೋಟಿವ್ಸ್ ಇರುತ್ತೆ ರೀ. ಈ ಲೋಕದಲ್ಲೇ ಐ ವಾಂಟ್ ದ ವೆರಿ ಬೆಸ್ಟ್ ಇರೋ ಪೊಸಿಷನ್ನಲ್ಲೇ ಈ ಲೋಕದಲ್ಲಿ ನನಗೆ ಒಂದು ಬೆಸ್ಟ್ ಪೊಸಿಷನ್ ಇರಬೇಕು, ಒಳ್ಳೆ ಬಟ್ಟೆ ಹಾಕ್ಬೇಕು, ಒಳ್ಳೆ ಮನೆ ಇರಬೇಕು ಅಲ್ರ. ಆಮೇಲೆ ಇನ್ನೊಂದು ತುಂಬಾ ಮುಖ್ಯವಾಗಿ ನಮ್ಮ ಹತ್ರ ಇರೋ ಅಂತ ವಿಷಯ ಇದು. ಅಂದ್ರೆ ಏನಂತಾರೆ ಅಂದ್ರೆ ನೋಡ್ರಿ, ಇದು ಏನಂದ್ರೆ ಸತ್ಯ ಸಿಕ್ಬಿಟ್ಟಿದೆ ಇವಾಗ. ನಮ್ಮಲ್ಲಿ ಏನ್ ಬಂದ್ಬಿಟ್ಟಿದೆ ರೀ, ಇರೋದ್ರಲ್ಲೇ ಬೆಸ್ಟ್ ನಮ್ಗೆ ಸಿಕ್ಕಿದೆ. ಸೆಲ್ಫಿಶ್ ಪ್ರೈಡ್ ಬಂದ್ಬಿಡುತ್ತೆ. ಎಲ್ಲಿ ಪ್ರೈಡ್ ಬರುತ್ತೆ ಅಂದ್ರೆ ನಾಟ್ ಓನ್ಲಿ ಇನ್ ವರ್ಲ್ಡ್ಲಿ ಪೊಸಿಷನ್ಸ್, ಹಣ ಮತ್ತು ಏನ್ ಹೇಳಿದ್ರಿ, ಈ ಲೋಕದಲ್ಲಿ ನಮ್ಗಿರುವಂತ ಪೊಸಿಷನ್ನು, ಅದ್ರಲ್ಲಿ ಮಾತ್ರ ಎಲ್ಲ ಪ್ರೈಡು. ಸತ್ಯವೇದದಲ್ಲಿ ಸ್ಕ್ರಿಪ್ಚರ್ಸ್ ಅಲ್ಲೇ ಸ್ಪಿರಿಚುವಲ್ ಪ್ರೈಡ್ ಬಂದ್ಬಿಡುತ್ತೆ. ನನ್ಗಿಂತ ಯಾರು ಚಾಲೆಂಜ್ ಮಾಡ್ತಾರೆ ಕೆಲವರು, ನನ್ಗಿಂತ ನಿಮ್ಗೆ ಗೊತ್ತಾ ವಾಕ್ಯ ಅಂತ. ಸೊ ಇದೆಲ್ಲ ಬಂದು ಬ್ರದರ್ ಏನ್ ಹೇಳ್ತಾರೆ ಅಂದ್ರೆ ಇಟ್ ಈಸ್ ಸೆಲ್ಫಿಶ್ ಮೋಟಿವ್ ಅಂತ ಕೂಡ. ಉದ್ದೇಶ ಹೆಂಗಿದೆ ಅಂದ್ರೆ ಸೆಲ್ಫಿಶ್ ಆಗಿದೆ ಅಂತ ಕೂಡ ನಾವು ನೋಡ್ತೀವಿ. ಇದು ಫಸ್ಟ್ ಮೋಟಿವ್. ಉದ್ದೇಶ ಏನಾಗಿತ್ತು ರೀ ನಮ್ದು? ಫಸ್ಟ್ ಪ್ಲೇಸ್ ತಗೋಬೇಕು, ಅದೊಂದು ಸೆಲ್ಫಿಶ್ ಮೋಟಿವ್ ಆಗಿ ಇದೆ ನಾನು ಚೂಸ್ ಮಾಡಿದ್ದು. ಎರಡನೇ ಪಾಸಿಬಿಲಿಟಿ ಏನ್ ಬರುತ್ತೆ ಅಂದ್ರೆ ಏನ್ ಹೇಳ್ತೀವಿ ರೀ ನಾವು, ಇನ್ನು ಅನೇಕರು ಸುಮಾರು ಬ್ರದರ್ಸ್ ಹತ್ರ ನೀವು ಕೇಳ್ಬೋದು, ನಾನು ಕೂಡ ಇದು ಹಿಂಗೆ ಮಾತಾಡಿದ್ದೀನಿ. ಏನಂದ್ರೆ ದೇವರು ನನ್ನನ್ನು ಇನ್ವೈಟ್ ಮಾಡಿದ್ದಾರೆ, ಒಂದು ಚಾನ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಏನ್ ಮಾಡಿದ್ದೇನ್ರಿ, ಬಂದಿದ್ದೀನಿ. ಪಾಸಿಬಲ್ ಮೋಟಿವ್ ನಂಬರ್ 2 ಅಂದ್ರೆ ಗಾಡ್ ಹ್ಯಾಸ್ ಇನ್ವೈಟೆಡ್ ಮೀ. ಬೇರೆ ಬ್ರದರ್ಸ್ ನೋಡಿ ಹೇಳ್ತೀವಿ, ನಿಮ್ಗೆ ಅದು ಆ ಕರೆ ಏನಾಗಿಲ್ಲ ರೀ, ಸಿಕ್ಕಿಲ್ಲ, ನಮಗ್ ಸಿಕ್ಕಿದೆ ಕರೆ ಅಂತ ಹೇಳ್ತೀವಿ. ಇದು ಸೆಕೆಂಡ್ ಮೋಟಿವ್ ಅಂತ ಕೂಡ ನಾವು ನೋಡ್ತೀವಿ. ಈ ಕರೆ ಬಂದು ನಾವು ನೋಡಿದಾಗ ಹೆಂಗಿದೆ ಅಂದ್ರೆ ಯಾವ ರೀತಿ ಹೇಳ್ತೀವಿ ಅಂದ್ರೆ ನಮ್ಮನ್ನು ಏನಕ್ಕೆ ಕರೆದಿದ್ದಾರೆ ದೇವರು? ನನ್ಗೆ ಸಿಕ್ಕಿದೆ, ದೇವರು ನನ್ಗೆ ಕರೆದಿದ್ದಾರೆ. ಹೆಂಗೆ ಅಂದ್ರೆ ದೇವರು ಒಂದು ಕೆಲಸ ಇಟ್ಟಿದ್ದಾರೆ ಅಂತೆ. ಏನ್ರಿ ಕೆಲಸ ಅದು? ಅವ್ರು ಇಟ್ಟಿರೋ ಕೆಲಸ ರೆಸ್ಟಿಟ್ಯೂಷನ್ ಆಫ್ ಮ್ಯಾನ್ಕೈಂಡ್. ಅದರಲ್ಲಿ ನಾನು ಇರೋದಕ್ಕೆ ದೇವರು ನನ್ನನ್ನು ಇನ್ವೈಟ್ ಮಾಡಿದ್ದಾರೆ. ಎಂತ ಒಂದು ಮೋಟಿವ್ ಆಗಿದೆ ನೋಡ್ರಿ. ಅದು ಸರಿ ಇಲ್ಲ ಅಂತಾರೆ ಅಲ್ರ. ಸೊ ವಂಡರ್ಫುಲ್ ಚೇಂಜಸ್ ಈ ಲೋಕವನ್ನು ಮಾಡಬೇಕು, ಆ ರೆಸ್ಟಿಟ್ಯೂಷನ್ ವರ್ಕ್ ಆಗಬೇಕು, ಅದರಲ್ಲಿ ನಾನು ಅದಕ್ಕೆ ಪಾಲ್ಗೊಳ್ಬೇಕು. ಅದಕ್ಕೆ ದೇವ್ರು ಏನ್ ಮಾಡಿದ್ದಾರೆ ನನ್ಗೆ ರೀ, ಕರೆ ಕೊಟ್ಟಿದ್ದಾರೆ ಅಂತ ಕೂಡ ನೋಡ್ತೀವಿ. ಈ ರೆಸ್ಟಿಟ್ಯೂಷನ್ ವರ್ಕ್ ಅನ್ನೋದು ಇವಾಗ ನಾವು ಯೋಚನೆ ಮಾಡ್ಬೇಕು. ನನ್ಗೆ ಆ ದೇವರು ಆ ಕರೆ ಕೊಟ್ಟಿದ್ದಾರೆ ಅಂದ್ರೆ ಅಷ್ಟು ಈಸಿ ಕೆಲ್ಸನ ಅದು. ರೆಸ್ಟಿಟ್ಯೂಷನ್ ಅಂದ್ರೆ ಏನ್ರಿ? ಸಮತ್ವವನ್ನು ಸರಿ ಮಾಡೋದು. ಇವಾಗ ಸಮತ್ವವು ಹೆಂಗಿದೆ ರೀ, ಕೆಟ್ಟೋಗ್ಬಿಟ್ಟಿದೆ ಅಲ್ವಾ? ಯಾವುದು ಚೆನ್ನಾಗಿರೋದಿಲ್ಲ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ ಈ ಬ್ರದರ್. ಅವ್ರು ಏನ್ ಮಾಡಿದ್ರು ಅಂದ್ರೆ ಈ ವೆಬಸ್ಟರ್ ಡಿಕ್ಷನರಿ ಅಂತ ಒಂದು ಡಿಕ್ಷನರಿ ಇದೆ. ವೆಬ್ಸ್ಟರ್ಸ್ ಡಿಕ್ಷನರಿ ಅಂತ ಕೇಳಿದ್ದೀರಾ ನೀವು? ಬೈಬಲ್ ಸ್ಟೂಡೆಂಟ್ ಎಲ್ಲರೂ ಕೇಳಿರ್ಬೋದು ಇದು. ಈ ಡಿಕ್ಷನರಿಯನ್ನು ಈ ಬ್ರದರ್ ಬಾಟನ್ ಬೆಂಜಮಿನ್ ತಗೊಂಡು ಅವ್ರು ಏನ್ ಮಾಡಿದ್ದಾರೆ, ಡಿಕ್ಷನರಿ ಅಂದ್ರೆ ಏನ್ರಿ ಕನ್ನಡಲ್ಲಿ ಏನ್ ಹೇಳ್ತಾರ್ರಿ ಡಿಕ್ಷನರಿಗೆ? ಅದ್ರಲ್ಲಿ ಏನಿರುತ್ತೆ ರೀ, ಏನ್ ಸಿಗುತ್ತೆ? ಏನಕ್ಕೆ ಡಿಕ್ಷನರಿ ಯೂಸ್ ಮಾಡ್ತೀವಿ ನಾವು? ಮೀನಿಂಗ್ ತಿಳ್ಕೊಳ್ಳೋದಿಕ್ಕೆ. ಒಂದು ವಾಕ್ಯ ಕೊಟ್ಬಿಟ್ಟು ಯಾವ್ದಾರ ಆ ವಾಕ್ಯಕ್ಕೆ ನಮ್ಗೆ ಅರ್ಥ ಗೊತ್ತಿಲ್ಲ ಅಂದ್ರೆ ಅದಕ್ಕೆ ಸರಿಯಾಗಿ ಬಿಡಿಸಿ ಅದಕ್ಕೆ ಏನ್ ಮಾಡಿರ್ತಾರೆ ರೀ, ಅರ್ಥ ಬರ್ದಿರ್ತಾರೆ. ಆ ಡಿಕ್ಷನರಿ ತಗೊಂಡು ಒಂದೊಂದು ವಾಕ್ಯನ ಈ ಬ್ರದರ್ ನೋಡಿದ್ದಾರೆ. ಆ ಡಿಕ್ಷನರಿಯಲ್ಲಿ ಏನಿತ್ತು ಅಂದ್ರೆ ಇಷ್ಟು ದೊಡ್ಡ ಡಿಕ್ಷನರಿ ಅದು, ವೆಬ್ಸ್ಟರ್ಸ್ ಡಿಕ್ಷನರಿ. ಅದ್ರಲ್ಲಿ ಹಾಕಿರೋದು ಡಾಕ್ಟರ್ಸ್, ನರ್ಸ್, ಡೆಂಟಿಸ್ಟ್, ಅಂಡರ್ಟೇಕರ್ಸ್, ಪೊಲೀಸ್ಮೆನ್ಸ್,
ಸಿಮೆಟ್ರಿ, ಫ್ಯೂನರಲ್, ಕಾಫಿನ್, ಪಿಲ್ಸ್, ಟ್ಯಾಬ್ಲೆಟ್ ಕ್ಯಾಪ್ಸಲ್ಸ್, ಪೌಡರ್ಸ್, ಬ್ಯಾಂಡೇಜಸ್, ಕ್ರಚರ್ಸ್, ಪ್ರಿಸನ್ಸ್, ಹಾಸ್ಪಿಟಲ್, ಅಸೈಲಮ್. ಅಸೈಲಮ್ ಅಂದ್ರೆ ನಿಮ್ಗೆ ಏನ್ರಿ ಸ್ಲೇವ್ಸ್ ತರ ತಗೊಂಡೋಗ್ಬಿಡೋದು ನಮ್ಮನ್ನ. ಅಸೈಲಮ್, ವಾರ್ಶಿಪ್ಸ್, ಕ್ರೂಸ್ ಶಿಪ್ಸ್, ಟ್ರೊಪಿಡೋಸ್. ಈಗ ರೀಸೆಂಟ್ ಆಗಿ ಈ ವಾಕ್ಯ ನಾವು ತುಂಬಾ ಕೇಳ್ತಾ ಇದೀವಿ. ಏನ್ರಿ ಟ್ರೊಪಿಡೋಸ್ ಅಂದ್ರೆ? ಯೂಸ್ ಮಾಡಿ ಒಳಗಡೆಯಿಂದನ ಬಸ್ಟ್ ಮಾಡಿ ಬಾಂಬ್ಸ್ ನ ಇದ್ ಮಾಡೋದ್ರಿ. ಟ್ರೊಪಿಡೋ ಬೋಟ್ಸ್, ಗನ್ಸ್, ಕ್ಯಾನನ್ಸ್, ಪಾವರ್ಟಿ ಅಂದ್ರೆ ಬಡತನ, ಆಮೇಲೆ ಡಿಸ್ಟ್ರೆಸ್, ಸಫರಿಂಗ್, ಆಮೇಲೆ ಎಷ್ಟೋ ವಾಕ್ಯಗಳಿದೆ. ಅದೆಲ್ಲ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಈ ರೆಸ್ಟಿಟ್ಯೂಷನ್ ಆದ್ಮೇಲೆ ಏನೆಲ್ಲ ಡಿಕ್ಷನರಿಯಲ್ಲಿ ಇರಲ್ಲ ಅನ್ನೋದನ್ನ ಟಿಕ್ ಮಾಡ್ಕೊಂಡ್ ಬಂದವ್ರೆ ಆ ಬ್ರದರ್. ನೋಡ್ರಿ, ಇವೆಲ್ಲ ವಾಕ್ಯಗಳು ಒಂದೊಂದಾಗಿ ಕ್ಯಾನ್ಸಲ್ ಮಾಡ್ಕೊಂಡ್ ಬಂದ್ರಂತೆ. ಲಾಸ್ಟ್ ಅಲ್ಲಿ ಅವ್ರು ನೋಡ್ತಾರೆ, ಅಷ್ಟು ದೊಡ್ಡ ಡಿಕ್ಷನರಿಯಲ್ಲಿ ಏನು ಇಲ್ಲ ಅಂತ, ಒಂದೇ ಒಂದು ಪೇಜ್ ಏನೋ ಉಳ್ದಿತ್ತಂತೆ. ಅಂದ್ರೆ ಅವ್ರು ಏನ್ ಹೇಳಲಿಕ್ಕೆ ಬರ್ತಾರೆ ಅಂದ್ರೆ, ಡಿಕ್ಷನರಿಯಲ್ಲಿ ಏನ್ ಹಾಕಿರ್ತಾರೆ, ಈ ಲೋಕ ಸಂಬಂಧಪಟ್ಟಿದ್ದಂತ ವಿಷಯಗಳು ನಮ್ಗೆ ಯಾವ್ದು ಅರ್ಥ ಆಗಿಲ್ಲ, ಅದಕ್ಕೆ ಬಿಡಿಸಿ ಬರ್ದಿರ್ತಾರೆ ಅವರು ಯಾವ್ದೆಲ್ಲ ಇದೆಯೋ ಅಂತ. ಅದ್ರಲ್ಲಿ ನೋಡಿದ್ರೆ ಎಲ್ಲವೂ ಹೆಂಗಿದೆ ಅಂದ್ರೆ, ಇಟ್ ಇಸ್ ಆಲ್ ಯಾವುದನ್ನು ಹೋಲಿಸಿ ಆ ಡಿಕ್ಷನರಿಯಲ್ಲಿ ಇದೆ ಅಂದ್ರೆ 99% ವಾಕ್ಯಗಳು ಇಟ್ ಈಸ್ ರಿಲೇಟೆಡ್ ಟು ಸಾರೋ, ದುಃಖಕ್ಕೆ ಸಂಬಂಧಪಟ್ಟಿದ್ದಂತ ವಾಕ್ಯಗಳು. ನೆಕ್ಸ್ಟ್ ಸಫರಿಂಗ್ಗೆ ಕನ್ನಡಲ್ಲಿ ಏನ್ ಹೇಳ್ತಾರ್ರಿ? ಹಿಂಸೆ, ವೇದನೆ, ಅದಕ್ಕೆ ಸಂಬಂಧಪಟ್ಟಿದ್ದಂತ ವಾಕ್ಯಗಳು. ಮತ್ತೆ ಪಾಪ ಮತ್ತೆ ಸಾವು, ಎಲ್ಲ ವಿಷಯವೂ ಇದಕ್ಕೆ ರಿಲೇಟೆಡ್ ಆಗೇ ಇದೆ. ಎಲ್ಲಿ? ಡಿಕ್ಷನರಿಯಲ್ಲಿ. ಇವೆಲ್ಲ ಬಂದು ಈಗ ಕರೆಂಟ್ ಲೋಕದಲ್ಲಿ ಇರುವಂತ ವಿಷಯ. ಈಗ ಇದನ್ನೆಲ್ಲ ತೆಗೆದುಬಿಟ್ರೆ, ರೆಸ್ಟಿಟ್ಯೂಷನ್ ಆದ್ರೆ ಡಿಕ್ಷನರಿ ಬೇಕಾ ಬೇಡವಾ? ಬೇಡ ಅಂತಾರೆ. ಸೊ ರೆಸ್ಟಿಟ್ಯೂಷನ್ ಇಸ್ ನಾಟ್ ಅ ಈಸಿ ಜಾಬ್. ಈಗ ಇರೋದಿಕ್ಕೂ ಅಲ್ಲಿ ಮುಂಬರುವ ಕಾಲದಲ್ಲಿ ಸಮತ್ವವನ್ನು ಅವರು ಏನ್ ಮಾಡ್ತಾರ್ರಿ, ಸರಿ ಮಾಡುವಾಗ ಇವೆಲ್ಲ ವಿಷಯಗಳು ಇರಲ್ಲ. ಇರಲ್ಲ ರೀ. ಇವಾಗ ಡಿಕ್ಷನರಿಯಲ್ಲಿ ನೋಡಿದ್ವಲ್ಲ, ಮಾತ್ರೆ, ಆಮೇಲೆ ಡಾಕ್ಟರು, ನರ್ಸು, ಆಂಬುಲೆನ್ಸು, ಹಾಸ್ಪಿಟ್ಲು, ಸಾವು, ಆ ಥರ ಎಲ್ಲ ಯಾವುದು ಇರಲ್ಲ. ಎಲ್ಲ ವರ್ಡ್ಸು ಸಾವಿಗೆ ಸಂಬಂಧಪಟ್ಟಿದ್ದು, ಪಾಪಕ್ಕೆ ಸಂಬಂಧಪಟ್ಟಿದ್ದು, ಮತ್ತೆ ದುಃಖಕ್ಕೆ ಸಂಬಂಧಪಟ್ಟಿದ್ದು ವಾಕ್ಯಗಳೇ ಅಲ್ಲಿ ಇದೆ. ಇದಕ್ಕೆ ಒಂದು ಪ್ರವಾದನೆಯಲ್ಲಿ, ಐಸಾಯ ಪ್ರವಾದನೆಯಲ್ಲಿ ಇದ್ರ ಬಗ್ಗೆ ಬರೀತಾರೆ ನೋಡ್ರಿ. ಐಸಾಯ 35ನೇ ಅಧ್ಯಾಯ 10ನೇ ವಾಕ್ಯ. ಯೆಹೋವನು ವಿಮೋಚಿಸಿದವರು ಹಿಂದಿರುಗಿ ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು ಉತ್ಸಾಹ ಧ್ವನಿಯೊಡನೆ ಚಿಯೋನಿಗೆ ಸೇರುವರು. ಹರ್ಷಾನಂದಗಳನ್ನು ಅನುಭವಿಸುವರು. ಮೋರೆಯು ಕರಕರೆಯು ತೊಲಗಿ ಹೋಗುವವು. ನೋಡಿದ್ರ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸಾರೋ ಅಂಡ್ ಸೈಯಿಂಗ್ ಶಾಲ್ ಫ್ಲೀ ಅವೇ ಅಂತಾರೆ. ಎಲ್ಲಿ? ಕ್ರಿಸ್ತನ ರಾಜ್ಯದಲ್ಲಿ ಅಂತ ಕೂಡ ನಾವು ನೋಡ್ತೀವಿ ಅಲ್ರ. ಸೊ ನಮ್ಮ ಮೋಟಿವ್, ಸೆಕೆಂಡ್ ಪಾಸಿಬಲ್ ಮೋಟಿವ್ ನಾವು ಏನ್ ಹೇಳಿದ್ವಿ ಅಂದ್ರೆ, ಗಾಡ್ ಹಸ್ ಚೋಸನ್ ಮೀ ಫಾರ್ ವಾಟ್? ರೆಸ್ಟಿಟ್ಯೂಷನ್ ಯೂಸ್ ಮಾಡೋದಕ್ಕೆ. ಇವಾಗ ನಾವು ಅದನ್ನ ಇವಾಗ ನೋಡಿದ್ವಲ್ಲ, ರೆಸ್ಟಿಟ್ಯೂಷನ್ ಹೆಂಗಿದೆ ಅಂತ. ಅದಕ್ಕೆ ಸರಿಯಾಗಿದ್ದೀವ ನಾವು ಆ ವಿಷಯಗಳನ್ನ ಮಾಡೋದಕ್ಕೆ ಅಂತ ನಾವು ನೋಡ್ಬೇಕು ಅಲ್ರ. ಸೊ ಇನ್ನೊಂದು ನಾವು ಏನ್ ಹೇಳ್ತೀವಿ ಅಂದ್ರೆ, ಯಾವುದೇ ಒಂದು ಪೊಸಿಷನ್ ದೇವರ ಒಂದು ಸನ್ನಿಧಾನದಲ್ಲಿ, ಯಾವುದೇ ಒಂದು ಪೊಸಿಷನ್ ದೇವರು ನನ್ಗೆ ಕೊಟ್ಟರು ಏನ್ರಿ ಅದು ಸಾಕು. ಎನಿ ಪ್ಲೇಸ್ ಇನ್ ಗಾಡ್ಸ್ ಗ್ರೇಟ್ ಯೂನಿವರ್ಸ್ ವುಡ್ ಬಿ ಸ್ಯಾಟಿಸ್ಫೈಯಿಂಗ್ ಅಂತ ಕೂಡ ನಾವು ಹೇಳ್ತೀವಿ. ಏನಂದ್ರೆ, ಅವರು ಅಟ್ಲೀಸ್ಟ್ ನಮ್ಗೆ ಸೆಕೆಂಡ್ ಎತ್ತಲ್ಲಿ ಹೋಗದೆ ಅಟ್ಲೀಸ್ಟ್ ನಮ್ಗೆ ಆ ಒಂದು ವರ್ಲ್ಡ್ ಆಫ್ ಮ್ಯಾನ್ಕೈಂಡ್ ಇದೆ ಅಲ್ವಾ, ಅಲ್ಲಿ ನಾನು ಇದ್ಬಿಟ್ರು ಏನ್ರಿ ಸಾಕು ಅಂತ ಕೊನೆಗೆ ಬಂದ್ಬಿಡ್ತೀವಿ ಅಲ್ವಾ. ಸೊ ನಮ್ಮ ಪಾಸಿಬಲ್ ಮೋಟಿವ್ 3
ಏನಿರುತ್ತೆ ಅಂದ್ರೆ ಮೂರನೇ ಉದ್ದೇಶ ಏನಾಗಿರುತ್ತೆ ಅಂದ್ರೆ, ನಾವು ಈಗ ಸ್ಟಾರ್ಟಿಂಗ್ ನಾನು ಕೇಳಿದಾಗ ಹೇಳಿದ್ರಲ್ಲ ಎಲ್ಲ, ನಾನು ಕೂಡ ಹಂಗೆ ಹೇಳಿದೆ. ನಾನು ದೇವರೊಂದಿಗೆ ಇರಬೇಕು, ಮುಖಾಮುಖಿ ನೋಡ್ಬೇಕು. ಐ ವಾಂಟ್ ಟು ಬಿ ವಿತ್ ಗಾಡ್ ಅಂತ ಕೂಡ ನಾವು ನೋಡ್ತೀವಿ. ಸೊ ಇದೊಂದು ಮೋಟಿವ್ ಆಗಿರುತ್ತೆ. ಅಂದ್ರೆ ಈ ಒಂದು ಉದ್ದೇಶ ಯಾವ ರೀತಿ ಒಂದು ಉದ್ದೇಶ ಅಂತ ನಾವು ಯೋಚನೆ ಮಾಡ್ಬೇಕು ಯಾವತ್ತಾರು. ಹೆಂಗೆ ಅಂದ್ರೆ, ಹ್ಯೂಮನ್ ರೇಸ್ ಏನಾಗಿತ್ತು ಅಂದ್ರೆ, ಫಸ್ಟ್ ದೇವರು ಸೃಷ್ಟಿ ಮಾಡಿದಾಗ ಅವರು ಹೆಂಗಿದ್ರು ಅಂದ್ರೆ, ತಂದೆಯಾದ ದೇವ್ರ ಜೊತೆ ಅವರ ಒಂದು ಫೆಲೋಶಿಪ್ ಹೆಂಗಿತ್ತು ಅಂದ್ರೆ, ಆದಿಕಾಂಡದಲ್ಲಿ ನಾವು ನೋಡ್ತೀವಿ. ಆಡಮ್ ಅಂಡ್ ಈವ್ ಹೆಂಗಿದ್ರೆ ಅಂತೆ ದೇವ್ರ ಜೊತೆ. ದೇ ವಾಕ್ಡ್ ಇನ್ ದ ಕೂಲ್ ಆಫ್ ದ ಡೇ ಇನ್ ದ ಗಾರ್ಡನ್ ಆಫ್ ಈಡನ್ ಅಂತ ಕೂಡ ವಾಕ್ಯ ಇದೆ. ಸೊ ಅವ್ರ ಫೆಲೋಶಿಪ್ ಇತ್ತು ಮುಖಾಮುಖಿಯಾಗಿ, ಅಂದ್ರೆ ಅನ್ಯೋನ್ಯತೆ ಇತ್ತು, ಕಮ್ಯೂನಿಯನ್ ಇತ್ತು ದೇವರಿಗೂ ಮನುಷ್ಯನಿಗೂ. ಆ ಕಮ್ಯೂನಿಯನ್ ಹೆಂಗೆ ಅಂದ್ರೆ, ಇದು ಎಲ್ಲಿ ತಾನೇ ಬರುತ್ತೆ ಅಂದ್ರೆ, ನಮ್ಗೆ ಸಿಗುತ್ತೆ ಅಂದ್ರೆ ಆ ಒಂದು ರೆಸ್ಟಿಟ್ಯೂಷನ್ ನಲ್ಲೇ ನಮ್ಗೆ ಇದು ಸಿಗುತ್ತೆ, ಆ ಫೆಲೋಶಿಪ್ ಸಿಗುತ್ತೆ ಅಂತ ಕೂಡ ನಾವು ನೋಡ್ತೀವಿ. ಪರ್ಫೆಕ್ಟ್ ಮ್ಯಾನ್ ವಿಲ್ ಹ್ಯಾವ್ ಕಮ್ಯೂನಿಯನ್ ವಿತ್ ಗಾಡ್ ಅಂಡ್ ವಿಲ್ ಆಲ್ಸೋ ಫೀಲ್ ಇಟ್ ಅಂತ ಕೂಡ ನಾವು ನೋಡ್ತೇವೆ. ಅಂದ್ರೆ ಬ್ರದರ್ ಏನ್ ಹೇಳಲಿಕ್ಕೆ ಬರ್ತಾರೆ ಅಂದ್ರೆ, ಒಂದು ಪರಿಪೂರ್ಣವಾಗಿರುವ ಒಂದು ಮನುಷ್ಯ ಮಾತ್ರ ದೇವರ ಹತ್ರ ಏನ್ ಮಾಡ್ಬೇಕ್ರಿ ಆಗುತ್ತೆ, ಅನ್ಯೋನ್ಯತೆಯಲ್ಲಿ ಇರೋಕ್ಕಾಗುತ್ತೆ. ಇವಾಗ ನಾವ್ ಹೆಂಗಿದೀವ್ರಿ, ಇಂಪರ್ಫೆಕ್ಟ್ ಆಗಿದ್ದೀವಿ. ಇನ್ನೊಂದು ಅದಕ್ಕೆ ಏನ್ ಹೇಳ್ತಾರ್ರಿ ಬೈಬಲ್ ಅಲ್ಲಿ, ರೈಚಿಯಸ್ ಅಂಡ್ ಅನ್ರೈಚಿಯಸ್ ಅಂತ, ನೀತಿ ಅನೀತಿ. ಸೊ ಪರ್ಫೆಕ್ಟ್ ಕಂಡೀಷನ್ ಅಲ್ಲಿ ಯಾರು ಇರೋದ್ರಿ, ರೈಚಿಯಸ್ ಮ್ಯಾನ್. ಅನೀತಿಯಲ್ಲಿ ಇರೋದು ಯಾರ್ರಿ, ನಾವು. ಪಾಪದಲ್ಲಿ ಬಿದ್ದ್ಬಿಟ್ಟಿದ್ದೀವಿ, ಇವಾಗ ನೀತಿನೇ ಇಲ್ಲ ನಮ್ಗೆ, ಅಲ್ವಾ? ಈ ಲೋಕದಲ್ಲೇ ಈ ತರ ಕಂಡೀಷನ್ ಅಲ್ಲಿ ಇದ್ದದ್ದು ಇಬ್ರೆ. ಯಾರ್ರಿ ಅವರು? ಓ ವೆರಿ ಗುಡ್. ಒಂದು ಆಡಮ್, ಎರಡನೇದು ಯೇಸು ಸ್ವಾಮಿ ಅಂತ ಕೂಡ ನಾವು ನೋಡ್ತೀವಿ. ಇಬ್ರೇ ಬಂದು ಈ ಈ ಒಂದು ಕಂಡೀಷನ್ ಅಲ್ಲಿ ಇದ್ದಿದ್ದು ಅಂತ ಕೂಡ ನಾವು ನೋಡ್ತೀವಿ. ಇವರಿಬ್ಬರಿಗೆ ಆ ಆಪರ್ಚುನಿಟಿ ಇತ್ತು. ಸೊ ಫಸ್ಟ್ ನೀತಿವಂತನಾಗಿ ಸೃಷ್ಟಿ ಮಾಡಿದಂತ ಆದಾಮ್ಗೆ ಅವರು ನಮ್ಗೆ ಏನ್ ತಗೊಂಬಂದ್ ಕೊಟ್ಬಿಟ್ರಿ, ಪಾಪ ತಗೊಂಬಂದ್ ಕೊಟ್ಟು ಅನೀತಿಯಲ್ಲಿ ಇವತ್ತುವರೆಗೂ ನಾವು ಬಾಳ್ತಾ ಇದ್ವಿ, ಅಲ್ವಾ? ಸೊ ಈಗ ಯೇಸು ಸ್ವಾಮಿಗೆ ಏನ್ ಹೇಳ್ತಾರ್ರಿ, ಎರಡನೇ ಆದಾಮ್ ಅಂತ ಹೇಳ್ತಾರೆ. ಸೊ ಈ ಎರಡನೇ ಆದಾಮ್ ಏನ್ ತಗೊಂಬಂದ್ ಕೊಡ್ತಾರ್ರಿ ಇವಾಗ ನಾವು ನಮ್ಗೆ ನಿತ್ಯ ಜೀವ ಕೊಡ್ತಾರೆ. ಹೆಂಗ್ ತಗೊಂಬಂದ್ ಕೊಟ್ರು? ಅವರು ನಮ್ಗೋಸ್ಕರ ಏನ್ ಮಾಡಿದಾರ್ರಿ, ಮರಣವನ್ನು, ನಮ್ಮ ಪಾಪ ಎಲ್ಲ ಅವ್ರ ಮೇಲೆ ಏನಾಗಿದ್ದಾರೆ. ಡೇ ಆಫ್ ಅಟೋನ್ಮೆಂಟ್ ಅಲ್ಲಿ ಏನ್ ಮಾಡ್ತಾ ಇದ್ರು ರೀ, ಐಪ್ರಿಸ್ಟ್ ಬಲಿ ಕೊಡ್ತಾ ಇದ್ರು. ಒಂದ್ ಬಲಿ ಹೆಂಗ್ ಕೊಡ್ತಾ ಇದ್ರು ರೀ, ಒಂದ್ ಕುರಿನ. ಇಸ್ರೇಲ್ ಜನ ಬರುವ ದಿನಗಳಲ್ಲಿ ಪಾಪ ಮಾಡ್ತಾರಲ್ಲ, ಆ ಪಾಪ ಎಲ್ಲ ಈ ಕುರಿ ಮೇಲೆ ಇಟ್ಬಿಟ್ಟು ಅದೊಂದು ಸ್ಯಾಕ್ರಿಫೈಸ್ ಕೊಡ್ತಾರೆ. ಕರೆಕ್ಟ್ ಬ್ರದರ್? ಅಟೋನ್ಮೆಂಟ್ ಡೇ ಸ್ಯಾಕ್ರಿಫೈಸ್ 3 ಸತಿ ಒಳಗೆ ಹೋಗಿ ಬರ್ತಾರೆ ಐಪ್ರಿಸ್ಟ್, ಅಲ್ವಾ? ಆ ರೀತಿ ನಮ್ಮ ಪಾಪ ಎಲ್ಲ ಏನಾಗಿತ್ತು ರೀ, ಅವ್ರ ಮೇಲೆ ಮುತ್ಕೊಂಡು, ಹಿ ವಾಸ್ ರೈಚಿಯಸ್, ನೀತಿಯಾಗಿದ್ದಂತ ಯೇಸು ಸ್ವಾಮಿ ಅನೀತಿಯಲ್ಲಿ ನಾವಿದ್ವಿ, ಅಂದ್ರೆ ದರಿದ್ರರಾಗಿ ಆಗ್ಬಿಟ್ಟಿದ್ವಿ, ಪಾಪಿಗಳಾಗಿ. ವಾಕ್ಯ ಇದೆ ಇದಕ್ಕೆ. ನಮ್ಮನ್ನು ಐಶ್ವರ್ಯವಂತರಾಗಿ ಮಾಡ್ಲಿಕ್ಕೆ ಅವ್ರೇನ್ ಮಾಡ್ಬಿಟ್ಟಿದಾರ್ರಿ, ಅವ್ರು ಬಡತನಲ್ಲಿ ಹೋಗಿದ್ದಾರೆ. ಅಂದ್ರೆ ಮೀನಿಂಗ್ ಏನಂದ್ರೆ, ಅವರು ಇದ್ದಿದ್ದು ಉನ್ನತವಾದ ಒಂದು ಸ್ಟೇಟ್ ಅನ್ನು ಬಿಟ್ಟು ಕೆಳಗೆ ಬಂದು ನಮಗೋಸ್ಕರ ಸಫರ್ ಮಾಡಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ನಮ್ಮನ್ನು ಐಶ್ವರ್ಯವಾನಾಗಿ ಮಾಡೋದಿಕ್ಕೆ ಅವರು ಬಲಿ ಕೊಟ್ಟಿದ್ದಾರೆ ಅಂತ ಕೂಡ ನಾವು ನೋಡ್ತೀವಿ, ಅಲ್ವಾ? ಮತ್ತೆ ನಮ್ಮನ್ನು ದೇವರಲ್ಲಿ ಆ ಫೆಲೋಶಿಪ್ ಮತ್ತೆ ನಮ್ಗೆ ಸಿಗ್ಬೇಕು. ಆಡಮ್ ಅನ್ನು ಕ್ರಿಯೇಟ್ ಮಾಡಿದಾಗ ಫೆಲೋಶಿಪ್ ಹೆಂಗಿತ್ತು ರೀ ದೇವ್ರ ಜೊತೆ, ಆ ಫೆಲೋಶಿಪ್ ನಮ್ಗೆ ಮತ್ತೆ ಸಿಗ್ಬೇಕು. ಆ ಒಂದು ಉದ್ದೇಶಕ್ಕಾಗಿ ಇದನ್ನು ಮಾಡ್ತಾರೆ. ಈಗ ಸಫರಿಂಗ್ ಹೆಂಗಿರ್ತಾರ್ರಿ ಕ್ರೈಸ್ತ ಅಂತ ಕೂಡ ನಾವು ನೋಡಿದಾಗ, ಈ ವಾಕ್ಯ ನಾವು ಏನ್ ಮಾಡೋಣ ಅಂದ್ರೆ, ಇದೊಂದು ಓದನ. ವಿಮೋಚನಾ ಕಾಂಡ 12ನೇ ಅಧ್ಯಾಯ ವಚನ 8 ರಿಂದ 9. ಆ ರಾತ್ರಿಯಲ್ಲಿಯೇ
ಆ ಮಾಂಸವನ್ನು ಭೋಜನ ಮಾಡಬೇಕು. ಹ್ಮ್ ಅದನ್ನು ಬೆಂಕಿಯಲ್ಲಿ ಸುಟ್ಟು ಹುಳಿ ಇಲ್ಲದ ರೊಟ್ಟಿಗಳ ಮತ್ತು ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡಬೇಕು. ಹ್ಮ್. ಅದನ್ನು ಹಸಿಯಾಗಿಯೂ ನೀರಿನಲ್ಲಿ ಬೇಯಿಸಿಯೂ ತಿನ್ನಕೂಡದು. ಅದನ್ನೆಲ್ಲ ತಲೆ, ತೊಡೆ, ಹೊಟ್ಟೆಯೊಳಗಣವುಗಳು ಸಹಿತವಾಗಿ ಬೆಂಕಿಯಲ್ಲಿ ಸುಟ್ಟೆ ತಿನ್ನಬೇಕು. ನೋಡಿದ್ರಾ? ಇವಾಗ ಈ ಒಂದು ವಚನ ಏನಕ್ಕೆ ನಾವು ಧ್ಯಾನ ಮಾಡ್ತಾ ಇದೀವಿ ಅಂದ್ರೆ, ಈಗ ನಮ್ಮ ಮೋಟಿವ್ ಇತ್ತಲ್ವಾ, ಇನ್ನೊಂದು ಮೋಟಿವ್, ಲಾಸ್ಟ್ ಮೋಟಿವ್ ನಾವು ನೋಡಿದ್ವಲ್ಲ, ನಮ್ಗೆ ಏನಾಗಿತ್ತು ರೀ, ನಾವು ಲೋಕವನ್ನು ಇವಾಗ ಏನ್ ಮಾಡ್ಬೇಕ್ರಿ, ಸರಿ ಮಾಡೋದಿಕ್ಕೆ ನಮ್ಗೊಂದು ಆಪರ್ಚುನಿಟಿ ಇದೆ. ಅದಕ್ಕೆ ನಾನು ಆ ಕ್ಲಾಸಲ್ಲಿ ಇರಬೇಕು ಅಂತ. ಈಗ ಯೇಸು ಸ್ವಾಮಿಯ ಸ್ಯಾಕ್ರಿಫೈಸ್ಗೂ ಸಭೆಯ ಸ್ಯಾಕ್ರಿಫೈಸ್ಗೂ ಕಂಪೇರ್ ಮಾಡಿದ್ರೆ ಯಾವ ಸ್ಯಾಕ್ರಿಫೈಸ್ ದೊಡ್ಡದು? ಹೆಂಗ್ ಹೇಳ್ತೀರಾ? ಇದಕ್ಕೆ ಎಲ್ಲಾರು ಹೇಳಿದಾರ? ಈ ವಾಕ್ಯದಲ್ಲೇ ಹೇಳಿದಾರ ನೋಡ್ರಿ. ಈ ಸ್ಯಾಕ್ರಿಫೈಸ್ ಇದೆ ಅಲ್ವಾ, ಈ ಬಲಿ ಯಜ್ಞ, ಇದನ್ನ ಹೆಂಗ್ ತಿನ್ಬೇಕಂತೆ? ಸರಿಯಾಗಿ ಓದಿ. ಬೇಯಿಸಬಾರ್ದು, ಸುಟ್ಟು ತಿನ್ಬೇಕು. ಸಾರಿ, ಕರೆಕ್ಟ್ ಬ್ರದರ್ ಹೇಳಿದ್ದು. ಇದನ್ನ ಸುಟ್ಟು ತಿನ್ಬೇಕು ಅಂತಾರೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಇಂಗ್ಲಿಷ್ ಅಲ್ಲಿ ಸಾರ್ಡೆಂಡ್ ಅಂತಾರೆ. ಸಾರ್ಡೆಂಡ್ ಅಂದ್ರೆ ಇಟ್ ಶುಡ್ ನಾಟ್ ಬಿ ಸಾರ್ಡೆಂಡ್ ಅಂತಾರೆ. ಅಂದ್ರೆ ಇಟ್ ಶುಡ್ ನಾಟ್ ಬಿ ಬಾಯ್ಲ್ ಮಾಡಬಾರ್ದು, ಬೇಯಿಸಿ ತಿನ್ಬಾರ್ದು, ಅದನ್ನ ಬೆಂಕಿಯಲ್ಲಿ ಸುಟ್ಟು ತಿನ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಇಟ್ ಶುಡ್ ಬಿ ರೋಸ್ಟೆಡ್ ಇನ್ ಫೈರ್ ಅಂತ. ಅದೇ ಬಂದು ಸಭೆಯ ಸ್ಯಾಕ್ರಿಫೈಸ್ಗೆ ಒಂದ್ ಕಡೆ ಸಿಂಬಾಲಿಕ್ ಆಗಿ ಬರ್ದಿದ್ದಾರೆ ನೋಡ್ರಿ. 2 Chronicles 35th chapter 13th verse. ಕ್ರಾನಿಕಲ್ಸ್ ಏನ್ ಹೇಳ್ತಾರೆ ಬ್ರದರ್ ಕನ್ನಡಲ್ಲಿ? ಪೂರ್ವಕಾಲ ವೃತ್ತಾಂತದಲ್ಲಿ 35ನೇ ಅಧ್ಯಾಯ 13ನೇ ವಚನ. ಈ ಒಂದು ಸ್ಯಾಕ್ರಿಫೈಸ್ ನೋಡ್ರಿ, ಚರ್ಚ್ ಸ್ಯಾಕ್ರಿಫೈಸ್ ಬಗ್ಗೆ ಇಲ್ಲಿ ಮಾತಾಡ್ತಾರೆ. ಆಮೇಲೆ ಲೇವಿಯರು ಪಸ್ಕದ ಮಾಂಸವನ್ನು ನಿಯಮದ ಪ್ರಕಾರ ಬೆಂಕಿಯಲ್ಲಿ ಸುಟ್ಟು ದೇವರಿಗೆ ಕಾಣಿಕೆಯಾಗಿ ಸಮರ್ಪಿತವಾದ ಪಶುಗಳ ಮಾಂಸವನ್ನು ಕೊಪ್ಪರಿಗೆ, ಬಾನೆ, ಹಂಡೆಗಳಲ್ಲಿ ಬೇಯಿಸಿ ಬೇಗನೆ ತಂದು ಜನರಿಗೆ ಬಡಿಸಿದರು. ಜನರಿಗೆ ಕೊಡುವಂತ ಈ ಒಂದು ಇದನ್ನ ಹೆಂಗ್ ಮಾಡ್ತಾರ್ರಿ? ಬೇಯಿಸ್ತಾರೆ. ಇದು ಬಂದು ಸಭೆಯ ಸ್ಯಾಕ್ರಿಫೈಸ್ಗೆ ಹೋಲಿಸಿ ಮಾತಾಡುವಂತ ವಿಷಯ. ಯೇಸು ಸ್ವಾಮಿಯ ಸ್ಯಾಕ್ರಿಫೈಸ್ ಹೆಂಗಿತ್ರಿ? ಅಲ್ಲಿ 2 ಪಸ್ಕದ ಸ್ಯಾಕ್ರಿಫೈಸ್. ಅದು ಫಸ್ಟ್ ಕೊಟ್ಟಿದ್ದ ಸ್ಯಾಕ್ರಿಫೈಸ್ ಹೆಂಗಿತ್ರಿ? ಅದು ಸುಟ್ಟು ತಿನ್ಬೇಕು ಬೆಂಕಿಯಲ್ಲಿ. ಈ ಸ್ಯಾಕ್ರಿಫೈಸ್ ಹೆಂಗಿದೆ ರೀ? ಬೇಯಿಸಿ ಜನರಿಗೆ ಕೊಡೋದು, ಬೇಯಿಸಿ ತಿನ್ಬೇಕು. ಈಗ ಸುಟ್ಟು ತಿನ್ನೋದಕ್ಕೂ ಬೇಯಿಸಿ ತಿನ್ನೋದಕ್ಕೂ ಡಿಫ್ರೆನ್ಸ್ ಏನ್ರಿ ಇದೆ? ವಾಟ್ ಈಸ್ ದ ಡಿಫರೆನ್ಸ್ ಅಂತ ಕೂಡ ನಾವು ನೋಡ್ಬೇಕಂದ್ರೆ ಇದು ಇನ್ನೊಂದು ವಾಕ್ಯ ಓದ್ಬಿಡೋಣ. 1 Corinthians 5th chapter 7th verse. 1 ಕೊರಿಂಥ 5ನೇ ಅಧ್ಯಾಯ 7ನೇ ವಚನ. ನೀವು ಹುಳಿ ಇಲ್ಲದವರು ಎನಿಸಿಕೊಂಡಿದ್ದರಿಂದ ಹಳೆ ಹುಳಿಯನ್ನು ತೆಗೆದು ಹಾಕಿ ಹೊಸ ಕಣಕದಂತಾಗಿರ್ರಿ. ಯಾಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿ ಕೊಯ್ದದೆ, ಅದಾವುದಂದರೆ ಕ್ರಿಸ್ತನೇ. ಇದು ಬಂದು ಸಭೆಯ ಸ್ಯಾಕ್ರಿಫೈಸ್ಗೆ ಹೋಲಿಸಿ ಮಾತಾಡೋದು. ಸೊ ಈ ಬೇಯಿಸೋದಕ್ಕೂ ಇದು ಕ್ರೈಸ್ಟ್ ಸ್ಯಾಕ್ರಿಫೈಸ್ಗೆ ಇದು 1 Corinthians 5th chapter 7th verse. ಇದು ರೋಸ್ಟ್ ಮಾಡಿ ತಿನ್ನುವಂತ ಸ್ಯಾಕ್ರಿಫೈಸ್, ಸುಟ್ಟು ತಿನ್ನುವಂತ ಸ್ಯಾಕ್ರಿಫೈಸು. ಸುಡೋದು ಅಂದ್ರೆ ಹೆಂಗ್ ಹೇಳ್ತಾರೆ ಅಂದ್ರೆ, ಎಷ್ಟು ಟೆಂಪರೇಚರ್ಗೆ ಹೋಗುತ್ತೆ ಅಂದ್ರೆ, ಬಾಯ್ಲಿಂಗ್ ಟೆಂಪರೇಚರ್ಗೂ ಸುಡೋ ಟೆಂಪರೇಚರ್ಗೂ ಡೈರೆಕ್ಟ್ ಆಗಿ ಬೆಂಕಿಯಲ್ಲಿ ಒಂದು ಮಾಂಸನ ಸುಟ್ರೆ ಅದು 400 degrees ವರೆಗೂ ಹೋಗುತ್ತೆ ಅಂತೆ, 400 degrees. ಆದ್ರೆ ಬಾಯ್ಲಿಂಗ್ ಪಾಯಿಂಟ್ ಎಷ್ಟ್ರಿ? ನಮ್ಮೆಲ್ಲರಿಗೂ ಗೊತ್ತು. ನೀರನ್ನ ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಬಾಯ್ಲ್ ಮಾಡ್ಬೋದ್ರಿ? 100 degreesಗೆ ಆ ಬಬಲ್ಸ್ ಬಂದ್ಬಿಡುತ್ತೆ ಮೇಲೆ. ಮ್ಯಾಕ್ಸಿಮಮ್ ನೀವು ತಗೊಂಡೋಗಿ ಬಾಯ್ಲ್ ಮಾಡಿದ್ರೆ ಒಂದು 200 degrees ವರೆಗೂ ಅದು ಹೋಗ್ಬೋದು. ಅದಕ್ಕಿಂತ ಹೆಚ್ಚಾಗಿ ಹೋಗಲ್ಲ 200 degreesಗಿಂತ. ಅದ್ರ ಕ್ರೈಸ್ಟ್ ಸ್ಯಾಕ್ರಿಫೈಸು ಸುಟ್ಟಿರೋದು ಇಟ್ ವಾಸ್ 200 degrees ಅಂತ ಕೂಡ, 400 degrees ಅಂತ ಕೂಡ ನಾವು ನೋಡ್ತೀವಿ. ಸೊ ಅದಕ್ಕೆ ನಾವು ಕ್ರೈಸ್ಟ್ ಸ್ಯಾಕ್ರಿಫೈಸ್ಗೂ ಸಭೆಯ ಸ್ಯಾಕ್ರಿಫೈಸ್ಗೂ ನಾವು ಕಂಪೇರ್ ಮಾಡಿದಾಗ ಕ್ರೈಸ್ಟ್ ಸ್ಯಾಕ್ರಿಫೈಸೇ ತುಂಬಾ ಉನ್ನತವಾದ, ಶ್ರೇಷ್ಠವಾದ ಸ್ಯಾಕ್ರಿಫೈಸು. ಅದಕ್ಕೆ ಈಕ್ವಲ್ ಆಗಿ
ಯಾರು ಕೊಡಕ್ಕಾಗಲ್ಲ. ಅದು ಕೊಡೋಂಗಿದ್ರೆ ಯೇಸು ಸ್ವಾಮಿ ಬರೋ ಅವಶ್ಯಕತೆನೇ ಇರ್ಲಿಲ್ಲ. ಯಾರು ಬೇಕಾದ್ರೆ ಕೊಡ್ಬೋದು. ಪರ್ಫೆಕ್ಟ್ ಮ್ಯಾನ್ನೇ ಏನ್ ಮಾಡ್ಬೇಕ್ರಿ ಇವಾಗ? ಕೊಡ್ಬೇಕು ಅದು ಅಲ್ವಾ? ಸೊ ಈ ಪರ್ಫೆಕ್ಟ್ ಮ್ಯಾನ್ ಯೇಸು ಸ್ವಾಮಿ ಏನ್ ಮಾಡಿದ್ದಾರೆ ಅಂದ್ರೆ, ಅವ್ರು ಸಫರ್ ಮಾಡಿ ಅವರು ನಮಗೋಸ್ಕರ ಆ ಒಂದು ಸ್ಯಾಕ್ರಿಫೈಸ್ನ ಅಲ್ಲಿ ಕೊಟ್ಟಿರೋದನ್ನು ನೋಡ್ತೀವಿ. ಅದನ್ನೇ ನಾವು ಏನ್ ಮಾಡಿದ್ವಿ ಅಂದ್ರೆ, ಈ ಒಂದು ಕಾಲದಲ್ಲಿ ನಾವು ಪಸ್ಕದ ಆ ಒಂದು ಹಬ್ಬ ಆಚರಣೆ ಮಾಡೋದಕ್ಕೆ ಮುಂಚೆ ಪ್ರೀ ಮೆಮೋರಿಯಲ್, ಪೋಸ್ಟ್ ಮೆಮೋರಿಯಲ್ ಎಲ್ಲ ಇದೆ. ನಾವು ಅದ್ರ ಬಗ್ಗೆ ಮೆಡಿಟೇಟ್ ಮಾಡಿದ್ವಿ. ಯೇಸು ಸ್ವಾಮಿಯ ಸ್ಯಾಕ್ರಿಫೈಸ್ ಹೆಂಗಿತ್ತು ಅಂತ. ಹೆಂಗೆ ನೋಡ್ರಿ, ಯೇಸು ಸ್ವಾಮಿ ನಾವೆಲ್ಲ ಈಗ 200 yearsವರೆಗೂ ಆ ಸ್ಯಾಕ್ರಿಫೈಸ್ನ ನಾವು ಇನ್ನ ಜ್ಞಾಪಕ ಇಟ್ಟಿದ್ದೀವಿ ಅಂದ್ರೆ ಏನಕ್ಕೆ ಇಟ್ಕೊಂಡಿದ್ದೀವಿ? ನಮ್ಮ ಮಾಸ್ಟರ್, ನಮ್ಮ ಟೀಚರ್ ಹೆಂಗ್ ಟೀಚ್ ಮಾಡಿದ್ದಾರೆ ನೋಡ್ರಿ, ಏನಕ್ಕೆ ಇಟ್ಕೊಂಡಿದ್ದೀವಿ? ಅವರು ಹಂಗೆ ವರ್ಡ್ಸ್ ಅಲ್ಲಿ ಹೇಳ್ಬೋದಾಗಿತ್ತಲ್ಲ, ಇದನ್ನು ನೀವೇನ್ ಮಾಡ್ರಿ ಜ್ಞಾಪಕಕ್ಕೆ ಇಟ್ಕೊಳ್ಳಿ. ನನ್ನ ಸ್ಯಾಕ್ರಿಫೈಸ್ನ ಸಿಂಬಾಲಿಕ್ ಆಗಿ ಕೊಟ್ಬಿಟ್ಟಿದ್ದಾರೆ. ಏನ್ ಮಾಡಿದ್ದಾರೆ ಅಂದ್ರೆ, ಸಿಂಬಲ್, ಯಾವುದೇ ಒಂದು ಸಿಂಬಲ್ ಕೊಟ್ಬಿಟ್ಟು ನಮ್ಗೆ ಪಿಕ್ಚರೈಸ್ ಮಾಡ್ಬಿಟ್ರೆ ಅದೇನಾಗತ್ರಿ ನಮ್ಗೆ ಹಂಗೆ ಗೊತ್ತಿರುತ್ತೆ. ಅವ್ರು ಯಾವ್ದನ್ನ ಪಿಕ್ಚರೈಸ್ ಮಾಡಿದ್ರಿ? ರೊಟ್ಟಿ ಮತ್ತೆ ರಕ್ತ. ಅದನ್ನಿಟ್ಟು ಸಿಂಬಾಲಿಕ್ ಆಗಿ ಅವ್ರು ಏನ್ ಮಾಡ್ತಾರ್ರಿ, ಇದನ್ನು ಇದೇ ತರ ನೀವು ಏನ್ ಮಾಡ್ರಿ, ನೀವು ಈ ಹಬ್ಬವನ್ನು ಆಚರಣೆ ಮಾಡಿ. ಈ ಆಚರಣೆ ಮಾಡಿದಾಗ ಈ ರೊಟ್ಟಿ ಏನನ್ನು ಸೂಚನೆ ಮಾಡುತ್ತೆ ಅಂತ ಕೂಡ ಎಕ್ಸ್ಪ್ಲನೇಷನ್ ಜಾನ್ ಅಲ್ಲಿ ಹೇಳ್ತಾರ್ರಿ. ಅವ್ರು ಏನ್ ಕೊಡ್ತಾರ್ರಿ? ಇದು ನನ್ನ ದೇಹ, ನಿಮಗೋಸ್ಕರ ಇದೇನಾಗಿದ್ದಾರೆ, ಮುರಿಯಲ್ಪಟ್ಟಿದೆ. ಮತ್ತು ಆ ಒಂದು ದ್ರಾಕ್ಷಿ ರಸ ಏನ್ರಿ, ಅದು ಅವ್ರ ರಕ್ತ, ನಮಗೋಸ್ಕರ ಅದು ಸುರಿಯಲ್ಪಟ್ಟಿದೆ ಅಂತ ಕೂಡ ನಾವು ನೋಡ್ತೀವಿ ಅಲ್ರ. ಸೊ ಇದು ಈ ಒಂದು ಸ್ಯಾಕ್ರಿಫೈಸ್ನ ಅವ್ರ ಕೊನೆವರೆಗೂ ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಆ ಸ್ಯಾಕ್ರಿಫೈಸ್ನ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಥಾಟ್ ನನಗೆ ಬಂತು, ಅದು ಬ್ರದರ್ಗೆ ಹೇಳ್ತೀನಿ, ಸ್ಟಡಿ ಮಾಡಿ. ಅದು ಹೆಂಗಿದ್ರೆ, ಈಗ ಅಟೋನ್ಮೆಂಟ್ ಡೇ ಸ್ಯಾಕ್ರಿಫೈಸ್ ಅಲ್ಲಿ ಐಪ್ರಿಸ್ಟ್ ಏನ್ ಮಾಡ್ತಾರ್ರಿ, ಎಷ್ಟು ಸ್ಯಾಕ್ರಿಫೈಸ್ ಕೊಡ್ತಾರ್ರಿ? ಮೂರು ಸತಿ ಒಳಗಡೆ ಹೋಗಿ ಬರ್ತಾರೆ. ಅದೇ ತರ ಯೇಸು ಸ್ವಾಮಿ ಇವ್ರು ಸ್ಯಾಕ್ರಿಫೈಸ್ ಕೊಡೋದಕ್ಕೆ ಮುಂಚೆ ಗೆತ್ಸೆಮನಿಯಲ್ಲಿ ಎಷ್ಟು ಸತಿ ಹೋಗಿ ಬರ್ತಾರ್ರಿ? ಕೆಳಗೆ ಹೋಗಿ ಬಂದ್ಬಿಟ್ಟು ಹೋಗ್ತಾರೆ. ಒಂದು ಫಸ್ಟ್ ಟೈಮ್ ಹೋಗ್ತಾರೆ, ಆಮೇಲೆ ಸೆಕೆಂಡ್ ಟೈಮ್ ಬಂದು ಅಪೋಸ್ಟಲ್ಸ್ಗೆಲ್ಲ ರಿಬ್ಯೂಕ್ ಬೇರೆ ಮಾಡ್ತಾರೆ. ಅಟ್ಲೀಸ್ಟ್ 1 hour ನೀವು ಏನ್ ಮಾಡಕ್ಕಾಗಲ್ಲ, ಎದ್ದು ಇರಕ್ಕಾಗಲ್ವಾ ಅಂತಾರೆ. 3 times ಒಳಗಡೆ ಹೋಗಿ ಬರ್ತಾರೆ ಅವ್ರು. ಮಾಡ್ಬಿಟ್ಟು ಆಮೇಲೆ ಅವ್ರ ಸ್ಯಾಕ್ರಿಫೈಸ್ನ ಏನ್ ಮಾಡ್ತಾರ್ರಿ, ಕೊನೆಯಲ್ಲಿ ಕೊಡ್ತಾರೆ ಅಂತ ಕೂಡ ನೋಡಿ. ಇದೊಂದು ನನ್ನ ಥಾಟು ಬ್ರದರ್, ನೋಡಿ ಅದು ಕರೆಕ್ಟಾ ಇಲ್ವಾ ಅಂತ ಸ್ಟಡಿ ಮಾಡಿ ನೋಡಿ, ಆಯ್ತಾ? ಸೊ ಇದು ಈ ಸ್ಯಾಕ್ರಿಫೈಸ್ ಯೇಸು ಸ್ವಾಮಿ ಕೊಟ್ರು, ಹೆಂಗೆ ಪರ್ಫೆಕ್ಟ್ ಆಗಿ ಕೊಟ್ರು, ಹೆಂಗ್ ಕೊಟ್ರು, ಹೆಂಗೆ ಹೇಳಕ್ಕಾಗುತ್ತೆ? ಅವರ ದೇಹವನ್ನು ಸಜೀವ ಬಲಿಯಾಗಿ ಕೊಟ್ರು ಅಂತ. ದೇವರಿಗೆ ತುಂಬಾ ಇಷ್ಟವಾಗಿರುವಂತ ಮೀಸಲಾಗಿರುವಂತ ಸ್ಯಾಕ್ರಿಫೈಸ್ ಹೆಂಗಿರ್ಬೇಕ್ರಿ? ಪರಿಪೂರ್ಣವಾಗಿರ್ಬೇಕು. ಅದ್ ಹೆಂಗೆ ಕೊಡ್ಬೇಕ್ರಿ? ನಾವು ಸಜೀವ ಬಲಿಯಾಗಿ ಕೊಡ್ಬೇಕು ನಮ್ಮ ದೇಹಗಳನ್ನು. ಯೇಸು ಸ್ವಾಮಿ ಹೆಂಗ್ ಕೊಟ್ರು ಇದು ಸ್ಯಾಕ್ರಿಫೈಸ್? ನಮ್ಮ ದೇಹಕ್ಕೆ ಸಂಬಂಧಪಟ್ಟಿದ್ದ ವಿಷಯಗಳ ಬಗ್ಗೆನೆ ಮಾತಾಡೋಣ. ಅದನ್ನೇ ಸ್ಯಾಕ್ರಿಫೈಸ್ ಮಾಡಿದ್ರು ಅವರು. ಮನುಷ್ಯನಿಗೆ ಎಷ್ಟು ಅರಿವು ಇದ್ದಾರೆ? 5 senses, 6 sense ಅಂತ ಹೇಳ್ತಾರೆ. ಅದ್ ನೋಡೋಣ, ಯಾವ್ದೆಲ್ಲ ರಿಸೆನ್ಸು? ಕಣ್ಣು ಏನ್ ಮಾಡುತ್ತೆ ರೀ? ಸೈಟ್. ಎರಡನೇದು ರೀ ಸ್ಮೆಲ್, ಸೆಕೆಂಡ್ ಸೈಟ್. ಆಮೇಲೆ ಟೇಸ್ಟ್, ಕೇಳೋದು, ಕಿವಿ, ಹಿಯರಿಂಗ್. ಆಮೇಲೆ ಟಚ್, ಫೀಲ್, ಫ್ಲೆಶ್ನ. ಎಷ್ಟಾಯ್ತು ಇವಾಗ? 5. ಥಾಟ್, ಬ್ರೈನ್ದು 6. ನಮ್ಮ ಥಾಟ್ಗೂ ಅನಿಮಲ್ಸ್ ಥಾಟ್ಗೂ ಏನಿದೆ ರೀ, ನಾವು ಯೋಚನೆ ಮಾಡೋ ಥರ ಮಾಡಲ್ಲ. ಸೊ ಇದನ್ನೇ ಸ್ಯಾಕ್ರಿಫೈಸ್ ಮಾಡೋದು ಯೇಸು ಸ್ವಾಮಿ. ಇದನ್ನೇ ಸ್ಯಾಕ್ರಿಫೈಸ್ ಮಾಡೋದು. ಅವ್ರ ಥಾಟ್ಸ್ನ, ಅವ್ರ ಸೈಟ್ನ, ಅವ್ರು ಟಚ್ ಮಾಡಿದ್ದನ್ನ, ಅವ್ರು ಫೀಲ್ ಮಾಡಿದ್ದು, ಅವ್ರು ಊಟ ಮಾಡಿದ್ದು, ಅವರು ಆ ಸ್ಮೆಲ್ನ, ಇದನ್ನೆಲ್ಲನೇ ಅವ್ರು ಏನ್ ಮಾಡಿದ್ರು ಅಂದ್ರೆ, ಅವರು ಮಾಡಿದ್ರು. ವಾಕ್ಯ ಕೂಡ, ನಾವು ಬಾಯಿನಿಂದ ಮಾತಾಡ್ತೀವಲ್ಲ, ಇದೆಲ್ಲಾನೇ ಸ್ಯಾಕ್ರಿಫೈಸ್ ಮಾಡಿದ್ರು. ಇವಾಗ ನಾವು ಕೂಡ
ಸಜೀವ ಬಲಿಯಾಗಿ ಕೊಡ್ಬೇಕು ಅಂದ್ರೆ ಇಷ್ಟ್ರ ಮೇಲೆ ನಾವು ಫೋಕಸ್ ಮಾಡ್ಬಿಟ್ರೆ 100% ವಿನ್. ಸರಿನಾ ತಪ್ಪ? ಬೇರೆ ಏನಾರು ಇದೆಯಾ ಇದರಲ್ಲಿ? ಇಲ್ಲ. ನಮ್ಮ ಥಾಟ್ಸು, ನಮ್ಮ ಆಲೋಚನೆಗಳು, ಮತ್ತೆ ನಾವು ಕೇಳುವಂತ ವಿಷಯಗಳು, ನಾವು ಮಾತಾಡುವಂತ ಮಾತು, ನಾವು ಯೇಸುಸ್ವಾಮಿ ಒಂದ್ ಕಡೆ ಹೇಳ್ತಾರೆ, ಏನ್ ಹೇಳ್ತಾರ್ರಿ? ವಾಟ್ ಗೋಸ್ ಇನ್ಸೈಡ್ ಎ ಮ್ಯಾನ್ ಡಸ್ ನಾಟ್ ಡಿಫೈಲ್, ವಾಟ್ ಕಮ್ಸ್ ಔಟ್ ಆಫ್ ಯುವರ್ ಮೌತ್ ಡಿಫೈಲ್ಸ್. ಬಾಯಿನಿಂದ ಹೊರಗಡೆ ಬರುವ ಮಾತು ಮನುಷ್ಯನನ್ನ ಏನ್ ಮಾಡ್ಬಿಡುತ್ತೆ ರೀ? ಕೋಳೆನೆ ಮಾಡ್ಬಿಡುತ್ತೆ ಅಂತಾರೆ. ಸೊ ನಾವು ಏನ್ ತಿಂತೀವಿ ಅನ್ನೋದು ಇಂಪಾರ್ಟೆಂಟ್ ಇಲ್ಲ. ಸೊ ಇದೆಲ್ಲನೇ ಸ್ಯಾಕ್ರಿಫೈಸ್. ಇವೆಲ್ಲನೇ ಮಾಡಿದ್ರು. ಎಷ್ಟು ಪ್ರೀತಿ ಮಾಡಿದ್ರು ಯೇಸು ಸ್ವಾಮಿ. ಪಾಪಿಗಳನ್ನ ಪ್ರೀತಿ ಮಾಡಿದ್ರು. ಲೆಪ್ಪರ್ಸ್ನ ಏನ್ ಮಾಡ್ಬಿಟ್ರು? ಟಚ್ ಮಾಡಿದ್ದಾರೆ ಅಲ್ವಾ? ಅವ್ರನ್ನ ಗುಣಪಡಿಸಿದ್ದಾರೆ. ಸತ್ತವ್ರನ್ನ ಏನ್ ಮಾಡಿದಾರ್ರಿ? ಎಬ್ಬರಿಸಿದ್ದಾರೆ. ಆ ಗಾಸ್ಪಲ್ನ ಅವ್ರ ಬಾಯಿಯಿಂದ ಏನ್ ಮಾಡಿದಾರೆ? ಬೋಧನೆ ಮಾಡಿದ್ದಾರೆ ಎಲ್ಲರಿಗೂ ಅಲ್ವಾ? ಸೊ ಈ ವಿಷಯಗಳು ಅವ್ರು ಬೇಕಾದ್ರೆ ಅವ್ರ ಬಾಡಿನ ಬೇರೆ ತರ ಅವ್ರನ್ನ ಬೇರೆ ವಿಷಯಗಳಿಗೆ ಯೂಸ್ ಮಾಡ್ಬೋದಾಗಿತ್ತು. ಅವ್ರು ಹೇಳ್ತಾರಲ್ವಾ, ಅವರ ಥಾಟ್ಸ್ ಹೆಂಗಿತ್ತು ಅಂದ್ರೆ, ವಿಲ್ಡರ್ನೆಸ್ ಅಲ್ಲಿ ಅವರು ಫಾಸ್ಟಿಂಗ್ ಅಲ್ಲಿ ಇದ್ದಾಗ ಸೈತಾನ ಅವ್ರಿಗೆ ಶೋಧನೆ ಮಾಡೋದು ಈ ವಿಷಯಗಳಲ್ಲೇ ಶೋಧನೆ ಮಾಡ್ತಾನೆ. ಟೆಂಪ್ಟೇಷನ್ ಯೇಸು ಸ್ವಾಮಿಗೆ ಕೊಡೋದು ಸೈತಾನು ಈ ವಿಷಯಗಳೆಲ್ಲ, ಈ ಸೆನ್ಸಸ್ ಎಲ್ಲ ಕೊಡ್ತಾನೆ. ಒಂದೇನ್ ಹೇಳ್ತಾನ್ರಿ? ರೊಟ್ಟಿ ಮಾಡ್ಕೊಂಡು ನೀನ್ ತಿನ್ನು ಅಂತಾನೆ. ಇನ್ನೊಂದ್ ಏನ್ ಮಾಡ್ತಾನೆ? ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಇದೆಲ್ಲ ನಿನ್ಗೆ ಏನ್ ಮಾಡ್ಬಿಡ್ತೀನಿ ಕೊಟ್ಬಿಡ್ತೀನಿ, ನೀನೇನ್ ಮಾಡ್ಬೇಕ್ರಿ? ಈ ರೀತಿ ವಿಷಯಗಳಲ್ಲೇ ಮಾಡ್ತೇನೆ. ಕೊನೆಯವರೆಗೂ ಅವ್ನು ಬಿಡಲ್ಲ ರೀ. ಕೊನೆಯವರೆಗೂ ಒಂದ್ ವಾಕ್ಯ ಇದೆ, ಏನ್ ಹೇಳ್ತಾರೆ ಅಂದ್ರೆ, ಹಿ ಲೆಫ್ಟ್ ಹಿಮ್ ಫಾರ್ ಅನ್ ಆಪರ್ಟ್ಯೂನ್ ಟೈಮ್. ಸರಿಯಾದ ವೇಳೆವರೆಗೂ ಸೈತಾನ್ ಏನ್ ಮಾಡಿದಾನ್ರಿ? ಕಾಯ್ಕೊಂಡಿದ್ದು ಸ್ವಲ್ಪ ದಿನ ಬಿಟ್ಬಿಟ್ಟಿದ್ದ ಯೇಸು ಸ್ವಾಮಿನ, ಶೋಧನೆ ಮಾಡಿಲ್ಲ. ಸರಿಯಾದ ವೇಳೆ ಬರ್ಲಿ ಅವಾಗ ಶೋಧನೆ ಮಾಡ್ತೀನಿ. ಎಲ್ಲಿ ಬಂತ್ರಿ ಆ ಶೋಧನೆ? ಸರಿಯಾದ ವೇಳೆ. ಬ್ರದರ್ಸ್ಗಳು ಹೆಂಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅಂದ್ರೆ, ಸರಿಯಾದ ವೇಳೆ ಅಂದ್ರೆ, ಆಪರ್ಟ್ಯೂನ್ ಟೈಮ್ ಅಂದ್ರೆ, ಒಂದು ಪೊಮಾಗ್ರಾನೆಟ್ ಟ್ರೀಯಲ್ಲಿ ದಾಳಿಂಬಿ ಗಿಡ ಇದೆ. ಆ ದಾಳಿಂಬಿ ಗಿಡ ಅಲ್ಲಿ ಹೆಂಗಿರುತ್ತೆ ಅಂದ್ರೆ, ಈ ಫ್ರೂಟ್ ದೊಡ್ಡದಾಗಿ ಫುಲ್ ಹಣ್ಣಾಗ್ಬಿಟ್ಟು ಕಟ್ಟಾಗಿ ಕೆಳಗೆ ಬೀಳುತ್ತಲ್ಲ, ಅದೇ ಬಂದು ಆಪರ್ಟ್ಯೂನ್ ಟೈಮ್ ಅಂತಾರೆ. ಅವಾಗ ಏನಾಗ್ಬಿಟ್ಟಿರುತ್ತೀರಿ, ಆ ಕೊಂಬೆನೆ ಫುಲ್ ಡೌನ್ ಬೆಂಡ್ ಆಗ್ಬಿಡುತ್ತೆ ವೆಯ್ಟ್ಗೆ ಫುಲ್ಲು. ಅದೇ ಆಪರ್ಟ್ಯೂನ್ ಟೈಮ್ ಅಂತಾರೆ. ಆ ರೀತಿ ಯೇಸು ಸ್ವಾಮಿಗೆ ಬಂದಿದ್ದ ವೇಳೆ ಯಾವ್ದ್ರಿ? ಶಿಲುಬೆ ಮೇಲೆ. ಏನ್ ಶೋಧನೆ ಕೊಟ್ಟಾರಿ? ಅಲ್ಲಿ ಕಾಯ್ತಾ ಇರ್ತಾನೆ, ಟಕ್ ಅಂತ ಆಗ್ತಾನೆ ಆ ಸ್ಪಾಟ್ ಅಲ್ಲಿ ಸೈತಾನ. ಏನ್ರಿ ಕೊಡ್ತಾನೆ? ಇಫ್ ಯು ಆರ್ ದ ಸನ್ ಆಫ್ ಗಾಡ್ ಯು ಸೇವ್ ಯುವರ್ ಸೆಲ್ಫ್ ಅಂತ ಇಳಿದು ಬಂದ್ಬಿಡು ಅಂತ. ಮಾಡ್ಬೋದಾಗಿತ್ತ ಯೇಸು ಸ್ವಾಮಿ? ಮಾಡ್ಬೋದಾಗಿತ್ತು. ಅವ್ರು ಮಾಡಿದ್ರೆ ಏನಾಗ್ತಾ ಇತ್ತು? ರಕ್ಷಣೆ ಔಟು. ನಮ್ಗೆ ರಕ್ಷಣೆ ಔಟು ಅಲ್ವಾ? ಸೊ ಇದನ್ನು ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂತ. ನೀವು ಯಾವತ್ತಾರು ಸಮಯ ಸಿಕ್ಕಿದ್ರೆ ನೀವು ಈ ಮೆಸೇಜ್ನ ನೀವು ಡೀಟೇಲ್ ಆಗಿ ಕೇಳ್ರಿ, ಚೆನ್ನಾಗಿರುತ್ತೆ. ಸೊ ಅನೇಕ ಪ್ರವಾದನೆಗಳಿದೆ. ಯೇಸು ಸ್ವಾಮಿ ಸ್ಯಾಕ್ರಿಫೈಸ್ ಹೆಂಗ್ ಕೊಟ್ರು, ಇದೆಲ್ಲ ಏನಕ್ಕೆ ನೋಡ್ತಾ ಇದ್ದೀವಿ ಅಂದ್ರೆ, ರೋಸ್ಟ್ಗೂ ಬಾಯ್ಲ್ಗೂ ಡಿಫ್ರೆನ್ಸ್ಗೆ ನೋಡ್ಕೊಂಡ್ ಬರ್ತಾ ಇದೀವಿ. ಮತ್ತೆ ಲೂಕನ ಬರೆದ ಸುವಾರ್ತೆಯಲ್ಲಿ 22ನೇ ಅಧ್ಯಾಯ ವಚನ 34. ಆತನು, ಪೇತ್ರನೇ, ನನ್ನ ವಿಷಯದಲ್ಲಿ ಇವನನ್ನು ಅರಿಯನೆಂದು ನೀನು 3 ಸಾರಿ ಹೇಳುವ ತನಕ ಈ ಹೊತ್ತು ಕೋಳಿ ಕೂಗುವುದಿಲ್ಲವೆಂದು ನಿನಗೆ ಹೇಳುತ್ತೇನೆ ಅಂದನು. ಸಿಸ್ಟರ್ 22nd ಚಾಪ್ಟರ್ 37th verse. ಓಕೆ. He was numbered among the transgressors ಅಂತ ಬರುತ್ತೆ ನೋಡ್ರಿ. ಯಾಕೆಂದರೆ ಆತನು ಅಪರಾಧಿಗಳಲ್ಲಿ ಒಬ್ಬನಂತೆ ಎಣಿಸಲ್ಪಟ್ಟನು ಎಂದು ಬರೆದಿರುವ ಮಾತು ನನ್ನಲ್ಲಿ ನೆರವೇರಬೇಕಾಗಿದೆ ಎಂದು ನಿಮಗೆ ಹೇಳುತ್ತೇನೆ. ನೋಡ್ರಿ, ಎಂತ ಒಂದು ಟೆಸ್ಟ್ ಯೇಸು ಸ್ವಾಮಿಗೆ. ಈ ನಂಬರ್ಡ್ ಅಮಂಗ್ ದ ಟ್ರಾನ್ಸ್ಗ್ರೆಸರ್ಸ್ ಕನ್ನಡದಲ್ಲಿ ಹೆಂಗ್ ಬರುತ್ತೆ ಸಿಸ್ಟರ್? ಅದು ಅಪರಾಧಿಗಳೊಂದಿಗೆ ಒಬ್ಬನಂತೆ ಎಣಿಸಲ್ಪಟ್ಟನು. ಒಬ್ಬನಂತ. ಈಗ ನೋಡಿ, ರೈಚಿಯಸ್ ಯೇಸು ಸ್ವಾಮಿ ಅಂದ್ರೆ ಪರ್ಫೆಕ್ಟ್ ಕಂಡೀಷನ್ ಅಲ್ಲಿ ಇದ್ದಂತ ಯೇಸು ಸ್ವಾಮಿ, ಪರಿಪೂರ್ಣವಾಗಿದ್ದಂತ ಯೇಸು ಸ್ವಾಮಿ, ಅವ್ರಿಗೆ ಟೆಸ್ಟ್ ಹೆಂಗಿದೆ ಅಂದ್ರೆ, ಇವಾಗ ಯಾರ ಜೊತೆ ನಂಬರ್ ಮಾಡ್ತಾರ್ರಿ? ಇವಾಗ ಹೋಲಿಸ್ತಾರೆ ಅಂದ್ರೆ ಅಪರಾಧಿಗಳ ಜೊತೆ ಹೋಲಿಸ್ತಾರೆ. ಎಲ್ಲಿ ಹೋಲಿಸಿದ್ರು? ಏನಾರಿದ್ಯಾ? ಕಳ್ಳರ
ಇದು ಜನ ಹೋಲಿಸೋದು, ತಂದೆ ಹೋಲಿಸ್ತಾರೆ ಇವ್ರನ್ನ. ಅದೇ ಯೇಸು ಸ್ವಾಮಿಗೆ ತಡ್ಕೊಲಿಕ್ಕೆ ಆಗಿಲ್ಲ. ಅದನ್ನೇ ಏನ್ ಮಾಡ್ಬಿಟ್ರಿ, ಓವರ್ಕಮ್ ಮಾಡ್ಬಿಟ್ರು. ಈಗ ಅಷ್ಟು ಪ್ರೀತಿ ಮಾಡಿದಂತ ಅಪ್ಪ ಮಗನ್ನ ಸ್ವಲ್ಪ ಟೈಮು ಅಪರಾಧಿಗಳ ಮಧ್ಯೆ ಏನ್ ಮಾಡ್ಬಿಟ್ರಿ, ಎಣಿಸಿ ಕೈ ಬಿಡ್ತಾರೆ ಅಲ್ವಾ. ಸೊ ನಾವು ಅನ್ಕೊಂಡಿದೀವಿ ಬರಬಾಸ್ ಜೊತೆ ಎಲ್ಲ ಇದೇ ಬಂದು ಯೇಸು ಸ್ವಾಮಿಯ ಎಕ್ಸ್ಪೀರಿಯನ್ಸ್. ಇದೆಲ್ಲ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಓವರ್ಕಮ್ ಮಾಡ್ತಾರೆ ಅಂತ ಕೂಡ ನಾವು ನೋಡ್ತೀವಿ. ಈಗ ಯೇಸು ಸ್ವಾಮಿಯ ಸ್ಯಾಕ್ರಿಫೈಸ್ 400 ಡಿಗ್ರೀಸ್ ಈ ತರ ಇತ್ತು. ಈಗ ನಮ್ ಸ್ಯಾಕ್ರಿಫೈಸ್ ಈ ತರ ಇರುತ್ತಾ? ತಂದೆನೆ ಕೈ ಬಿಟ್ಬಿಟ್ರು ಯೇಸು ಸ್ವಾಮಿನೇ. ಅದೇ 400 ಅಲ್ಟಿಮೇಟ್ ಸ್ಯಾಕ್ರಿಫೈಸ್. ಈಗ ನಮ್ದು ಸ್ಯಾಕ್ರಿಫೈಸ್, ಸಭೆ ಸ್ಯಾಕ್ರಿಫೈಸ್ ಈ ತರ ಇರುತ್ತಾ? ಯಾಕೆ ದೇವ್ರು ಕೈ ಬಿಡ್ತಾರ ನಮ್ಮನ್ನ ಅಂತ ನೋಡಿದ್ರೆ, ನಮ್ಗೆ ದೇವ್ರು ಎಷ್ಟು ಒಳ್ಳೆಯ ದೇವ್ರು ಅಂದ್ರೆ ವಾಗ್ದಾನಗಳು ಕೊಟ್ಬಿಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ನೋಡಿ, ಎಬ್ರಿಯರ್ಗೆ ಬರೆದ ಪತ್ರಿಕೆಯಲ್ಲಿ 13ನೇ ಅಧ್ಯಾಯ 5ನೇ ವಚನ. ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ, ಹಾ. ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ನೋಡು, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಐ ವಿಲ್ ನೆವರ್ ಲೀವ್ ದಿ ನಾರ್ ಫರ್ಸೇಕ್ ದಿ. ಮತ್ತೆ ಡ್ಯೂಟ್ರಾನಮಿ 31ನೇ ವಚನ 31ನೇ ಅಧ್ಯಾಯ 6ನೇ ವಚನ. ನೀವು ಶೂರರಾಗಿರಿ, ಧೈರ್ಯದಿಂದಿರಿ, ಅವರಿಗೆ ಅಂಜಬೇಡಿರಿ, ಕಳವಳ ಪಡಬೇಡಿರಿ. ನಿಮ್ಮ ದೇವರಾದ ಯೆಹೋವನೇ ನಿಮ್ಮ ಸಂಗಡ ಇರುತ್ತಾನಲ್ಲ, ಆತನು ನಿಮ್ಮನ್ನು ಕೈ ಬಿಡುವುದಿಲ್ಲ, ಅಪಜಯಕ್ಕೆ ಗುರಿ ಪಡಿಸುವುದೇ ಇಲ್ಲವೆಂದು ಹೇಳಿದನು. ಜೋಶ್ವ 1ನೇ ಅಧ್ಯಾಯ 5ನೇ ವಚನದಲ್ಲಿ ಕೂಡ ಇದೆ, ಓದೋದ್ ಬೇಕಾಗಿಲ್ಲ, ಆಮೇಲೆ ಓದ್ಕೊಳ್ಳಿ. ಎಲ್ಲಾ ಕಡೆ ದೇವ್ರು ಏನ್ ಮಾಡ್ಬಿಟ್ರು, ಇವಾಗ ನಮ್ಗೆ ವಾಗ್ದಾನ ಕೊಟ್ಬಿಟ್ರು. ನಮ್ಗೆ ಎಂತ ಸಫರಿಂಗ್ ಬಂದ್ರು ಯಾವತ್ತನ ದೇವ್ರು ನಮ್ಮನ್ನ ಕೈ ಬಿಡ್ತಾರೆ ಅಂದ್ರೆ ಆ ಲೆವೆಲ್ಗೆ ಯೇಸು ಸ್ವಾಮಿನ ಬಿಟ್ಟಿರ್ತಾರ? ಚಾನ್ಸೇ ಇಲ್ಲ. ಯಾಕಂದ್ರೆ ಸತ್ಯವೇದ ದೇವರ ಬಾಯಿನಿಂದ ಬಂದಂತ ಮಾತು ಏನಾಗುತ್ತೆ ರೀ, ಅದನ್ನ ನೆರವೇರದೆ ಮತ್ತೆ ಮುಂದಕ್ಕೆ ಹೋಗಲ್ಲ. ಸೊ ನಮ್ಮನ್ನ ಕೈ ಬಿಡ್ತಾರ. ಕೆಲವು ಸತಿ ನಮ್ಗೆ ಕೆಲವು ಶೋಧನೆ ಬರುತ್ತೆ, ಬಂದಾಗ ನಾವು ಏನ್ ಮಾಡ್ಬಿಟ್ರಿ, ಯಾಕೆ ತಾನೇ ನನ್ಗೆ ದೇವ್ರು ಹಿಂಗ್ ಮಾಡ್ಬಿಟ್ರು ಅಂತ ನಾವು ಎಷ್ಟೋ ನೋಡಿದ್ರೆ, ಸ್ವಲ್ಪ ದಿನ ಆದ್ಮೇಲೆ ನಾವು ನೋಡಿದ್ರೆ ಈ ಟ್ರಯಲ್ ನನ್ಗೆ ಬಂದಿದ್ದು ಒಳ್ಳೇದಿಕ್ಕೆ ಅಂತ ನಾವು ನಮ್ಗೆ ಆಮೇಲೆ ನಾವು ಹೇಳ್ತೀವಿ. ಸ್ವಲ್ಪ ವರ್ಷ ದಿನ ಆದ್ಮೇಲೆ, ಇದು ನೀ ಅನುಮತಿ ಮಾಡಿದ್ದು, ಇದು ಮಾಡಿಲ್ಲ ಅಂದ್ರೆ ಇನ್ನ ಸಫರ್ ಮಾಡ್ತಾ ಇದ್ದೆ ನಾನು ಅಂತ. ಸೊ ಗಾಡ್ ನೆವರ್ ಲೀವ್ಸ್ ಅಸ್. ಯೇಸು ಸ್ವಾಮಿನ ಕೈ ಬಿಟ್ಬಿಟ್ರು, ನಮ್ಮನ್ನ ಕೈ ಬಿಡಲ್ಲ, ಬಿಟ್ಟಿಲ್ಲ ಅಂತ ಕೂಡ ನಾವು ನೋಡ್ತೀವಿ. ಅವರು ಇಷ್ಟು ಕಷ್ಟ ಬಿದ್ದು ಈ ಮನುಷ್ಯತ್ವವನ್ನು ರಿಡಂಪ್ಷನ್ ಮಾಡೋದಕ್ಕೆ ಒಂದು ಕೆಲಸ ಕೊಟ್ರು ತಂದೆಯಾದ ದೇವರು ಯೇಸು ಸ್ವಾಮಿಗೆ. ಅದಕ್ಕೆ ಕಂಪ್ಲೀಟ್ ಅವ್ರನ್ನ ಸ್ಯಾಕ್ರಿಫೈಸ್ ಮಾಡಿ ಕೊನೆಯಲ್ಲಿ ಹೇಳೋದು ಯೇಸು ಸ್ವಾಮಿ, ಆ ಶಿಲುಬೆ ಮೇಲೆ ಹೇಳೋದು, ಅಪ್ಪ ನೀನ್ ನನ್ಗೊಂದು ಕೆಲಸ ಕೊಟ್ಟೆ, ಅದೇನಾಗೋಯ್ತು ಇವಾಗ, ತೀರಿತು, ಇಟ್ ಇಸ್ ಫಿನಿಶ್ಡ್ ಅಂತಾರೆ ಅಲ್ವಾ. ಇದು ಬಂದು ತುಂಬಾ ಇಂಪಾರ್ಟೆಂಟು. ಅನೇಕ ವಾಕ್ಯಗಳಿದೆ. ಮತ್ತೆ ಅದರದ್ದು ಪ್ರವಾದನೆ ವಚನ ಕೂಡ ಕೀರ್ತನೆ 22ರಲ್ಲಿ ನೋಡ್ತೀವಿ, 69ನೇ ಕೀರ್ತನೆಯಲ್ಲಿ ನೋಡ್ತೀವಿ ಈ ಸಫರಿಂಗ್ಸ್ ಬಗ್ಗೆ. ಯೇಸು ಸ್ವಾಮಿದ ಎಷ್ಟೊಂದು ಸಫರಿಂಗ್, ಎಷ್ಟು ದೊಡ್ಡ ಸಫರಿಂಗ್ ಆಗಿತ್ತು ಅಂತ ಕೂಡ ನಾವು ನೋಡ್ತೀವಿ. ಅದು ಓದೋದು ಬೇಕಾಗಿಲ್ಲ, ವಾಕ್ಯಗಳು ಇಟ್ಕೊಳ್ಳಿ, ಬರೆದಿಟ್ಕೊಳ್ಳಿ ನೀವು. ಇದು ಪ್ರವಾದನೆ ಫುಲ್ಫಿಲ್ ಆಗುತ್ತೆ ಅಂತ ಕೂಡ ನಾವು ನೋಡ್ತೀವಿ. ಯೋವಾನ್ ಬರೆದ ಸುವಾರ್ತೆಯಲ್ಲಿ 19ನೇ ಅಧ್ಯಾಯ 34ನೇ ವಾಕ್ಯವನ್ನು ಕೂಡ ಓದೋಣ ರೀ. ಆದರೂ ಸಿಪಾಯಿಗಳಲ್ಲಿ ಒಬ್ಬನು ಈಟಿಯಿಂದ ಆತನ ಪಕ್ಕೆಯನ್ನು ತಿವಿದನು. ತಿವಿದ ಕೂಡಲೇ ರಕ್ತವು ನೀರು ಹೊರಟಿತು. ಅದನ್ನು ಕಂಡವನೇ ಸಾಕ್ಷಿ ಹೇಳಿದ್ದಾನೆ, ಅವನ ಸಾಕ್ಷಿ ಸತ್ಯವೇ. ತಾನು ಹೇಳುವುದು ಸತ್ಯವೆಂದು ಅವನು ಬಲ್ಲನು, ನೀವೂ ಸಹ ನಂಬಬೇಕೆಂದು ಇದನ್ನು ಹೇಳಿದ್ದಾನೆ. ನೋಡಿದ್ರಾ? ಸೊ ಅವ್ರನ್ನ ಚೆಕ್ ಮಾಡ್ತಾರೆ. ಚೆಕ್ ಮಾಡ್ಬಿಟ್ಟು ಇದು ರಿಯಲ್ ಆಗಿ ಇವ್ರ ಲೈಫ್ ಎಂಡ್ ಆಯ್ತಾ ಅಂತ ಪಿಯರ್ಸ್ ಮಾಡಿ ನೋಡಿದಾಗ ಅಲ್ಲಿಂದ ಏನ್ ಬಂತಂತ ರೀ, ನೀರ್ ಬಂತು ಅಂತ ಕೂಡ ನಾವು ನೋಡ್ತೀವಿ. ಇದು ಎಷ್ಟೋ ವರ್ಷ ಮುಂಚೆ ಕಾಲ ಕೀರ್ತನೆಯಲ್ಲಿ ಪ್ರವಾದನೆಯಾಗಿ ಬರ್ದಿಟ್ಬಿಟ್ಟಿದ್ದಾರೆ, ಹಿಂಗೆ ಆಗುತ್ತೆ ಇದು ಅಂತ. ಸೊ ಇದಕ್ಕೆ ಕರೆಕ್ಟ್ ಆಗಿ ಯೇಸು ಸ್ವಾಮಿ ಸ್ಯಾಕ್ರಿಫೈಸ್ನ ಕೊಡ್ತಾರೆ.
ಏನಕ್ಕೆ ಕೊಡ್ತಾರೆ? ಏನಕ್ಕೆ ಕೊಟ್ರು ಸ್ವಾಮಿ? ಇದು ಏನಕ್ಕೆ ಕೊಟ್ರು ಈ ಸ್ಯಾಕ್ರಿಫೈಸ್ನ? ಏನ್ ವಿಮೋಚನೆ ರೀ? ಒಂದೇ ಒಂದು ಉದ್ದೇಶ, ನಾವು ಮತ್ತೆ ದೇವ್ರ ಹತ್ರ ಕಮ್ಯೂನಿಯನ್ ಅಲ್ಲಿ ಬರ್ಬೇಕು, ಕಮಿಂಗ್ ಇನ್ ಟು ಯೂನಿಯನ್, ಹೊಂದಾಣಿಕೆಯಲ್ಲಿರ್ಬೇಕು. ಇದೊಂದೇ ಉದ್ದೇಶ, ಅನ್ಯೋನ್ಯತೆ. ಅನ್ಯೋನ್ಯತೆಯಲ್ಲಿ ಇರಬೇಕು. ಇಲ್ರ ಅವ್ರ ಸಾನ್ನಿಧಾನದಲ್ಲಿ ಅವ್ರ ಮುಂಚೆ ಹೋಗಿ ನಾವು ನಿಲ್ಬೇಕು. ಅದಕ್ಕೆ ದೇವರು ಯೇಸು ಸ್ವಾಮಿಗೆ ಒಂದು ಕೆಲಸ ಕೊಟ್ಟರು, ಅದನ್ನ ಪಕ್ಕ ಆಗಿ ಅದನ್ನ ಫಿನಿಶ್ ಮಾಡ್ಬಿಟ್ರು ಅಂತ ಕೂಡ ನಾವು ನೋಡಿದ್ವಿ. ಸೊ ಈಗ 2 ಮೋಟಿವ್ ನೋಡಿದ್ವಿ. 3ನೇ ಪಾಸಿಬಲ್ ಮೋಟಿವ್, ಉದ್ದೇಶ ಏನಾಗಿರುತ್ತೆ ಅಂದ್ರೆ, ನಾನು ಈ ಲೋಕವನ್ನು ಕೂಡ ಏನ್ ಮಾಡ್ಬೇಕ್ರಿ? ಅಪ್ಲಿಫ್ಟ್ ಮಾಡ್ಬೇಕು. ಯೇಸು ಸ್ವಾಮಿ ಏನ್ ಮಾಡ್ಬಿಟ್ರಿ? ಅಪ್ಲಿಫ್ ಮಾಡ್ತಾರೆ. ನಮ್ಗೆ ಕೂಡ ಕಂಪ್ಲೀಟ್ ಲೋಕವನ್ನು ಅಪ್ಲಿಫ್ಟ್ ಮಾಡೋದಕ್ಕೆ ದೇವರು ಏನ್ ಮಾಡಿದ್ದಾರೆ? ಅವ್ರ ಕೆಲಸದಲ್ಲಿ ನಾನು ಪಾಲ್ಗೊಳ್ಬೇಕು, ಅದರಲ್ಲಿ ನಾನು ಒಂದು ಭಾಗವಾಗಿ ಇರಬೇಕು. ಅದಕ್ಕೆ ನಾನು ಏನ್ ಮಾಡಿದ್ರಿ? ಆ ಕ್ಲಾಸ್ನ ಚೂಸ್ ಮಾಡಬೇಕು ಅಂತ ಕೂಡ ನಾವು ನೋಡ್ತೀವಿ ಅಲ್ವಾ? ಸೊ ಇವೆಲ್ಲ ನೋಡಿದ್ರೆ ಯೇಸು ಸ್ವಾಮಿಯ ಎಕ್ಸಾಂಪಲ್ ಇಂದ ನಾವು ನೋಡ್ಕೊಂಡು ಹೋದ್ರೆ ನಮ್ಮ ಬೆಸ್ಟ್ ಪಾಸಿಬಲ್ ಮೋಟಿವ್ ಏನಾಗಿರ್ಬೇಕು? ಯೇಸು ಸ್ವಾಮಿಯ ಪ್ರಥಮ ಉದ್ದೇಶ ಏನಾಗಿತ್ತು? ಯೇಸು ಸ್ವಾಮಿ ಕೂಡ ಈ ಮಾಂಸದಲ್ಲಿ ಈ ಲೋಕಕ್ಕೆ ಬಂದ್ರು. ಅವರ ಪ್ರಥಮ ಉದ್ದೇಶ ಏನಾಗಿತ್ತು ರೀ? ತಂದೆ ಚಿತ್ತ ನೆರವೇರಿಸೋದಾಗಿತ್ತು. ಅದೇ ನನ್ನ ಊಟ. ಅವರ ಚಿತ್ತವನ್ನು ಫುಲ್ಫಿಲ್ ಮಾಡಬೇಕು ಅಂತ ಕೂಡ ನಾವು ನೋಡ್ತೀವಿ. ಇದೇ ಬಂದು ಈ ಟೆಕ್ಸ್ಟ್ ಈ ಸಬ್ಜೆಕ್ಟ್ ನ ಚೋಸನ್ ಟೆಕ್ಸ್ಟ್. ಬ್ರದರ್ ಏನ್ ಮಾಡ್ತಾರೆ ಅಂದ್ರೆ, ಇದನ್ನ ಲಾಸ್ಟ್ ಅಲ್ಲಿ ಹೇಳ್ಬೇಕು ಅಂತ ಲಾಸ್ಟ್ ಅಲ್ಲಿ ಕೊಡ್ತಾರೆ. ಯೋಹಾನ್ ಬರೆದ ಸುವಾರ್ತೆಯಲ್ಲಿ 17ನೇ ಅಧ್ಯಾಯ 1ನೇ ವಚನ. ಯೇಸು ಈ ಮಾತುಗಳನ್ನಾಡಿದ ಮೇಲೆ ಆಕಾಶದ ಕಡೆಗೆ ಕಣ್ಣೆತ್ತಿ ಹೇಳಿದ್ದೇನೆಂದರೆ, ತಂದೆಯೇ, ಕಾಲ ಬಂದದೆ, ನಿನ್ನ ಮಗನನ್ನು ಮಹಿಮೆ ಪಡಿಸು. ಆಗ ಮಗನು ನಿನ್ನನ್ನು ಮಹಿಮೆ ಪಡಿಸುವುದಕ್ಕಾಗುವುದು. ನೀನು ಅವನಿಗೆ ಯಾರನ್ನು ಕೊಟ್ಟಿದ್ದೀಯೋ ಅವರೆಲ್ಲರಿಗೆ ಅವನು ನಿತ್ಯ ಜೀವವನ್ನು ಕೊಡಬೇಕೆಂದು ಅವನಿಗೆ ಎಲ್ಲಾ ಮನುಷ್ಯರ ಮೇಲೆ ಅಧಿಕಾರವನ್ನು ಕೊಟ್ಟೆಯಲ್ಲ. ಸೊ ಯೇಸು ಸ್ವಾಮಿಯ ಉದ್ದೇಶ ಏನಾಗಿತ್ತು? ದೇವರಿಗೆ ಮಹಿಮೆ ಪಡಿಸೋ. ಇದು ಇಂಪಾರ್ಟೆಂಟ್. ಟು ಗ್ಲೋರಿಫೈ ಗಾಡ್, ದೇವರನ್ನು ಮಹಿಮೆ ಪಡಿಸೋದು ಒಂದೇ ಯೇಸು ಸ್ವಾಮಿಯ ಉದ್ದೇಶವಾಗಿತ್ತು. ಅದು ಏನೇ ಕೆಲಸ ಇರ್ಲಿ, ಅದು ಮಾಡೋದ್ರಿಂದ ಯಾರಿಗ್ ಮಹಿಮೆ ಬರ್ಬೇಕ್ರಿ? ಇಲ್ಲಿ ಯೇಸು ಸ್ವಾಮಿ ಹುಟ್ಟಿದಾಗ್ಲೇ ದೇವದೂತರು ಬಂದು ಪ್ರೊಕ್ಲೈಮ್ ಮಾಡ್ಬಿಡ್ತಾರೆ. ಕ್ಯಾರೋಲ್ಸ್, ಕ್ರಿಸ್ಮಸ್ ಮುಂಚೆ ಕ್ಯಾರೋಲ್ ಎಲ್ಲ ಸಿಂಗ್ ಮಾಡ್ತಾರಲ್ಲ, ಆ ತರ ದೇವದೂತರು ಬಂದು ಫಸ್ಟ್ ಕ್ಯಾರಲ್ ಯೇಸು ಸ್ವಾಮಿ ಹುಟ್ಟೋದಕ್ಕೆ ಮುಂಚೆ ಆಡ್ತಾರೆ. ಏನ್ ಹೇಳ್ತಾರ್ರಿ? ಗ್ಲೋರಿ ಟು ಗಾಡ್ ಇನ್ ದ ಹೈಯೆಸ್ಟ್ ಅಂಡ್ ಪೀಸ್ ಟು ಮ್ಯಾನ್ ಕೈಂಡ್. ಲೋಕಕ್ಕೆ ಸಮಾಧಾನ ಸಿಗ್ಬೇಕು, ದೇವರಿಗೆ ಏನ್ ಸಿಗ್ಬೇಕ್ರಿ? ಮಹಿಮೆ. ಯೇಸು ಸ್ವಾಮಿಯ ಪ್ರಥಮ ಉದ್ದೇಶವಾಗಿತ್ತು. ಇಲ್ವಾ? ನಮ್ಗೆ ಸಮಾಧಾನ ಮಾಡ್ಕೊಟ್ರ? ದೇವ್ರಿಗೂ ನಮ್ಗೆ ಸಮಾಧಾನ ಇರ್ಲಿಲ್ಲ, ಮುಂದೆ ಹೋಗಿ ನಿಲ್ಲಕ್ ಆಗಿರ್ಲಿಲ್ಲ. ದೇವ್ರು ಅದಕ್ಕೆ ಯೇಸು ಸ್ವಾಮಿಗೆ ಒಂದು ಕೆಲಸ ಕೊಟ್ರು. ಆ ಕೆಲಸವನ್ನು ಮಾಡಿ ಮಹಿಮೆ ದೇವ್ರಿಗೆ ತಂದು ಕೊಟ್ಬಿಟ್ರು ಯೇಸು ಸ್ವಾಮಿ. ಇದಕ್ ಮುಂಚೆ ಯಾರನ್ನ ಕಳ್ಸಿದ್ರು ಈ ಕೆಲಸ ಮಾಡೋದಕ್ಕೆ? ದೇವದೂತರನ್ನ ಕಳ್ಸಿದ್ರು. ಅವ್ರ ದೇವ್ರಿಗೆ ಮಹಿಮೆ ತಂದ್ರ? ಇಲ್ಲ ಅಲ್ವಾ? ನಾಳೆ ಹೇಳ್ಬಾರ್ದಲ್ವಾ ಯಾರು? ನಮ್ಮನ್ ಕಳ್ಸಿದ್ರೆ ನಾವೇ ಈ ಕೆಲಸ ಮಾಡ್ಬಿಟ್ಟು ಬಂದ್ಬಿಡ್ತಾ ಇದ್ದೀವಿ ಅಂತ. ಅದಕ್ಕೂ ಒಂದು ಆಪರ್ಚುನಿಟಿ ಕೊಟ್ರು ಅಲ್ವಾ? ಅವ್ರು ಏನ್ ಮಾಡ್ಬಿಟ್ರಿ? ಅಲ್ಲಿ ಈ ಸ್ಯಾಕ್ರಿಫೈಸ್ ಸರಿಯಾಗಿ ಮಾಡಕ್ ಆಗಿಲ್ಲ ಅವ್ರ ಕೈಯಲ್ಲಿ. ಮನುಷ್ಯರ ಕುಮಾರತಿಯನ್ನು ಏನ್ ಮಾಡ್ಬಿಟ್ರಿ? ಮದ್ವೆ ಮಾಡ್ಕೊಂಡ್ಬಿಟ್ರು ಅಲ್ವಾ? ಎಂತ ಕೆಟ್ಟ ಇದಾಗ್ಬಿಟ್ರು ಅಂತ ಕೂಡ ನಾವು ನೋಡ್ತೀವಿ. ದೇವರನ್ನು ಮಹಿಮೆ ಪಡಿಸೋದೆ ಯೇಸು ಸ್ವಾಮಿಯ ಪ್ರಥಮ ಉದ್ದೇಶವಾಗಿತ್ತು. ಯೋಹಾನ್ 17ನೇ ಅಧ್ಯಾಯ 4ನೇ ವಾಕ್ಯ. ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದೆನು. ಈಗ ತಂದೆಯೇ, ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆ ಪಡಿಸು. ಅವರನ್ನು ಏನ್ ಮಾಡ್ಬಿಟ್ರಿ? ಗ್ಲೋರಿಫೈ ಮಾಡ್ಬಿಟ್ರು ಅಂತ ಕೂಡ ನಾವು ನೋಡ್ತೀವಿ. ಸೊ ನಾವು ನಮ್ಮ ಒಂದು
ಪ್ರಥಮ ಉದ್ದೇಶ ಏನಾಗಿರ್ಬೇಕು ಅಂತ ಯೇಸು ಸ್ವಾಮಿ ಹೇಳ್ತಾರೆ ನೋಡ್ರಿ. ಯೋವಾನ್ ಬರೆದ ಸುವಾರ್ತೆ 17ನೇ ಅಧ್ಯಾಯ ವಚನ 1-3. ಯೇಸು ಈ ಮಾತುಗಳನ್ನಾಡಿದ ಮೇಲೆ ಆಕಾಶದ ಕಡೆಗೆ ಕಣ್ಣೆತ್ತಿ ಹೇಳಿದ್ದೇನೆಂದರೆ, ಹ್ಮ್. ತಂದೆಯೇ, ಕಾಲ ಬಂದದೆ ನಿನ್ನ ಮಗನನ್ನು ಮಹಿಮೆ ಪಡಿಸು, ಆಗ ಮಗನು ನಿನ್ನನ್ನು ಮಹಿಮೆ ಪಡಿಸುವುದಕ್ಕಾಗುವುದು. ನೀನು ಅವನಿಗೆ ಯಾರನ್ನು ಕೊಟ್ಟಿದ್ದೀಯೋ ಅವರೆಲ್ಲರಿಗೆ ಅವನು ನಿತ್ಯ ಜೀವವನ್ನು ಕೊಡಬೇಕೆಂದು ಅವನಿಗೆ ಎಲ್ಲಾ ಮನುಷ್ಯರ ಮೇಲೆ ಅಧಿಕಾರವನ್ನು ಕೊಟ್ಟಿಯಲ್ಲ. ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು, ನೀನು ಕಳುಹಿಸಿಕೊಟ್ಟ ಯೇಸುಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ನೋಡಿದ್ರ? ಸೊ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ದೇವರನ್ನು ಏನಕ್ಕೆ ಯೇಸು ಸ್ವಾಮಿ ಮಹಿಮೆ ಪಡಿಸಿದ್ರು ಅನ್ನೋ ಒಂದು ವಿಷಯ ಇಲ್ಲಿ. ಅಂಡ್ ದಿಸ್ ಇಸ್ ಇಟರ್ನಲ್ ಲೈಫ್. ಮನುಷ್ಯನಿಗೆ ನಿತ್ಯ ಜೀವ ಸಿಗ್ಬೇಕು. ಮತ್ತೆ ಮನುಷ್ಯ ಹೂ ಈಸ್ ದ ಓನ್ಲಿ ಟ್ರೂ ಗಾಡ್ ಅಂತ ಏನ್ ಮಾಡ್ಬೇಕ್ರಿ? ಓನ್ಲಿ ಟ್ರೂ ಗಾಡ್ ಅಂತ ತಿಳ್ಕೊಬೇಕು. ಇವಾಗ ಲೋಕ ಯಾವಾಗ ತಿಳ್ಕೊಳ್ಳುತ್ತೆ ಇದನ್ನ? 1000 ವರ್ಷದಲ್ಲಿ. ಹೆಂಗ್ ತಿಳ್ಕೊಳ್ಳುತ್ತೆ? ಹಾ ಇವಾಗ ನೋಡ್ರಿ, ನನಗೆ ಯೇಸು ಸ್ವಾಮಿನೇ ಗೊತ್ತಿಲ್ಲ ಅನ್ಕೊಳ್ರಿ, ತಂದೆಯಾದ ದೇವ್ರ ಬಗ್ಗೆ ಗೊತ್ತಿಲ್ಲ, ನಾನು ಸತ್ತೋದೆ. 1000 ವರ್ಷ ಒಂದೇ ಶೌಟಲ್ಲಿ ಬಂದ್ಬಿಟ್ಟು ಅಲ್ಲಿ ಎಲ್ಲ ಗ್ರೇವ್ ಒಳಗಡೆ ಇರೋರೆಲ್ಲ ಏನ್ ಮಾಡ್ತಾರ್ರಿ? ಎದ್ದು ಬರ್ತಾರೆ. ಇವಾಗ ನಾನು ಎದ್ದು ಬಂದೆ ಅನ್ಕೊಳ್ಳಿ, ಫಸ್ಟ್ ಕೇಳೋದೆ ಏನ್ರಿ ನಾನು? ಯಾರು ನನ್ನನ್ನು ಎಬ್ಬರಿಸಿದ್ದು ಅಂತ ಕೇಳ್ತೀನಿ. ಸತ್ತೋಗ್ಬಿಟ್ಟಿದ್ದೆ, ನಾನು ಜೀವ ಕೊಟ್ಟಿದ್ದು ಯಾರು ಅಂತ ನೋಡಿದ್ರೆ ಬೇರೆ ಯಾರು ಬಂದಿಲ್ಲ ನಿಲ್ಲಕ್ಕಾಗುತ್ತಾ? ಯಾರು ಇಲ್ಲ. ಅವಾಗ ಇವರೇ ನಿಜವಾದ ದೇವರು ಅಂತ ಲೋಕನೇ ತಿಳ್ಕೊಂಬಿಡುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಕೂಡ ನಾವು ನೋಡ್ತೀವಿ. ನಮಗೆ ಈಗಲೇ ನಾವು ತಿಳ್ಕೊತೀವಿ. ಸೊ ಯೇಸು ಸ್ವಾಮಿಯ ಪ್ರಥಮ ಉದ್ದೇಶ ಏನಾಗಿತ್ತು ರೀ? ದೇವರನ್ನು ಮಹಿಮೆ ಪಡಿಸೋದು. ಟು ಬ್ರಿಂಗ್ ಗ್ಲೋರಿ ಟು ಗಾಡ್, ಟು ಗ್ಲೋರಿಫೈ ಗಾಡ್. ಇವಾಗ ನಮ್ಮ ಪ್ರಥಮ ಉದ್ದೇಶ ಏನಾಗಿರ್ಬೇಕ್ರಿ? ದೇವರನ್ನು. ಇವಾಗ ನಾವು ಏನ್ ಮಾಡ್ತಾ ಇದ್ದೀವಿ? ಯಾರನ್ನ ಮಹಿಮೆ ಪಡಿಸ್ತಾ ಇದ್ವಿ? ನಮ್ಮನ್ನು ನಾವೇ ಮಹಿಮೆ ಪಡಿಸ್ಕೋತಾ ಇದ್ವಿ. ಒಂದು ಸ್ಲೈಡ್ ಹಾಕ್ತೀನಿ ನೋಡ್ರಿ, ಈ ತರ ಮಾಡ್ತೀವ ಇಲ್ಲ ಅಂತ ಹೇಳಿ ಇವಾಗ ವಾಕ್ಯ ಓದಿ. ಪ್ರಕಟಣೆ 18ನೇ ಅಧ್ಯಾಯ 7ನೇ ವಚನ. ಅವಳು ಎಷ್ಟು ಮಟ್ಟಿಗೆ ತನ್ನನ್ನು ಘನಪಡಿಸಿಕೊಂಡು ಭೋಗಿನಿಯಾಗಿದ್ದಾಳೋ ಅಷ್ಟು ಮಟ್ಟಿಗೆ ಅವಳಿಗೆ ಯಾತನೆಯನ್ನು ದುಃಖವನ್ನು ಕೊಡಿರಿ. ಅವಳು ತನ್ನ ಹೃದಯದಲ್ಲಿ, ನಾನು ರಾಣಿಯಾಗಿ ಕೂತುಕೊಂಡಿದ್ದೇನೆ, ನಾನು ವಿಧವೆಯಲ್ಲ, ದುಃಖವನ್ನು ಕಾಣುವುದೇ ಇಲ್ಲ ಎಂದು ಹೇಳಿಕೊಳ್ಳುವುದರಿಂದ ಅವಳಿಗೆ ಕೊಲೆ, ದುಃಖ, ಕ್ಷಾಮ ಎಂಬೀ ಉಪದ್ರವಗಳು ಒಂದೇ ದಿನದಲ್ಲಿ ಸಂಭವಿಸುವವು. ಹೌ ಮಚ್ ಶಿ ಹ್ಯಾಸ್ ಗ್ಲೋರಿಫೈಡ್ ಹರ್ ಸೆಲ್ಫ್ ಅಂತ ಬರುತ್ತೆ. ಇದು ಬಾಬಿಲೋನ್ಗೆ ಕುರಿತು ಹೋಲಿಸಿ ಮಾತಾಡೋದು. ಈಗ ಬಾಬಿಲೋನ್ಗೆ ಹೆಂಗೆ ಹೇಳ್ತಾರೆ ಅಂದ್ರೆ, ಪಿಕ್ಚರೈಸ್ ಮಾಡಿ ಈ ವಾಕ್ಯದಲ್ಲಿ ಬರ್ದಿದ್ದಾರೆ. ಕನ್ನಡಿಯಲ್ಲಿ ನಮ್ಮ ಮುಖ ನೋಡೋದು, ನಾವೇ ನಮ್ಮನ್ನು ಏನ್ ಮಾಡೋದ್ರಿ? ಅಪ್ರಿಷಿಯೇಟ್ ಮಾಡ್ಕೊಳ್ಳೋದು. ಎಷ್ಟು ಸತಿ ಗ್ಲೋರಿಫೈ ಮಾಡಿ ಡೈಲಿ ಇದೇ ಮಾಡ್ತೀವಿ ನಾವು. ನಮ್ಮ ಡ್ರೆಸ್ ಹೇಗಿದೆ, ನಂದು ಸ್ಟೈಲ್ ಹೇಗಿದೆ, ನನ್ನ ಸ್ಟೇಟಸ್ ಯಾವ ಥರ ಇದೆ, ಇದೆಲ್ಲ ನಮ್ಮನ್ನೇ ನಾವು, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ಇವೆಲ್ಲ ಯಾರಿಗೆ ಮಹಿಮೆ ಪಡ್ಸ್ಕೊಳ್ಳೋದ್ರಿ? ನಮ್ಮನ್ನೇ ನಾವೇ ಮಹಿಮೆ. ನನ್ನ ಹತ್ರ ಯಾವ ಥರ ಕಾರ್ ಇದೆ, ಯಾವ ರೀತಿ ಸತ್ಯ ಇದೆ ನನ್ನ ಹತ್ರ, ಇದೆಲ್ಲ ನಮ್ಮನ್ನೇ ನಾವೇ ಮಹಿಮೆ ಪಡ್ಸ್ಕೊಳ್ಳೋದು. ಸತ್ಯನ ಇಟ್ಕೊಂಡು ದೇವರಿಗೆ ಎಷ್ಟು ಮಹಿಮೆ ನಾವು ಕೊಡ್ತಾ ಇದ್ದೀವಿ ಅನ್ನೋದೇ ಇಂಪಾರ್ಟೆಂಟ್. ಯೇಸು ಸ್ವಾಮಿ ಅದನ್ನೇ ಮಾಡಿದ್ದು. ನಾನು ಮಾತಾಡಿದ ಮಾತೆಲ್ಲ ಯಾವುದು ನಂದು? ಎಲ್ಲ ಎಲ್ಲಿಂದ ಸಿಕ್ತ್ರಿ ನನ್ಗೆ? ದೇವರು. ಅವ್ರು ಹೆಂಗೆ ಅವ್ರ ಫ್ಲೆಶ್ ಅಲ್ಲಿ ಜೀವನ ಮಾಡಿದ್ರಿ ರೀ? ಜನರನ್ನು ಪ್ರೀತಿ ಮಾಡಿದ್ರು, ಜನರಿಗೆ ಬಡತನದಲ್ಲಿ ಬಡವರಾಗಿದ್ದವ್ರ ಹತ್ರ ಹೋದ್ರು, ಪಾಪಿಗಳನ್ನ ಹತ್ರ ಸೇರಿಸ್ಕೊಂಡ್ರು. ಯಹೂದ್ಯರು ಸ್ಯಾಡಸೀಸ್ ಫ್ಯಾರಸೀಸ್ ಏನ್ ಮಾಡ್ತಾ ಇದ್ರು? ಟೋಟಲ್ ಆಪೋಸಿಟ್ ಮಾಡ್ತಾ ಇದ್ರು. ಇದೇ ಮಾಡ್ಬೇಕಾಗಿತ್ತು. ಅವ್ರ ಹತ್ರ ಏನಿತ್ರಿ? ದೇವರ ವಾಕ್ಯ ಇತ್ತು, ಅದನ್ನ ತಪ್ಪಾಗಿ ಬೋಧನೆ ಮಾಡ್ತಾ ಇದ್ರು. ಸೊ ವಿ ಶುಡ್ ನಾಟ್ ಬ್ರಿಂಗ್ ಸೆಲ್ಫ್ ಗ್ಲೋರಿ. ನಮ್ಮನ್ನು ನಾವೇ ಮಹಿಮೆ ಪಡಿಸ್ಕೋಬಾರ್ದು. ವಿ ಹ್ಯಾವ್ ಟು ಆಲ್ವೇಸ್ ಗ್ಲೋರಿಫೈ ಫಾದರ್ ಅಂತ ಕೂಡ ನಾವು ನೋಡ್ತೀವಿ. ಅದಕ್ಕೆ
ಆ ಟೈಮ್ ಬಂದಾಗ ಯೇಸ್ವಾಮಿ ಹೇಳ್ತಾರೆ, ಯೋವಾನ್ 17ನೇ ಅಧ್ಯಾಯ ವಚನ 1-3 ನಾವು ಓದಿದಾಗ, ದ ಅವರ್ ಹಸ್ ಕಮ್ ಟು ಗ್ಲೋರಿಫೈ ದೈ ಸನ್ ಅಂತಾರೆ. ದ ಸನ್ ಮೇ ಆಲ್ಸೋ ಗ್ಲೋರಿಫೈ ಯು. ಸೊ ಯೇಸು ಸ್ವಾಮಿ ಶಿಲುಬೆ ಮೇಲೆ ಕೂಡ, ಅವರ ಮರಣದಲ್ಲಿ ಕೂಡ ಏನಾಯ್ತು ಅಂದ್ರೆ, ಅವರು ಆ ಸ್ಯಾಕ್ರಿಫೈಸ್ನ ಕೊಟ್ಟು ಈ ದೇವರನ್ನು ಮಹಿಮೆ ಪಡಿಸಿದ್ರು ಅಂತ ಕೂಡ ನಾವು ನೋಡ್ತೀವಿ. ಎಂತ ಒಂದು ಸ್ಯಾಕ್ರಿಫೈಸ್ ಅಂತ ಕೂಡ ನಾವು ನೋಡಿದಾಗ, ಟೈಮ್ ಇದೆ ಬ್ರದರ್, ಎಂತ ಒಂದು ಸ್ಯಾಕ್ರಿಫೈಸ್ ಅಂತ ಕೂಡ ನಾವು ನೋಡಿದಾಗ, ದೇವರ ತುಂಬಾ ಪ್ರೀತಿಯಾಗಿದ್ದಂತ ಒಬ್ಬನೇ ಮಗನನ್ನು ದೇವರು ಏನ್ ಮಾಡ್ಬಿಟ್ರಿ, ನಮಗೋಸ್ಕರ ಸ್ಯಾಕ್ರಿಫೈಸ್ ಕೊಟ್ರು ಅಂತ ಕೂಡ ಜಾನ್ 3:16 ವಾಕ್ಯ ಓದೋದು ಬೇಕಾಗಿಲ್ಲ ನಾವು. ಇದರಲ್ಲಿ ತುಂಬಾ ಕಷ್ಟ ಆಗಿದ್ದು ಯಾರಿಗೆ ರೀ? ತಂದೆಯಾದ ದೇವರಿಗೆ. ಇದು ಕೂಡ ಒಂದ್ ಕಡೆ ಪಿಕ್ಚರೈಸ್ ಮಾಡಿಬಿಟ್ಟಿದ್ದಾರೆ ಸಿಂಬಾಲಿಕ್ ಆಗಿ. ಎಲ್ಲಿ ಅಂತ ನಾವು ನೋಡಿದಾಗ, ಅಬ್ರಹಾಮ್ ಅಲ್ಲಿ ಆ ಒಂದು ಲೈಫ್ ಅಲ್ಲಿ ಇದನ್ನು ಈ ಸ್ಯಾಕ್ರಿಫೈಸ್ ಅಲ್ಲಿ ಐಸಕ್ಕೆ ಬಲಿ, ಬಟ್ ಸ್ಯಾಕ್ರಿಫೈಸ್ ಕೊಟ್ಟಂತ ಐಸಕ್ಕೆ ಯಾವಾಗ ಗೊತ್ತಾಯ್ತ್ರಿ? ಲಾಸ್ಟ್ ಅಲ್ಲಿ ಗೊತ್ತಾಯ್ತು. ಅಬ್ರಾಮ್ಗೆ ಯಾವಾಗ ಗೊತ್ತಾಯ್ತ್ರಿ? ಮೊದಲೇ ಗೊತ್ತಾಗ್ಬಿಡ್ತು. ಅಷ್ಟು ದುಃಖನ ತಗೊಂಡು ಅವ್ರು ಏನ್ ಮಾಡ್ಬಿಟ್ರಿ, ಐಸಕ್ನ ಕರ್ಕೊಂಡು ಮಲೆ ಮೇಲೆ ಹೋಗ್ತಾ ಇದ್ದಾರೆ. ಎಷ್ಟು ದುಃಖ ಪಟ್ಟಿರ್ಬೇಕು ಅಂದ್ರೆ, ಇದನ್ನ ಯಾರಿಗೆ ಹೋಲಿಸಿ ಮಾತಾಡ್ತಾರೆ ಅಂದ್ರೆ, ತಂದೆಯಾದ ದೇವರ ಸ್ಯಾಕ್ರಿಫೈಸ್ ಬಗ್ಗೆ ಇಟ್ಸ್ ಹೌ ಗ್ರೇಟ್ ಇಟ್ ವಾಸ್ ಅನ್ನೋದನ್ನು ಕೂಡ ನಾವು ನೋಡ್ತೀವಿ. ಯೋಹಾನ್ ಬರೆದ ಸುವಾರ್ತೆಯಲ್ಲಿ 8ನೇ ಅಧ್ಯಾಯ 50ನೇ ವಾಕ್ಯವನ್ನು ಕೂಡ ಓದ್ಬಿಡೋಣ. ತುಂಬಾ ಮುಖ್ಯವಾಗಿದ್ದಂತ ಒಂದು ವಾಕ್ಯ ಇದು. ನನಗೆ ಮಾನ ಬರಬೇಕೆಂದು ನಾನು ಅಪೇಕ್ಷಿಸುವುದಿಲ್ಲ. ಐ ಸೀಕ್ ನಾಟ್ ಮೈ ಓನ್ ಗ್ಲೋರಿ. ನಾನು ನನ್ನನ್ನೇ ಮಾನ ಬರಬೇಕೆಂದು ನಾನು ಅಪೇಕ್ಷಿಸುವುದಿಲ್ಲ. ಇಲ್ಲ. ನನಗೆ ಮಾನ ಬರಬೇಕೆಂದು ಅಪೇಕ್ಷಿಸುವವನು ಒಬ್ಬನಿದ್ದಾನೆ, ಹಾ, ಆತನೇ ನ್ಯಾಯ ತೀರಿಸುವನು. ಕಂಟಿನ್ಯೂ ಮಾಡಿ ಸರ್, ಇನ್ನ ಬರ್ಬೇಕು. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಯಾವನಾದರೂ ನನ್ನ ವಾಕ್ಯವನ್ನು ಕೈಗೊಂಡು ನಡೆದರೆ. ಇಲ್ಲ 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 ಸಿಸ್ಟರ್, ಇಂಗ್ಲಿಷ್ ಅಲ್ಲಿ ಹೆಂಗ್ ಬರುತ್ತೆ ಅಂದ್ರೆ, ಐ ಸೀಕ್ ನಾಟ್ ಮೈ ಓನ್ ಗ್ಲೋರಿ ಬಟ್ ಐ ಸೀಕ್ ದ ಗ್ಲೋರಿ ಆಫ್ ಹಿಮ್ ಹೂ ಹಸ್ ಸೆಂಟ್ ಮೀ ಅಂತ. ನನ್ನನ್ನು ಕಳಿಸಿಕೊಟ್ಟವ್ರಿಗೆ ನಾನು ಏನ್ ಮಾಡ್ಬೇಕ್ರಿ? ಮಹಿಮೆ ಪಡಿಸ್ಬೇಕು. ನನ್ನ ಓನ್ ಗ್ಲೋರಿ ಮಹಿಮೆ ನನ್ನನ್ನೇ ಪಡಿಸ್ಕೋಬಾರ್ದು ಅಂತ ಕೂಡ ನಾವು ನೋಡ್ತೀವಿ ಅಲ್ವಾ? ಸೊ ಇದೇ ಬಂದು ದ ಜಾಯ್ ಸೆಟ್ ಬಿಫೋರ್ ಹಿಮ್. ಯೇಸು ಸ್ವಾಮಿಗೆ ಮುಂದೆ ಇಟ್ಟಿದ್ದಂತ ಸಂತೋಷ ಏನ್ರಿ? ಹೀಬ್ರೂಸ್ 12:2 ಇದೆ ನೋಡ್ರಿ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ನಮ್ಮ ಪ್ರಥಮ ಉದ್ದೇಶ, ಕಾನ್ಸಿಕ್ರೇಟ್ ಮಾಡಿರುವಂತ ಸಹೋದರ ಸಹೋದರಿಗಳು, 20 years ಇಂದ ಸತ್ಯ ಗೊತ್ತು ನನಗೆ, 30 years ಇಂದ ಸತ್ಯ ಗೊತ್ತು ನನಗೆ ಅಂತ ನಾವು ಹೇಳ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ಈ ಸತ್ಯದಲ್ಲಿ ನನ್ನ ಜೀವನದಲ್ಲಿ, ನನ್ನ ಲೈಫಲ್ಲಿ ಯಾವ ರೀತಿ ನಾನು ದೇವರಿಗೆ ನಾನು ಮಾಡೋ ಒಂದೊಂದು ಕೆಲಸ, ನಾನು ಮಾತಾಡುವ ವಿಷಯಗಳು, ನನ್ನ ಆಕ್ಷನ್ಸು, ನನ್ನ ನಡೆಯುವ ನಡತೆ, ಇದೆಲ್ಲ ಯಾರಿಗೆ ಮಹಿಮೆಗೆ ತರಿಸ್ಬೇಕ್ರಿ? ತಂದೆಯಾದ ದೇವರಿಗೆ ಮಹಿಮೆ ಪಡಿಸುವ ಒಂದು ವಿಷಯವಾಗಿ ಇರಬೇಕು. ಆದ್ರೆ ನಾವು ಇವತ್ತು ನಮ್ಮಲ್ಲೇ ನಾವು ಪ್ರಶ್ನೆ ಹಾಕಿ ಕೇಳ್ಕೋಬೇಕು, ನಾನು ಈ ತರ ಒಂದು ಜೀವವನ್ನು ಜೀವಿಸ್ತಾ ಇದ್ದೀನಾ ಅಂತ. ನನ್ನ ಒಂದು ಪ್ರಥಮ ಉದ್ದೇಶ ನನ್ನ ಜೀವನದಲ್ಲಿ ಏನಾಗಿರ್ಬೇಕು? ತಂದೆಯನ್ನು ಮತ್ತು ಯೇಸು ಸ್ವಾಮಿಯನ್ನು ಮಹಿಮೆ ಪಡಿಸೋದಾಗಿ ಇರಬೇಕು. ಇದೇ ವಿಷಯಗಳನ್ನ ಪರ್ವತ ಪ್ರಸಂಗದಲ್ಲಿ ಯಾವ ರೀತಿ ನಾವು ಇರಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಯೇಸು ಸ್ವಾಮಿ. ಅದನ್ನು ಫಾಲೋ ಮಾಡಿದ್ರೆ ಖಂಡಿತವಾಗಿ ನಮ್ಮ ಓಟವನ್ನು ಮುಗಿಸಿ ದೇವರಿಗೆ ಯೇಸು ಸ್ವಾಮಿ ಮಹಿಮೆ ಪಡಿಸಿದ ತರ ನಾವು ಕೂಡ ಮಹಿಮೆ ಪಡಬಹುದು ಅಂತ ಕೂಡ ನಾವು ನೋಡ್ತೀವಿ. ಇದೇ ನಮ್ಮ ಪ್ರಥಮ ಉದ್ದೇಶವಾಗಿ ಇರಬೇಕು. ದೇವರ ತಾಮ ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಥ್ಯಾಂಕ್ ಯು ಬ್ರದರ್.
ಅಂತ ಸೋದರ ಸೋದರಿಯರೇ, ನಮ್ಮ ಸೋದರ ಅಂತ ಆನಂದ್ ಏನ್ರಿ ನಮ್ ಯಾವ ರೀತಿ ಕಾನ್ಸಂಟ್ರೇಟೆಡ್ ವ್ಯಕ್ತಿಗೆ ಏನ್ ಉದ್ದೇಶ ಇರಬೇಕು ಅಂತ ಅಂದ್ಬಿಟ್ಟು ಏನ್ ಮಾಡಿದ್ರು ಹೇಳಿದ್ರು ಅಲ್ವರ. ಸೊ ಅದನ್ನ ಆಕ್ಚುಲಿ ನಮ್ಮ ಬೆಂಜಮಿನ್ ಬಾಟನ್ ಅಂತ ಅಂದ್ಬಿಟ್ಟು ಬ್ರದರ್ ಏನ್ ಮಾಡ್ತಾರೆ ಬರೀತಾರೆ ಅಲ್ವರ. ಏನೋ ನಿಮ್ಗೇನೋ ಇಂಗ್ಲಿಷ್ ಬರೋಗಿದ್ರೆ ಹೇಳ್ರಿ, ಆ ಬುಕ್ ನ ಅನ್ಸ್ತೀನಿ, ನೀವು ಓದ್ಬೋದು, ತುಂಬಾ ಸೂಪರ್ ಆಗಿದೆ. ಪ್ರಾಕ್ಟಿಕಲ್ ನಮ್ಮ ಲೈಫಲ್ಲಿ ಹೇಗಿದೆ ಅಂತ ಅಂದ್ಬಿಟ್ಟು ಎಲ್ಲ ಸಿಚುವೇಶನ್ಸ್ ಏನ್ ಮಾಡ್ತಾರೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದ್ರಲ್ಲಿ ಮುಖ್ಯವಾಗಿ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ, ಒಬ್ಬ ಕಾನ್ಸಂಟ್ರೇಷನ್ ಮಾಡ್ಕೊಂಡ್ರೆ ಏನಕ್ಕೆ ಕಾನ್ಸಂಟ್ರೇಷನ್ ಮಾಡ್ಕೊಂತಾನೆ, ಏನ್ ಉದ್ದೇಶ ಇರಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದರ. ನಾವೆಲ್ಲ ಕಾನ್ಸಂಟ್ರೇಷನ್ ಮಾಡ್ಕೊಂಡಿಲ್ಲ, ಏನಕ್ಕೆ ಮಾಡ್ಕೊಂಡಿದ್ದೀರಿ? ನಮ್ಮೆಲ್ಲರಿಗೂ ಒಂದೊಂದು ರೀಸನ್ ಇರ್ತಾರೆ. ಏನ್ ರೀಸನ್ ಅಂತಂದ್ರೆ, ಸಾಮಾನ್ಯ ಮೆಜಾರಿಟಿ ಇರೋ ರೀಸನ್ಸ್ ಏನಪ್ಪ ಅಂದ್ರೆ, ಅಯ್ಯೋ ಇಷ್ಟು ಸೂಪರ್ ಆಗಿ ಪ್ಲಾನ್ ಮಾಡೋರು ದೇವರು, ಆ ದೇವ್ರನ್ನ ಒಂದ್ಸತಿ ಏನ್ ಮಾಡ್ಬೇಕು ನಾನು ಲೈಫಲ್ಲಿ ನೋಡ್ಬೇಕು ಅಂತ ಅಲ್ವರ. ಎಲ್ಲರಿಗೂ ಮೆಜಾರಿಟಿ ಇದೇ ರೀಸನ್ ಅಲ್ವರ. ಆಮೇಲೆ ಎಲ್ಲಾರ್ಗು ಏನ್ ಮಾಡ್ಬೇಕು, ಒಳ್ಳೇದು ಮಾಡ್ಬೇಕು ಅಂತ ಅದರ ವೆರಿ ಗುಡ್ ರೀಸನ್, ಇದು ತಪ್ಪಲ್ಲ. ಆದ್ರೆ ಇದು ಎಲ್ಲದಕ್ಕಿಂತ ಮೇಲಾಗಿ ಒಂದು ಇಂಪಾರ್ಟೆಂಟ್ ರೀಸನ್ ಇರಬೇಕು ಅಂತ ಹೇಳ್ತಾರೆ ನೋಡಿ. ಈ ರೀಸನ್ಸ್ ಕ್ರೈಸ್ಟ್ಗೂ ಕೂಡ ಇತ್ತು. ಅವ್ರು ಭೂಲೋಕಕ್ಕೆ ಬಂದು ಇಷ್ಟು ಶ್ರಮೆ ಸಂಕಟಗಳು ಅನುಭವಿಸಿ ಎಲ್ಲರಿಗೂ ತನ್ನ ಪ್ರಾಣ ಕೊಡಂತ ಉದ್ದೇಶ ಏನಪ್ಪ ಆಗಿತ್ತು ಅಂದ್ರೆ, ಅವ್ರೆಲ್ಲರಿಗೂ ಏನ್ ಮಾಡ್ಬೇಕು, ಒಳ್ಳೇದ್ ಮಾಡ್ಬೇಕು. ಯೇಸು ಕ್ರಿಸ್ತು ನಾವು ಭಾನುವಾರ ಮಂಗಳವಾರ ಪಾಸ್ ಓವರ್ ಸಬ್ಜೆಕ್ಟ್ ನೋಡಲ್ಲ, ಯೇಸು ಕ್ರಿಸ್ತು ಎಲ್ಲರಿಗೂ ಅದ್ಭುತ ಮಾಡೋರು, ಜನಕ್ಕೆ ಮಾಡಿದ್ರು ಅಂತ ನೋಡಿದ್ರೆ ಊರಲ್ಲಿ ಏನಾಗಿತ್ತು, ಬಾಗಲ ಹತ್ರ ನಿಂತಿತ್ತು ಅಂತ ಹೇಳ್ತಾರೆ. ಅದ್ರಲ್ಲಿ ಯಾರಿದ್ರು ಅಂದ್ರೆ, ಅವ್ರಿಗೆ ದ್ರೋಹ ಮಾಡಂತ ಜನಗಳು ಕೂಡ ಇದ್ರು. ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ನ ರಿಜೆಕ್ಟ್ ಮಾಡಂತ ಜನಗಳು ಕೂಡ ಇದ್ರು. ಯೇಸು ಕ್ರಿಸ್ತು ಯಾಕೆ ಎಲ್ಲಾರ್ಗು ಒಳ್ಳೇದ್ ಮಾಡಿದ್ರು? ಯಾಕಂದ್ರೆ ಅವ್ರಿಗೆಲ್ಲಾರ್ಗು ಒಳ್ಳೇದ್ ಮಾಡ್ಬೇಕು ಅಂತ ಉದ್ದೇಶ ಏನಾಗಿತ್ತು. ಕೀರ್ತನೆಯಲ್ಲಿ ನಂಗೆ ಸರ್ ಜ್ಞಾನೋಕ್ತಿ 8ನೇ ಅಧ್ಯಾಯ ನೋಡ್ತೀರಿ, ತಂದೆ ಮುಂದೆ ಶಿಲ್ಪಿಯಾಗಿ ಇತ್ಕೊಂಡು ಸಂಗಡ ಏನಾದ್ರು ಅವ್ರು ಬೆಳೆದ್ರು, ಅವ್ರ ಸಂತೋಷ ಎಲ್ಲಪ್ಪ ಇತ್ತು ಅಂದ್ರೆ ಮನುಷ್ಯರ ಸಂತಾನದ ಜೊತೆಗೆ ಇತ್ತು ಅಂತ ಹೇಳ್ತಾರೆ. ಅಂದ್ರೆ ಅವ್ರ ಸಂತೋಷನ ಎಲ್ಲಿ ಅಂದ್ರೆ ಮನುಷ್ಯರ ಜೊತೆಗೆ, ಮನುಷ್ಯನ ಕಾಪಾಡೋದಲ್ಲಿ ಏನಾಗಿತ್ತು, ಕ್ರಿಸ್ತನ್ಗೆ ಅಷ್ಟೊಂದು ಸಂತೋಷವಾಗಿತ್ತು ಅಂತ ಹೇಳ್ತಾರೆ. ಅದನ್ನ ನೋಡ್ಬೇಕಾದ್ರೆ ಮನುಷ್ಯನಿಗೆಲ್ಲ ಒಳ್ಳೇದ್ ಮಾಡ್ಬೇಕು ಅಂದ್ರೆ ಕೃಷ್ಣಾಗಿತ್ತು ಬಂದಿದ್ದು ಅಲ್ವರ. ಈ ಉದ್ದೇಶ ನಮ್ಗಿರೋ ಸರಿ ಅಂತಂದ್ರೆ ಓಕೆ, ಗುಡ್, ಫೈನ್ ಅದರ. ಆದ್ರೆ ಒಂದೇ ಸಾಲಲ್ಲ, ಇನ್ನೊಂದು ಕೆಲಸ ಏನಾಗಿರ್ಬೇಕು, ನಮ್ ಜೊತೆಗೆ ಇರ್ಬೇಕು ಅಂತ ಹೇಳ್ತಾರೆ ಅದರ. ಮಾಮೂಲಿ ಇನ್ನೊಂದು ರೀಸನ್ ಏನಪ್ಪಾ ಅಂದ್ರೆ, ನಾವು ದೇವ್ರನ್ನ ಏನ್ ಮಾಡ್ಬೇಕು, ನೋಡ್ಬೇಕು ಅಂತಂದ್ರ. ದೇವ್ರ ನೋಡ್ಬೇಕು ನಾವು ಪರಲೋಕಕ್ಕೆ ಹೋಗ್ಬೇಕಾ? ಲಿಟರಲ್ ಆಗಿ ನೋಡ್ಬೇಕಂದ್ರೆ ಪರಲೋಕಕ್ಕೆ ಏನಾಗಬೇಕು, ಹೋಗ್ಬೇಕು. ಅಂದ್ರೆ ಏನ್ರಿ ನಮ್ಮ ಬ್ರದರ್ ಸಬ್ಜೆಕ್ಟ್ ಬರಿಬೇಕೇನ್ ಹೇಳ್ತಾರೆ ಅಂದ್ರೆ, ನಮ್ಮ ಒಂದು ಕಾನ್ಸಂಟ್ರೇಷನ್ ಜೀವನದಲ್ಲಿ ಇವಾಗ ದೇವ್ರನ್ನ ನೋಡ್ಬೇಕು ಅಂತ ನಮ್ಗೆ ಏನಕ್ಕೆ ಈಗರ್ನೆಸ್ ಬಿಡೋದು? ದೇವ್ರನ್ನ ನೋಡ್ಬೇಕು ಅಂತ ಏನಕ್ಕೆ ಆಸೆ ನಿಮ್ಗೆಲ್ಲ? ಏನಕ್ಕೆ? ಯಾರಿಗೂ ಆಸೆನೇ ಇಲ್ವಾ ಹೆಂಗಿದ್ದಾರೆ ಅಂತ? ಇದೇ ಬ್ಯಾಬಿಲೋನ್ ಇರ್ಬೇಕಾರೆ ಸತ್ಯಕ್ಕೆ ಬರೋಕ್ಕಿಂತ ಮುಂಚೆ ಇತ್ತ ನಮ್ಗೆ? ಇಲ್ಲ. ಯಾಕೆ? ದೇವ್ರ ಕನ್ಸಲ್ ಬರ್ತಾರೆ, ದರ್ಶನಲ್ಲಿ ಬರ್ತಾರೆ, ದೇವ್ರ ಎಲ್ಲಾ ಕಡೆ ಕಾಣಿಸ್ಕೊಂತಾರೆ ಅದ್ರ. ಇವಾಗ ಏನಾಗ್ಬಿಟ್ಟಿದೆ, ಇನ್ವಿಸಿಬಲ್ ಗಾಡ್ ಅಲ್ರ, ತಾನು ಒಬ್ಬನೇ ಅಮರತ್ವ ಉಳ್ಳವನು ಅದ್ರ, ಅಗಮೆ ಅಂತ ಬೆಳಕಿನಲ್ಲಿ ವಾಸ ಮಾಡಂತಾರ, ಮನುಷ್ಯರಲ್ಲಿ ಯಾರು ನೋಡ್ಲಿಲ್ಲ, ಯಾರು ನೋಡಕ್ಕೆ ಸಾಧ್ಯ ಇಲ್ಲ ಹೇಳ್ಬೇಕು. ಅಂತ ದೇವ್ರ ಒಂದ್ಸರಿ ಏನ್ ಮಾಡಕ್ ನಾವು ನೋಡ್ಬೇಕು ಅಂತ ಒಂದು ಆಸೆ. ಆದ್ರೆ ಕ್ರಿಸ್ತನ ರಾಜ್ಯದಲ್ಲಿ ಏನ್ರಿ ಇಡೀ ಭೂಮಂಡಲವನ್ನು ಏನ್ರಿ ಹೆಂಗಿರ್ತಾರೆ, ಈಡೇನ್ ತೋಟ ತರ ಮಾಡ್ಬೇಕಾರೆ ಏನ್ರಿ ಆ ಕುತೂಹಲ ಮನುಷ್ಯನ್ಗಿರ್ತದ ಅಂದ್ರೆ ಖಂಡಿತವಾಗೂ ಇರಲ್ಲ. ಹೇಗೆ ಅಂತಂದ್ರೆ, ಆದಾಮ್ಗೆ ಆಸೆ ಇತ್ತಾ ದೇವ್ರು ನೋಡ್ಬೇಕು ಅಂತ ಮನ್ಸಲ್ಲಿ ಆಸೆ ಇತ್ತ ಅವನ್ಗೆ ಅಂದ್ರೆ? ಇಲ್ಲ ರೀ ಅದ್ರ. ಯಾಕಂದ್ರೆ ಕ್ರಿಸ್ತನ ಜೊತೆಗೆ ಏನಾಗಿದ್ದು ಅನ್ನೋಂತೆ ಇಟ್ಕೊಂಡಿದ್ರು. ಅವಾಗ ಆ ಫೀಲಿಂಗ್ಸ್ ಏನಾಗಲ್ಲ, ಮನುಷ್ಯನ್ಗೆ ಬರಲ್ಲ. ನೋಡಿ ಓದೋಣ, ಪ್ರಕಟಣೆ 21, ರೆವಲ್ಯೂಷನ್ 21:3. ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಹಾ. ಅದು ಇಗೋ ದೇವರ ನಿವಾಸವು ಮನುಷ್ಯರಲ್ಲಿ ಅದೇ. ನೋಡ್ರ, ದೇವರ ನಿವಾಸ ಮನುಷ್ಯರಲ್ಲಿ ಇದೆ ಅಂತ ನೋಡಿರ್ತೀನಿ ಅಂದ್ರೆ. ಹಂಗಾರೆ ದೇವರ ನಿವಾಸ ಮನುಷ್ಯರಿದೆ ಅಂತಂದ್ರೆ, ದೇವರೇ ಮನುಷ್ಯನ ಹತ್ರ ವಾಸ ಮಾಡ್ಬೇಕಾದ್ರೆ, ದೇವ್ರ ರಾಜ್ಯ ಭೂಲೋಕ ಬಂದಿರ್ಬೇಕಾದ್ರೆ, ದೇವ್ರ ಚಿತ್ತ ಪರಲೋಕ ನೋಡ್ತಾರ, ಭೂಲೋಕ ನೋಡ್ತಾ ಇರ್ಬೇಕಾದ್ರೆ ಮನುಷ್ಯಂಗ ಆ ಕುತೂಹಲ ಇರ್ತದ ಅಂತಂದ್ರೆ ಖಂಡಿತವಾಗಿ ಏನಾಗಿರಲ್ಲ, ಆ ಕುತೂಹಲ ಇರಲ್ಲ. ಅದ್ ನೋಡ್ಬೇಕಾದ್ರೆ ಈ ಒಂದು ಉದ್ದೇಶನ ನಾವು ಓಟ ಓಡಿ ಮುಗಿಸೋದಿಕ್ ಸಾಧ್ಯನಾ ಅಂದ್ರೆ ಖಂಡಿತವಾಗಿ ಏನಿಲ್ಲ, ಸಾಧ್ಯ ಇಲ್ಲ ಅಲ್ವರ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ, ಎಲ್ಲಾರ್ಗು ಏನ್ ಮಾಡ್ಬೇಕು, ಒಳ್ಳೇದ್ ಮಾಡ್ಬೇಕು. ಆಮೇಲೆ ಇನ್ನೊಂದು ಹೇಳ್ದಲ್ಲ ಏನಪ್ಪಾ, ನಾ ಎಲ್ಲಾರ್ಕಿಂತ ಬೆಸ್ಟ್ ಏನಾಗಿರ್ಬೇಕು ಇರ್ಬೇಕು ಅದರ. ಈ ಉದ್ದೇಶ ಇದ್ರೆ ಮತ್ತೆ ಖಂಡಿತವಾಗೂ ನಾವು 1% ಹೋಟೆಲ್ ಮುಂದಕ್ಕೆ ಬರಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದೇ ಉದ್ದೇಶ ಯಾರಿಗಿದ್ದು, ಸೈತಾನ್ಗೆ. ಹೆಂಗಿರ್ಬೇಕು ತಾನು, ಉನ್ನತನ್ಗೆ ಸರಿ ಸಮನಾಗಿದ್ದು ಅದರ. ಹೆಂಗಿರ್ಬೇಕಂತೆ ನೋಡಿಂತೀನಿ ಏಷಯದಲ್ಲಿ, ಐಸಯ 14 ಚಾಪ್ಟರ್ ವರ್ಸ್ 13. ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ, ನೋಡಿ, ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟಕಡೆ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. ದೇವರ ನಕ್ಷತ್ರಗಳಿಂದ ಮೇಲೆ ಏರಿಸಿ ಆಸೀನರಾಗ್ತೀನಿ. ಅದ್ರ ಇವತ್ತು ನಮ್ಗೆಲ್ಲ ಏನ್ ಪೊಸಿಷನ್ ಕೊಡ್ತಾವ್ರೆ? ಎಲ್ಲಾ ದೇವರ ನಕ್ಷತ್ರಗಳಿಗಿಂತ ಉನ್ನತವಾಗಿರೋ ಪೊಸಿಷನ್ ಯಾರು ಕೊಡ್ತೀನಿ ಹೇಳೋರೆ?
ನಮಗೆ ಕೊಡ್ತೀನಿ ಅಂತ ಹೇಳಿದ್ರೆ. ಏನ್ ದೇವ್ರ ನಕ್ಷತ್ರಗಳು ಅಂದ್ರೆ ಉದಯ ಸೂಚಕ ನಕ್ಷತ್ರ ಅಲ್ರ. ಆಮೇಲೆ ಇನ್ನೊಬ್ರು ಇದ್ರಲ್ಲ, ಇಬ್ರು ಉದಯ ಸೂಚಕ ನಕ್ಷತ್ರ, ಆ ನಕ್ಷತ್ರಗಳಕ್ಕಿಂತ ಮೇಲಾಗಿ ಅಂದ್ರೆ ಕ್ರೈಸ್ಟ್ ಹೆಂಗಿದ್ದಾರೆ ಇವಾಗ, ಡಿವೈನ್ ನೇಚರ್ ಏನಾಗಿದ್ದಾರೆ ಇವಾಗ ಅಲ್ರ. ಆ ಒಂದು ಪೊಸಿಷನ್ ನ ನಮಗೇನ್ ಮಾಡ್ತೀನಿ ಅಂತ ಹೇಳಿದ್ರೆ, ಇದೇ ಪೊಸಿಷನ್ ನ ಲೂಸಿಫರ್ ಏನ್ ಮಾಡ್ದ, ಆಸೆ ಪಟ್ಟ ನೋಡ್ರಿ. ಆ ಆಸೆಯಿಂದ, ಆ ಉದ್ದೇಶದಿಂದ ಆ ಪೊಸಿಷನ್ ಸಿಕ್ತಾ ಅಂದ್ರೆ ಅವ್ನಿಗೆ ಸಿಕ್ಲಿಲ್ಲ. ಇದೇ ತರ ಈ ಉದ್ದೇಶ ನಮ್ಮಲ್ಲಿತ್ತು ಅಂದ್ರೆ ಖಂಡಿತವಾಗೋ ದೇವ್ರು ನಮ್ಗೆ ಏನ್ ಮಾಡಲ್ಲ, ಕೊಡೋದಿಲ್ಲ ಅಲ್ವರ. ಅದಕ್ಕೆ ನಮ್ಗೆ ಆಟಿಟ್ಯೂಡ್ ಹೆಂಗಿರ್ಬೇಕು ಅಲ್ವರ. ಅದಕ್ಕೆ ಏನ್ ಹೇಳ್ತಾರೆ ಆಟಿಟ್ಯೂಡ್ ಅಂತಾರೆ, ಕೇಳಿದ್ರೆ ಆಟಿಟ್ಯೂಡ್ ಅಂದ್ರೆ ಏನ್? ಆಟಿಟ್ಯೂಡ್ ಅಂದ್ರೆ ಹಾ, ಆಟಿಟ್ಯೂಡ್ ಅಂದ್ರೆ ಏನೋ ಸ್ವಭಾವ. ಹಾ, ಸ್ವಭಾವ. ಆಮೇಲೆ ನಾವು ಯಾವ ತರ ಬಿಹೇವ್ ಮಾಡ್ತೀರಿ ಕೆಲವೊಂದು ವಿಚಾರಗಳಲ್ಲಿ, ಕೆಲವೊಂದು ಸಂದರ್ಭಗಳಲ್ಲಿ, ಅದಕ್ಕೆ ಏನ್ ಮಾಡ್ತಾರೆ ಆಟಿಟ್ಯೂಡ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದರ. ಉದಾಹರಣೆಗೆ ಏನ್ರಿ, ಕ್ರೈಸ್ಟು ಪಿಲಾತ್ ಮುಂದೆ ನಿಂತ್ಕೊಂಡು ಮಾತಾಡ್ಬೇಕಾರೆ ಹೆಂಗ್ ಮಾತಾಡಿದ್ರು, ಅವ್ರ ಮಾತು ಹೇಳ್ತಾರೆ, ನೋಡಪ್ಪ ಏನಪ್ಪ ನಾನು ಇಷ್ಟು ಕೇಳ್ತಾ ಇದ್ದೀನಿ, ನಿನ್ಗೆ ಅಷ್ಟು ಗೊತ್ತಾಗಲ್ವಾ? ನನಗೆ ಏನ್ ಪವರ್ ಇದೆ ಅಂದ್ರೆ ನಿನ್ಗೆ ಜೀವ ಕೊಡೋಕ್ಕೂ ಮರಣ ಕೊಡೋಕ್ಕೂ ನನ್ಗೇನಿದೆ, ಅಧಿಕಾರ ಇದೆ ಅಂತ ಹೇಳ್ಬೇಕು. ಕ್ರೈಸ್ಟ್ ಯಾವ ತರ ಉತ್ತರ ಕೊಟ್ರು? ಹೆಂಗ್ ಉತ್ತರ ಕೊಡ್ತಾರೆ? ಏನ ಮಾತಾಡಕೊಳ್ಳ ಸುಮ್ಮನೆ, ಇನ್ನ ನಿನ್ಗೇನೇ ಪವರ್ ಇದೆ, ನಮ್ ತಂದೆ ಕೊಡಿದ್ರೆ ನಿನ್ಗೇನ್ ಪವರ್ ಇಲ್ಲ ಅಂತಂದ್ರೆ ಪಿಲಾತ್ ಹೆಂಗಿರೋರು, ಕೋಪ ಬಂದಿರ ಹೆಂಗ್ ಹೇಳ್ತಾರೆ ಕ್ರೈಸ್ಟು? ಅದನ್ನೇ ಆಟಿಟ್ಯೂಡ್ ಅಂತ ಹೇಳೋದು. ಅದರ ಒಂದು ವಿಚಾರನ ಯಾವ ತರ ನಾವು ಪ್ರೆಸೆಂಟ್ ಮಾಡ್ತೀರಿ. ಕ್ರೈಸ್ಟ್ ಹೆಂಗ್ ಹೇಳ್ತಾರೆ ಅಂತಂದ್ರೆ, ತಂದೆ ನಿನ್ಗೆ ಕೊಡದಿರಿದ್ರೆ ನನ್ಗೆ ಯಾವ ಮೇಲೂ ಏನಿಲ್ಲ ಅಧಿಕಾರ ಅಂತ ಹೇಳ್ಬೇಕಾರೆ, ಇದು ಪಿಲಾತ್ ಹಿಂಗ್ ಆಗ್ಬಿಡ್ತಂಗೆ ಕನ್ವಿನ್ಸಿಂಗ್ ಆಗ್ಬಿಡ್ತು. ಹೌದಲ್ವಾ? ಖಂಡಿತವಾಗೂ ದೇವ್ರು ಕೊಡದಿರಿದ್ರೆ ಈ ಮನುಷ್ಯ ಮೇಲೆ ನನ್ಗೇನಿಲ್ಲ. ದಟ್ ಈಸ್ ಆಟಿಟ್ಯೂಡ್. ಈ ಆಟಿಟ್ಯೂಡ್ ನಮ್ಮಲ್ಲಿ ಹೆಂಗಿರ್ಬೇಕು ಅಂತ ಹೇಳ್ತಾರೆ. ಮ್ಯಾಥ್ಯೂ 23rd ಚಾಪ್ಟರ್ 11th ವರ್ಸ್ ಓದಿಂತೀನಿ. ಮ್ಯಾಥ್ಯೂ 23:11. ನಿಮ್ಮಲ್ಲಿ ಹೆಚ್ಚಿನವನು ನಿಮ್ಮ ಸೇವಕನಾಗಿರಬೇಕು. ನೋಡ್ರ, ನಿಮ್ಮಲ್ಲಿ ಹೆಚ್ಚಿನಾಗಿರೋದಕ್ಕೆ ಯಾರು ಆಸೆ ಪಡ್ತಾರೋ, ಫಸ್ಟ್ ಪೊಸಿಷನ್ ಇರ್ಬೇಕಂತ ಆಸೆ ಪಡ್ತಾರೋ, ಫಸ್ಟ್ ಚೆನ್ನಾಗಿರ್ಬೇಕಂತೆ ಸೇವಕನಾಗಿ, ಎಲ್ಲಾರ್ಗು ಸೇವೆ ಮಾಡಾಗಿರ್ಬೇಕು. ಅಂದ್ರೆ ಎಲ್ಲಾ ಕೆಲಸ ಮಾಡಕ್ಕೂ ದೇವ್ರ ಮಕ್ಳು ಏನಾಗಿರ್ಬೇಕು, ಸಿದ್ಧವಾಗಿರ್ಬೇಕು ಅಲ್ವರ. ಎಲ್ಲದಕ್ಕಿಂತ ತುಂಬಾ ಕೀಳಾಗಿರೋ ಕೆಲಸ ಯಾವ್ದು? ಅದು ಏಸು ಕುಸೆ ಮಾಡಿ ನೋಡ್ಸ್ಬಿಟ್ರು. ಏನ್ ಕೆಲಸ ಮಾಡಿದ್ರು? ಕಾಲ್ ತೊಳೆಯೋದು ಅಲ್ವರ. ಶಿಷ್ಯನುಗಳು ಬಿಟ್ಟು ಪೈಪೋಟಿ ನಾನ್ ದೊಡ್ಡ ಅಂತ ಹೇಳ್ಬೇಕಾರೆ ಅವಾಗ ಏಸು ಕುಸೆ ಹೇಳ್ತಾರೆ. ಆಕ್ಚುಲಿ ಅವತ್ತು ಡಿಸ್ಕಸ್ ಮಾಡ್ತಿದ್ದು ಅದೇ. ಯಾಕಂದ್ರೆ ಪಂಕ್ತಿಯಲ್ಲಿ ಹಿಂಗ್ ಕೂತಿದ್ರು, ಕ್ರೈಸ್ಟ್ ಸೆಂಟ್ರಲ್ ಈ ಕಡೆ ಮಾಡ್ಬೇಕು 12 ಜನ, ಈ ಕಡೆ ಯಾರು, ಈ ಕಡೆ ಯಾರು, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಯಾರು ಕೂತ್ಕೊಬೇಕು, ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ದು. ಅಂದ್ರೆ ನಾನ್ ದೊಡ್ಡ ಅಂತ ಇರ್ಬೇಕಾದ್ರೆ ಕ್ರೈಸ್ಟ್ ಹೇಳ್ತಾರೆ, ಈ ತರ ಎಲ್ಲಿದೆ ಈ ತರ ಪೈಪೋಟಿಗಳು ಎಲ್ಲಿ ನಡೀತದೆ? ಲೋಕದಲ್ಲಿ ನಡೀತಾರೆ. ಆದ್ರೆ ನಿಮ್ ನಡುವೆ ಆತರ ಇರ್ಬೋದು. ನಿಮ್ಮಲ್ಲಿ ಯಾರು ನನ್ಗೆ ತುಂಬಾ ಕ್ಲೋಸ್ ಆಗಿರ್ಬೇಕು ಅಂತಂದ್ರೆ, ಯಾರು ತುಂಬಾ ದೀನತೆಯಿಂದ ಎಲ್ಲಾ ಕೆಲಸ ಮಾಡಕ್ ಸಿದ್ಧವಾಗಿರ್ತಾರೋ ಅವ್ರು ಏನಾಗಿರ್ತಾರೆ, ನನಗೆ ಕ್ಲೋಸ್ ಆಗಿರ್ತಾರೆ. ಅಂತ ಕ್ರೈಸ್ಟ್ ಏನ್ ಮಾಡ್ತಾರೆ, ಅದನ್ನ ಫಸ್ಟ್ ಎಕ್ಸಾಂಪಲ್ ನೋಡ್ಕೊಡೋದು. ನೋಡಪ್ಪ, ನಾನೇ ನಿಮ್ಗೆ ಏನ್ ಮಾಡಿದ್ರಿಗೆ ನೀವೇನಾಗಿರ್ಬೇಕು ಅಂದ್ರೆ ಎಲ್ಲಾನು ತಗ್ಗಿಸ್ಕೊಂಡು ನಡೀಕೆ ಏನಾಗಿರ್ಬೇಕು, ಸಿದ್ಧವಾಗಿರ್ಬೇಕು ಅಂತ ಯೇಸು ಹೇಳ್ತಾರೆ ಅಲ್ವರ. ಅದ್ ನೋಡ್ಬೇಕಾರೆ ಏನ್ರಿ, ನಾವು ದೀನತೆಯನ್ನು ಏನಾಗಿರ್ಬೇಕು ಅಲ್ವರ. ಲೂಕ್ 17:10 ಓದಿ. ಲೂಕ್ 17:10. ನಮ್ಮ ಆಟಿಟ್ಯೂಡ್ ಹೆಂಗಿರ್ಬೇಕಂತ ನೋಡಿ. ನೀವು ನಮಗೆ ಅಪ್ಪಣೆಯಾಗಿರುವುದನ್ನೆಲ್ಲ ಮಾಡಿದ ಮೇಲೆ, ನೋಡಿ, ನೀವು ನಮಗೆ ಅಪ್ಪಣೆ ಆದಿದ್ದೆಲ್ಲವನ್ನು ಮಾಡಿದ್ದ ಮೇಲೆ, ನೀವು ನಿಮಗೆ ಅಪ್ಪಣೆಯಾಗಿರುವುದನ್ನೆಲ್ಲ ಮಾಡಿದ ಮೇಲೆ, ಹಾ, ನಾವು ಆಳುಗಳು ಪ್ರಯೋಜನವಿಲ್ಲದವರು ಮಾಡಬೇಕಾದದ್ದನ್ನೇ ಮಾಡಿದ್ದೇವೆ ನೋಡ್ರ, ಅನ್ನಿರಿ. ಮಾಡಬೇಕಾದದ್ದನ್ನೇ ಮಾಡಿದ್ದೇವ್ರೆ ಅಂತ ಏನ್ ಮಾಡ್ಬೇಕಂತೆ ಹೇಳ್ಬೇಕಂತೆ ಅಲ್ವರ. ನಾನಿನ್ನ ಮಾಡ್ಬಿಡಿದೀನಿ, ಹಂಗ್ ಮಾಡ್ಬಿಡಿದೀನಿ ಅಂತ ಅದೆಲ್ಲ ಏನಿಲ್ಲ. ನಮ್ಮ ಆಟಿಟ್ಯೂಡ್ ಇರ್ಬಾರ್ದು. ಮಾಡಿರೋದೆಲ್ಲ ಹೆಂಗಂತೆ, ನಾವು ಕೆಲ್ಸಕ್ಕೆ ಬಾರ್ದಂತ ಅಂದ್ರೆ ಅಪರಿತ ಒಂದು ಸೇವಕರು ಮಾಡ್ಬೇಕಾಗಿರೋದನ್ನೇ ಮಾಡಿದೀವಿ ಹೊರ್ತು ಎಕ್ಸ್ಟ್ರಾ ಏನ್ ಮಾಡಕ್ ಹೋಗಿಲ್ಲ. ಅದರ ಏನೂ ಇಲ್ಲ. ಅದರ ಈ ಆಟಿಟ್ಯೂಡ್ ಅಲ್ಲಿ ಯಾರು ಇರ್ತಾರೋ ಅವರೇ ಕಿರೀಟಂ ಗೆಲ್ಲೋದಿಕ್ಕೆ ಸಾಧ್ಯ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ, ಕ್ರೈಸ್ಟ್ ಅದನ್ನೇ ಹೇಳ್ತಾರೆ. ಎಲ್ಲಿ ಅಂದ್ರೆ ನಮ್ಮ ಬ್ರದರ್ ಹೇಳ್ದಲ್ಲ, ಜೀಸಸ್ ಕ್ರೈಸ್ಟ್ ಹಿಂಗಿತ್ತು ಅದರ. ನೋಡಿ, ಜಾನ್ 17 ಚಾಪ್ಟರ್ ಹೇಳ್ತಾರೆ, ವಾಟ್ ಇಸ್ ದ ರೀಸನ್ ಅದರ. ನೋಡಿ, ಕನ್ನಡದಲ್ಲಿ ಓದಿಂತೀನಿ. ಯೋಹಾನ 17ನೇ ಅಧ್ಯಾಯ 1-3. ಯೇಸು ಈ ಮಾತುಗಳನ್ನಾಡಿದ ಮೇಲೆ ಹ್ಮ್ ಆಕಾಶದ ಕಡೆಗೆ ಕಣ್ಣೆತ್ತಿ ಹೇಳಿದ್ದೇನೆಂದರೆ, ಹಾ ತಂದೆಯೇ, ಹಾ ಕಾಲ ಬಂದದೆ, ನೋಡ್ರ, ತಂದೆಯೇ ಕಾಲ ಬಂದಿದೆ. ನಿನ್ನ ಮಗನನ್ನು ಮಹಿಮೆ ಪಡಿಸು. ನೀನ್ ಮಗನ್ ಏನ್ ಮಾಡೋಣ ನೀನು ಮಹಿಮೆ ಪಡಿಸು. ಏನಕ್ಕೆ? ಯೇಸು ಕ್ರಿಸ್ತನ್ಗೆ ಎಲ್ಲರ ಮುಂದೆ ಗೌರವ ಘನತೆ ಏನ್ರಿ ಒಳ್ಳೆ ಹೆಸರು ಬೇಕಾಗಿತ್ತಾ ಅಂದ್ರೆ ಇಲ್ಲ. ಅವ್ರ ಮುಂದೆ ಕೇಳ್ತಾರೆ, ಏನಕ್ಕೆ ಮಹಿಮೆ ಪಡಿಸು? ಆಗ ಆಗ ಮಗನು ನಿನ್ನನ್ನು ಮಹಿಮೆ ಪಡಿಸುವುದಕ್ಕಾಗುವುದು. ನೋಡ್ರ, ಯಾಕೆ ದೇವ್ರೆ ನನ್ಗೆ ಮಹಿಮೆ ಪಡಿಸು, ನನ್ಗೆ ಆ ಒಂದು ಸ್ಥಾನನ ಕೊಡು ಅಂತ ಕೇಳ್ತಾರೆ ಯೇಸು ಕ್ರಿಸ್ತ. ಏನಕ್ಕೆ ಅಂದ್ರೆ ಆ ಸ್ಥಾನದಲ್ಲಿ ಇರಕ್ಕೆ ನಾನು ಆಸೆ ಪಡ್ತೀನಿ ದೇವ್ರು. ಏನಕ್ಕೆ ಅಂದ್ರೆ ಆ ಸ್ಥಾನದಲ್ಲಿ ಇದ್ರೆ ನಾನ್ ನಿನ್ನ ನಾಮನ ಏನ್ ಮಾಡ್ಬೋದು, ಮಹಿಮೆ ಪಡಿಸ್ಬೋದು. ಹೆಂಗೆ ಮಹಿಮೆ ಪಡಿಸ್ಬೋದು? ಹೆಂಗ್ ಮಹಿಮೆ ಪಡಿಸ್ಬೋದು ಅಂದ್ರೆ, ದೇವ್ರೆ ಆ ಸ್ಥಾನ ಕೊಟ್ಟವಾಗ
ಇಡೀ ರಾಜ್ಯನ ಆಳ್ವಿಕೆ ಮಾಡಕ್ಕೆ 1000 ವರ್ಷ ನನ್ನ ಕೆಲ ಏನ್ ಮಾಡ್ತೀಯಾ ಕೊಟ್ಟಿರ್ತೀಯ. ಅವಾಗ 1000 ವರ್ಷದಲ್ಲಿ ಏನ್ ಮಾಡ್ತೀನಿ, ಪಾಪದಲ್ಲಿ ಬಿದ್ದಿರೋ ಎಲ್ಲಾರನ್ನೂ ಪುನರ್ತನ ಮಾಡಿ ಜೀವಂತವಾಗಿ ತಂದು ಅವ್ರಿಗೆ ಸತ್ಯ ಹೇಳ್ಕೊಟ್ಟು ಅವ್ರನ್ನಲ್ಲಿರೋಂಥ ಪಾಪ ಎಲ್ಲ ಕೆಟ್ಟದ್ನೆಲ್ಲ ಬಿಟ್ಟು ಏನ್ರಿ ನಂತರ ಇರೋದಿಕ್ ನಾನೇನ್ ಮಾಡ್ತೀನಿ. ಇದಕ್ಕೋಸ್ಕರ ದೇವ್ರೆ ನೀನ್ ನನ್ಗೆ ಏನ್ ಕೊಟ್ಟಿದ್ಯಾ ಆ ಒಂದು ಮಹಿಮೆ ಪಡಿಸು, ಆ ರಾಜ್ಯವನ್ನ ಕೊಟ್ಟಿದ್ಯಾ ಅಂತ ಹೇಳ್ತಾರೆ. ಅದಕ್ಕೆ ನೋಡಿ ನೆಕ್ಸ್ಟ್ ಹೇಳ್ತಾರೆ ಸೆಕೆಂಡ್ ವರ್ಸ್, ನೀನು ಅವನಿಗೆ ಯಾರನ್ನು ಕೊಟ್ಟಿದ್ದೀಯೋ ಹ ಅವರೆಲ್ಲರಿಗೂ ಅವನು ನಿತ್ಯ ಜೀವವನ್ನು ಕೊಡಬೇಕೆಂದು ಹ ಅವನಿಗೆ ಎಲ್ಲಾ ಮನುಷ್ಯರ ಮೇಲೆ ಅಧಿಕಾರವನ್ನು ಕೊಟ್ಟಿಯಲ್ಲ. ನೋಡ್ರ, ಇದಕ್ಕೆ ನೀ ಅಧಿಕಾರ ಕೊಟ್ಟಿದ್ಯಲ್ಲ ದೇವ್ರೆ, 1000 ವರ್ಷದಲ್ಲಿ ಎಲ್ಲಾ ಮನುಷ್ಯನ ಅಧಿಕಾರ ಕೊಟ್ಟಿದ್ಯಲ್ಲ, ಅದರಿಂದ ನಾನು ನಿನ್ನ ಹತ್ರ ಏನ್ ಕೇಳ್ತೀನಿ ಅಂತಂದ್ರೆ ನಂಗೆ ಮಹಿಮೆ ಪಡಿಸು, ಎಲ್ಲಾರ್ಗು ನಿತ್ಯ ಜೀವ ಕೊಡಕ್ಕೆ ಒಂದು ಅವಕಾಶ ಆಗ್ತದೆ. ಆ ನಿತ್ಯ ಜೀವ ಕೊಟ್ಟವಾಗ ಎಲ್ಲಾರು ನಿನ್ ಬಗ್ಗೆ ಏನ್ ಮಾಡ್ತಾರೆ, ತಿಳ್ಕೊಂತಾರೆ. ನೋಡಿ 3ನೇ ವಾಕ್ಯ, ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ಹ್ಮ್ ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ಹ. ನಿತ್ಯ ಜೀವವು. ಜೀವ ಉದ್ದೇಶ ಏನೋ, ಒಬ್ಬನೇ ಸತ್ಯ ದೇವರ ನಿನ್ನನ್ನು ನೀನು ಕಳ್ಸಿಕೊಂಡ ಯೇಸು ಕ್ರಿಸ್ತನ ತಿಳ್ಕೊಳೋದೇನ್ರಿ ನಿತ್ಯ ಜೀವ. ಯಾಕೆ ಹಿಂಗ್ ಹೇಳ್ತಾರೆ ಅಂತಂದ್ರೆ ದೇವ್ರನ್ನ ಯಾರ ತಿಳ್ಕೊಂಡಿದ್ದಾರೆ ಇವತ್ತು? ರೋಮನ್ಸ್ 3rd ಚಾಪ್ಟರ್ 11th ವರ್ಸ್ ಓದಿಂತೀನಿ. ತಿಳುವಳಿಕೆಯುಳ್ಳವನೂ ಇಲ್ಲ, ಹಾ ದೇವರನ್ನು ಹುಡುಕುವವನೂ ಇಲ್ಲ. ಏನ್ರಿ? ತಿಳುವಳಿಕೆಯುಳ್ಳವನೂ ಇಲ್ಲ, ಆಮೇಲೆ ದೇವರನ್ನು ಹುಡುಕುವವನೂ ಇಲ್ಲ. ದೇವರನ್ನು ಹುಡುಕೋರಿಲ್ವಂತೆ. ಏನಪ್ಪ ಇದು, ದೇವ್ರನ್ನ ಯಾರು ಹುಡುಕಲ್ವಾ? ದೇವ್ರನ್ನ ಯಾರು ಹುಡುಕ್ತಾರ ಇಲ್ವಾ? ನೆಕ್ಸ್ಟ್ ಮುಂದಕ್ಕೆ ಓದಿ. ಆಮೇಲೆ ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಹಾ ಎಲ್ಲರೂ ಕೆಲಸಕ್ಕೆ ಬಾರದವರಾದರೂ ಒಬ್ರು ನೆಟ್ಟಿಗಿಲ್ವಂತೆ, ಯಾರು ದೇವ್ರನ್ನ ಹುಡುಕಲ್ವಂತೆ. ಏನ್ ಅರ್ಥ ಇದು ಅಂತಂದ್ರೆ, ಸಿನ್ಸಿಯರ್ ಆಗಿ ಯಥಾರ್ಥವಾಗಿ ದೇವ್ರ ನಾನು ಹುಡುಕ್ತಾರ ಅಂತಂದ್ರೆ ಯಾರು ಹುಡುಕಲ್ಲ, ಇನ್ಕ್ಲೂಡಿಂಗ್ ನಾವೆಲ್ಲ ಏನ್ ದೊಡ್ಡ ಸ್ಪೆಷಲ್ ಕ್ಯಾಟಗರಿ ಅಲ್ಲ ಅದರ. ನಾವೆಲ್ಲ ದೇವ್ರನ್ನ ಹುಡುಕ್ತಾ ಇದ್ರಿ. ಏನಕ್ಕೆ ಗೊತ್ತಾ? ಅಯ್ಯೋ ಏನೋ ನರಕ ಮಾಡ್ಬಿಟ್ಟವ್ರೆ, ಹಿಂಸೆ ಕೊಟ್ಬಿಡ್ತಾರೆ, ವೇದನೆ ಕೊಟ್ಬಿಡ್ತಾರೆ, ಶಿಕ್ಷೆ ಕೊಟ್ಬಿಡ್ತಾರೆ. ನಮ್ಗೆ ಏನಿಲ್ಲಪ್ಪ, ನಮ್ ದೇವ್ರು ಹೊಡಿತಾರೆ, ಹೊಡಿಲಿ ಪರವಾಗಿಲ್ಲ ಅಂತಂದ್ಬಿಟ್ಟು ಎಷ್ಟು ಜನ ಹೊಡ್ಸ್ಕೊಂಡ್ಬಿಟ್ಟು ದೇವತ್ರ ನಿಂತ್ಕೊಂತೀರಿ? ನಾವೆಲ್ಲ ಪ್ರೇಯರ್ ಮಾಡ್ತಿರಲ್ವಾ, ದೇವತೆ ಪ್ರೇಯರ್ ಮಾಡೋಕೆ ಕೇಳ್ತೀರಿ, ನಮ್ಮ ಪಾಪನೆಲ್ಲ ಏನ್ ಮಾಡೋ, ಯಾಕೆ ಪಾಪ ಮಾಡಿದ್ದಾರೆ 2-3 ನಾಟಕಗಳು ಕೊಡು, ಚೆನ್ನಾಗಿ ಒದೆ ಕೊಡು, ನನಗೆ ಶಿಕ್ಷಿಸು, ನಾನು ಚೆನ್ನಾಗಿ ದಂಡನೆ ತಿನ್ಬೇಕು, ನಾನು ತಿದ್ಕೊಬೇಕು ಅಂತ ಎಷ್ಟು ಜನ ಕೇಳ್ತೀರಪ್ಪ? ತಿದ್ಕೊಳೋದ್ ಕೇಳ್ತೀರಿ, ಲಾತಗಳು ಕೇಳ್ತೀರಾ? ಒಬ್ರ ಎಷ್ಟೇ ಬಟ್ರಿ. ಅದಕ್ಕೆ ಹೇಳೋದು, ದೇವ್ರನ್ನ ಯಥಾರ್ಥವಾಗಿ ಹುಡ್ಕೋರು ಯಾರು ಇಲ್ಲ ಅಲ್ವರ. ನಿಜವಾಗ್ಲೂ ಒಳ್ಳೆ ಸ್ಟುಡಿಯೋಸ್ ಆಗಿರೋಂಥ ದೇವ್ರ ಮಕ್ಕಳು ಏನ್ ಕೇಳ್ತಾರೆ ಗೊತ್ತಾ? ದೇವ್ರಿಂದ ಏನ್ ಮಾಡ್ತಾರೆ ಅಂದ್ರೆ ತಿದ್ದುಪಾತುಗಳನ್ನ ಕೇಳಿ, ಶಿಕ್ಷೆಗಳನ್ನ ಕೇಳಿ ಏನ್ರಿ ತಿದ್ಕೊಳಕ್ ಏನ್ ಮಾಡ್ತಾರೆ, ಅಲ್ಲಿ ಪ್ರಯತ್ನ ಮಾಡ್ತಾರೆ ಅಂತಾನೆ. ಅದೇ ದಟ್ಸ್ ಗಾಡ್ಸ್ ಚಿಲ್ಡ್ರನ್ಸ್ ಆಟಿಟ್ಯೂಡ್. ಅದರ ಇದು ಯಾರಲ್ಲಿ ಇತ್ತು? ಕ್ರೈಸ್ಟ್ ಇತ್ತು. ಕ್ರೈಸ್ಟ್ ತಪ್ಪಾಡ್ಲಿಲ್ಲ, ಆದ್ರೆ ಯಾವತ್ತು ಹೆಂಗಿದ್ದು ಅಂದ್ರೆ ದೇವ್ರನ್ನ ಯಾವುದೇ ರೀತಿ ಹರ್ಟ್ ಮಾಡ್ಬಾರ್ದು, ದೇವ್ರಿಗೆ ಎಲ್ಲ ಕೆಲಸಗಳನ್ನೇ ಮಾಡ್ಬೇಕು, ಆತನ ಮಹಿಮೆ ತರ್ತಿ ಮಾಡ್ಬೇಕು ಅಂತ ಈ ಇಂಟೆನ್ಷನ್ ನಮಗಿತ್ತು ಅಂತಂದ್ರೆ ಏನ್ರಿ ನಾವು ಪ್ರೈಸ್ನ ಆರಾಮ್ ಈಸಿಯಾಗಿ ಮಾಡ್ಬೋದು. ಅಂದ್ರೆ ನನ್ನ ಜೀವನದಲ್ಲಿ ನಾನು ಏನೇ ಕೆಲಸ ಮಾಡ್ಲಿ ಅದನ್ನ ಯಾರ ಮಹಿಮೆಗೋಸ್ಕರ ಮಾಡ್ಬೇಕು? ದೇವರ ಮಹಿಮೆಗೋಸ್ಕರ. ನನ್ನ ಸ್ವಾರ್ಥಕ್ಕಾಗೆ, ನನ್ನ ಕೀರ್ತಿ, ನನ್ನ ಮಹಿಮೆ, ನನ್ನ ಗೌರವಕ್ಕಾಗೆ ಅಲ್ಲ. ಅದರ ಇದೇ ಮೇನ್ ಇಂಟೆನ್ಷನ್. ಈ ಇಂಟೆನ್ಷನ್ ಇದ್ರೆ ವಿ ಕ್ಯಾನ್ ಡೆಫಿನೆಟ್ಲಿ ವಿನ್ ದ ಕ್ರೌನ್. ಅದಕ್ಕೆ ಹೇಳ್ತಲ್ಲ, ಕ್ರಿಸ್ತನಿಗೆ ನಿತ್ಯ ಜೀವ ಕೊಡೋಂಥ ಉದ್ದೇಶ ಏನಪ್ಪಾ ಅಂತಂದ್ರೆ ಏನ್ರಿ, ಎಲ್ಲಾರು ಏನ್ ಮಾಡ್ಲಿ, ದೇವ್ರನ್ನ ಅರ್ತ್ಕೊಂಡ್ಲಿ. ದೇವ್ರನ್ನ ಯಾರು ಅರ್ತ್ಕೊಂಡವ್ರ? ಯೋಚನೆ ಮಾಡಿರ್ತೀನಿ. ದೇವ್ರ ಏನಾರು ಜಳಪಳೆ ಕಳ್ಸ್ಬಿಟ್ರೆ ಮಾತ್ರ ದೇವ್ರನ್ನ ಬೈಕ್ ಅಂತಾರೆ, ಯಾಕೆ ದೇವ್ರೆ ಅಂತ ಅಂದ್ಬಿಟ್ಟು. ಚೆನ್ನಾಗಿರ್ಬೇಕಾರೆ ಯಾಕೆ ದೇವ್ರೆ ಅಂತ ಏನ್ ಕೇಳೋರ? ಅಲ್ವರ. ಬೈಬಲ್ ಹೇಳ್ತಾರೆ, ಸೂರ್ಯ ಬೆಳಕು ಮಳೆನ ದೇವ್ರೇನ್ ಮಾಡ್ತಾರೆ, ಕಾಲಕ್ಕೆ ಕಳ್ತಾರೆ. ಯಾರ ಮೇಲೆ ಕೊಡ್ತಾರೆ? ಕೆಟ್ಟವ್ರ ಮೇಲೆ, ಒಳ್ಳೆಯವ್ರ ಮೇಲೆ ಕೊಡ್ತಾರೆ. ಯಾರ ದೇವ್ರನ್ನ ನೆನ್ಸ್ಕೊಂತಾರ? ಯೋಚನೆ ಮಾಡಿ. ಇವತ್ತು ಇರಾನ್ನಲ್ಲಿ ಐತಲ್ಲ ಜಾಗ, ಏನೋ ದ ಸ್ಟ್ರೈಟ್ ಆಫ್ ಹೊರ್ಮೋಸ್ ಅಂತ, ಅಲ್ಲ ಅದನ್ನ ಯಾರು ನೆನ್ಸ್ಕೊಂತ ಇದಾರ? ಆ ಪ್ಲೇಸ್ ವ್ಯಾಲಿನೇ ಗೊತ್ತಾಗಿಲ್ಲ, ಇವಾಗ ಗೊತ್ತಾಗೈತೆ ಅಲ್ವರ. ನಮ್ಗೆಲ್ಲ ಒಲೆಗೆ ಯಾವಾಗ ಗ್ಯಾಸ್ ಕಮ್ಮಿ ಆಯ್ತೋ, ಆಟೋಗಳಿಗೆ ಗ್ಯಾಸ್ ನಿಂತೋಯ್ತೋ, ಏನಾಗಿದೆ ಎಲ್ಲ ಕಡೆ ಇವಾಗ. ಓ ದಟ್ ಈಸ್ ಸೋ ಪ್ರೆಷಿಯಸ್. ಏನಿಲ್ಲ, ಬರೀ 23 ಕಿಲೋಮೀಟರ್ ಅಂತ ಅಷ್ಟೇ ಜಾಗ. ಅವರ ಆ ಜಾಗಕ್ಕೆ ಏನ್ ಬೆಲೆ ಐತೆ ನೋಡಿರ್ತೀನಿ ಅಲ್ವರ. ಅದಕ್ಕೆ ಕೆಲವೊಂದು ವ್ಯಾಲ್ಯೂಗಳು ನಮ್ಗೆ ಯಾವಾಗ ಗೊತ್ತಾಗೋದು ಅಂದ್ರೆ ಏನ್ರಿ, ನಮ್ಮ ಹತ್ರ ಇಲ್ದಿರ್ಬೇಕಾರೆ. ಅದರಿಂದ ದೇವ್ರ ಕೃಪೆಯ ಕಾಲ ಇದು. ದೇವ್ರ ಕೃಪೆನ ನಮ್ಮೆಲ್ಲರನ್ನ ಅರ್ಥ ಮಾಡ್ಕೊಂಡು ನಾವು ದೇವ್ರಿಗೆ ಮಾಡೋಣ, ಮಹಿಮೆ ತೈತಿರಿ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಆಯ್ತಾ, ಕೊಟ್ಟಂತ ಒಳ್ಳೆ ವಾಕ್ಯ ಸಂದೇಶನ ದೇವ್ರ ಕೃಪೆ ಕೊಟ್ಟು ನಡೆಸ್ಲಿ. ನಮ್ಮ ಸೋದರನ ಇನ್ನ ಅಂತ ನಾವು ಪ್ರಾರ್ಥನೆ ಆರೈಸೋಣ. ಕೊನೆಯದಾಗಿ ಕೆಲವೊಂದು ಪ್ರಾರ್ಥನೆ ರಿಕ್ವೆಸ್ಟ್ಗಳಿದೆ. ಅಸ್ವಸ್ಥವಾಗಿರುವಂತ ಸೋದರ ಸೋದರಿಗಳನ್ನ ತಮ್ಮ ಪ್ರಾರ್ಥನೆ ಹಂಚ್ಕೊಳ್ಳಿ.